ಕೃಷ್ಣಂ ವಂದೇ ಮಂಥಪಾಶಧರಂ ದಿವ್ಯಾರ್ಭಕಾಕೃತಿಂ ಶಿಖಾಬಂಧತ್ರಯೋಪೇತಂ ಭೈಷ್ಮೀಮಧ್ವಕರಾರ್ಚಿತಂ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಾಂ ವಂದೇ ವಾಲ್ಮೀಕಿ ಕೋಕಿಲಂ. ಶ್ರೀ ಗುರುಭ್ಯೋ ನಮಃ. ಪಾಠಶಾಲೆಯ ಪ್ರಾಚಾರ್ಯರೇ, ಆತ್ಮೀಯರು, ಗುರುಸ್ಥಾನೀಯರಾಗಿರುವ ಎಲ್ಲ ಅಧ್ಯಾಪಕ ವೃಂದದವರೇ, ಸಂಸ್ಕೃತ ಅನ್ನುವಂತಹ ಶ್ರೇಷ್ಠ ಭಾಷೆಯ ಅಧ್ಯಯನದಲ್ಲಿ ತೊಡಗಿರುವ ಎಲ್ಲ ವಿದ್ಯಾರ್ಥಿಗಳೇ, ರಾಮಾಯಣದ ವಿಷಯದ ಒಂದು ಉಪನ್ಯಾಸ ತುಂಬ ಸಂತೋಷದ ವಿಷಯ. ಪಾಠಶಾಲೆಗೆ ಬರುವುದು ಹೇಳಿದರೆ ಸಂಭ್ರಮ, ಅದರಲ್ಲಿ ಮಾತಾಡುವುದು ಹೇಳಿದರೆ ಮತ್ತೂ ಸಂಭ್ರಮ. ರಾಮಾಯಣ ಅನ್ನುವಂಥದ್ದು ಇದೆರಡಕ್ಕೂ ಕೂಡ ಕಿರೀಟಪ್ರಾಯ. ಹಾಗಾಗಿ ನನ್ನ ಪಾಲಿಗಂತೂ ತುಂಬ ಸಂತೋಷದ ವಿಷಯ ಅಂತ ಹೇಳ್ತಾ, ಬೇರೆ ಯಾವುದೇ ಪೀಠಿಕೆಗಳ ಅಗತ್ಯ ಇಲ್ಲ ಅಂತ ತಿಳಿತಾ, ಸಾಧ್ಯ ಆದಷ್ಟು ಮಟ್ಟಿಗೆ ರಾಮಾಯಣ, ಅದರಲ್ಲಿಯೂ ಕೂಡ ಸೀತಾಪರಿತ್ಯಾಗದ ವಿಷಯಗಳು ಕವಿಗಳು ಯಾವ ರೀತಿಯಲ್ಲಿ ವಿಮರ್ಶಿಸಿದ್ದಾರೆ ಅನ್ನುವ ಅಂಶವನ್ನು ನಿಮ್ಮ ಮುಂದೆ ಇಡಲಿಕ್ಕೊಂದು ಸಣ್ಣ ಪ್ರಯತ್ನ ಮಾಡುತ್ತೇನೆ. ನಮ್ಮ ದೃಷ್ಟಿಯಲ್ಲಿ ಭಾರತ ಮತ್ತು ರಾಮಾಯಣ ಎರಡು ಇತಿಹಾಸಗಳು. ಅದು ಕೇವಲ ಪುರಾಣ ಅಲ್ಲ. ಕಾರಣ ಏನು ಅಂತಂದರೆ, ರಾಮಾಯಣವನ್ನು ಬರೆದ ವಾಲ್ಮೀಕಿ ರಾಮನ ಆಡಳಿತದ ಒಬ್ಬ ಪ್ರಜೆಯೂ ಕೂಡ ಆಗಿದ್ದ. ಅವ ತಾನು ರಾಜ್ಯದ ಪ್ರಜೆಯಾಗಿ ತನ್ನ ದೇಶದ ರಾಜ ಯಾವ ರೀತಿಯಲ್ಲಿ ನಡೆದುಕೊಳ್ತಾ ಇದ್ದ ಅನ್ನುವುದನ್ನು ಗಮನಿಸಿ, ಕೊನೆಗಾಗುವಾಗ ಆ ದೇಶದ ಭಾವಿ ರಾಜಕುಮಾರರನ್ನು ತನ್ನ ಆಶ್ರಮದಲ್ಲಿ ಸಾಕಿ ಸಲಹಿ ಅವರಿಗೆ ಪಾಠಾದಿಗಳನ್ನು ಮಾಡಿ ಸೀತೆಯ ಜೊತೆಗೆ ಮತ್ತು ರಾಮನ ಹತ್ತಿರ ಸೇರಿಸಲಿಕ್ಕೆ ಪ್ರಯತ್ನ ಮಾಡಿದಂತಹ ಪುಣ್ಯಾತ್ಮ. ಆದ್ದರಿಂದಾಗಿ ಬೇರೆ ಕವಿಗಳು 10 ರಾಮಾಯಣಗಳನ್ನು ಬರೆದರೂ ಅದು ಇತಿಹಾಸ ಆಗುವುದಿಲ್ಲ. ವಾಲ್ಮೀಕಿ ನೋಡಿ ಅನುಭವಿಸಿ ಬರೆದದ್ದರಿಂದಾಗಿ ರಾಮಾಯಣ, ವಾಲ್ಮೀಕಿ ರಾಮಾಯಣ ನಮ್ಮ ಪಾಲಿಗೆ ಇತಿಹಾಸ. ಅಂತಹ ವಾಲ್ಮೀಕಿ ರಾಮನನ್ನು, ಸೀತೆಯನ್ನೆಲ್ಲ ಯಾವ ರೀತಿಯಲ್ಲಿ ಚಿತ್ರಿಸ್ತಾನೆ ಅನ್ನುವಂಥದ್ದು ತುಂಬ ಕುತೂಹಲವಾದ ಅಂಶ. ಸಾಮಾನ್ಯ ದೃಷ್ಟಿಯಲ್ಲಿ ರಾಮಾಯಣದ ಪರಿಚಯ ನಾವು ನೀವೆಲ್ಲ ಪಡೆದುಕೊಂಡಿದ್ದೇವೆ. ಆದರೆ ಮನುಷ್ಯನ ಮನಸ್ಸಿನ ಅಂತರಂಗದ ಭಾವನೆಗಳನ್ನು ಅಭಿವ್ಯಕ್ತಗೊಳಿಸುವುದರಲ್ಲಿ ವಾಲ್ಮೀಕಿಗೆ ಸರಿಸಾಟಿಯಾದ ಕವಿ ಇನ್ನೊಬ್ಬ ಇಲ್ಲ ಅಂತ ಹೇಳಬಹುದು. ಅಷ್ಟು ಸುಂದರವಾಗಿ ತೆರೆದಿಡ್ತಾನೆ. ಸೀತಾಪರಿತ್ಯಾಗದ ವೃತ್ತಾಂತಕ್ಕೆ ಹೋಗುವ ಮುಂಚೆ ನಮಗೆ ಸೀತೆಯ ಬಗ್ಗೆ ಒಂದಿಷ್ಟು ಅಂಶಗಳು ತಿಳ್ಕೊಂಡ್ರೆ ಉತ್ತಮ ಅನ್ನುವ ಹಿನ್ನೆಲೆಯಲ್ಲಿ ಒಂದು ಸೀತೆಯ ಸಣ್ಣ ಪರಿಚಯ ಮಾಡಿಸ್ತೇನೆ. ರಾಮಾಯಣದ ಪ್ರಾರಂಭವನ್ನು ಹೇಳುವಾಗ ವಾಲ್ಮೀಕಿ ಹೇಳ್ತಾನೆ, ಸೀತಾಯಾಹ ಚರಿತಂ ಮಹತ್ ಅಂತ. ಇದು ಕೇವಲ ರಾಮನ ಕಥೆ, ರಾಮಾಯಣ ಅಲ್ಲ, ಇದು ಸೀತಾಯನವೂ ಹೌದು. ಯಾರೋ ಒಬ್ಬರು ಸೀತಾಯಣ ಅಂತ ಒಂದು ಪುಸ್ತಕ ಬರೆದಿದ್ದಾರೆ. ಸೀತಾಯನವೂ ಕೂಡ ಹೌದು. ಸೀತಾಯಾಹ ಚರಿತಂ ಮಹತ್ ಅಂತಾನೆ. ಮಹತ್ ಅಂತಂದರೆ ಪೂರ್ತಿ ರಾಮಾಯಣದಲ್ಲಿ ಸೀತೆಯ ಕಥೆ ಉಂಟು ಅಂತ ಅರ್ಥ ಅಲ್ಲ. ಅರಣ್ಯಕಾಂಡದಲ್ಲಿ ಸೀತಾಪಹರಣ ಆದ ನಂತರದಲ್ಲಿ ಕಿಷ್ಕಿಂಧಾಕಾಂಡ ಪೂರ್ತಿ ಸೀತೆಯ ಪ್ರವೇಶ ಆಗುವುದಿಲ್ಲ. ಸುಂದರಕಾಂಡದಲ್ಲಿ ಹನುಮಂತ ಹೋಗಿ ನೋಡುವಂತಹ ಸನ್ನಿವೇಶ ಮಾತ್ರ. ಮತ್ತೆ ಯುದ್ಧಕಾಂಡದಲ್ಲಿ ಯುದ್ಧ ಎಲ್ಲ ಮುಗಿಸಿ ರಾಮ ಸೀತೆಯನ್ನು ಕರ್ಕೊಂಡು ಬರುವಲ್ಲಿಗೆ ಮತ್ತೆ ಸೀತೆಯ ಕಥಾಪ್ರವೇಶ ಆಗುವಂಥದ್ದು. ಹೀಗೆ ಪೂರ್ತಿ ಸೀತೆಯ ಕಥೆ ಇಲ್ಲ. ಆದರೆ ನಮಗೆ ರಾಮಾಯಣ ಎಲ್ಲ ಮುಗ್ದ ನಂತರವೂ ಕೂಡ ಸೀತೆಯ ಗುಂಗು ನಮ್ಮ ಮನಸ್ಸಿನ ಒಳಗೆ ತಿರುಗ್ತಾ ಇರ್ತದೆ ನೋಡಿ. ಅದಕ್ಕೋಸ್ಕರ ವಾಲ್ಮೀಕಿ ಹೇಳಿದ್ದು ಸೀತಾಯಾಹ ಚರಿತಂ ಮಹತ್ ಅಂತ. ಇದು ನಮಗೆ ಮಾತ್ರ ಅಲ್ಲ, ಮಹಾಕವಿಗಳನ್ನು ಕೂಡ ಈ ಅಂಶ ಬಾಧಿಸಿದೆ.
ಕಾಳಿದಾಸನೂ ಹೇಳ್ತಾನೆ, ಭವಭೂತಿಯೂ ಹೇಳ್ತಾನೆ, ಅನೇಕರು ಇದನ್ನು ವಿಮರ್ಶಿಸಿದ್ದಾರೆ. ಆಧುನಿಕ ಕಾಲದಲ್ಲಾಗುವಾಗ ಈ ವಿಮರ್ಶೆ ಹಾದಿ ತಪ್ಪಿ ಸೀತೆಗೆ ಅಪಚಾರ ಆಯಿತು, ರಾಮ ಕೆಟ್ಟವ ಅನ್ನುವಂತಹ ಬೇರೆ ಬೇರೆ ಮಗ್ಗುಲಿನಲ್ಲಿ ತೆರಳಿದ್ದನ್ನು ನಾವು ಇವತ್ತಿಗೂ ಪತ್ರಿಕೆಗಳಲ್ಲಿ ಓದುವಂಥದ್ದು ಬರುವಂಥದ್ದು ನೋಡ್ತಾ ಇದ್ದೇವೆ. ಮದುವೆ ರಾಮನ ಜೊತೆಗೆ ಸೀತೆ ಆದಾಗ ಧನುರ್ಭಂಗ ಆಗ್ತದೆ. ತಕ್ಷಣದಲ್ಲಿ ಮದುವೆ ಆಯಿತೋ ಕೇಳಿದರೆ ಸೀತೆ ಮುಂದೆ ರಾಮನಿಗೆ ತಮಾಷೆ ಮಾಡ್ತಾಳೆ. ಈ ಪುಣ್ಯಾತ್ಮ ಧನುರ್ಭಂಗ ಮಾಡಿದರೂ ಕೂಡ ನನ್ನನ್ನು ಮದುವೆ ಆಗಲಿಲ್ಲ. ನನ್ನ ಅಪ್ಪ ಕೇಳ್ತಾನೆ ಮದುವೆ ಮಾಡುವನ ಅಂತ ಹೇಳಿದರೆ, ಹಾಗೆಲ್ಲ ಮದುವೆ ಆಗಲಿಕ್ಕಾಗುವುದಿಲ್ಲ, ನನ್ನ ಅಪ್ಪ ದಶರಥ ಎಸ್ ಹೇಳಿದರೆ ಮಾತ್ರ ನಾನು ಮದುವೆ ಆಗೋದು ಅಂತ ಅಂತಾನೆ. ಆಗ ಜನಕ ಅಯೋಧ್ಯೆಗೆ ತನ್ನ ಪರಿವಾರದ ಸೈನಿಕರನ್ನೆಲ್ಲ ಕಳುಹಿಸಿ ಅವನನ್ನು ಕರೆಸಿದ ನಂತರ ಅಪ್ಪನ ಸಮ್ಮುಖದಲ್ಲಿ ರಾಮ ನನ್ನನ್ನು ಮದುವೆಯಾದ ಅಂತ ಸೀತೆ ತಾನು ತನ್ನ ಗಂಡನ ಬಗ್ಗೆ ತುಂಬ ಹೆಮ್ಮೆಯಿಂದ ಹೇಳಿಕೊಳ್ತಾಳೆ. ಹಾಗೆ ಮದುವೆಯಾಗಿ ಅಯೋಧ್ಯೆಗೆ ಬರ್ತಾಳೆ. ಅಲ್ಲಿ ನಡೆದಂತಹ ಪ್ರಸಂಗ ಅನೇಕ ರೀತಿಯಲ್ಲಿ ಕಥೆಗಳು ಬೇರೆ ಬೇರೆ ಮಗ್ಗುಲಲ್ಲಿ ಸಾಕ್ತದೆ. ಆ ಕಾಲದಲ್ಲಿ ರಾಮ ಸಮಗ್ರ ಅಯೋಧ್ಯೆಯಲ್ಲಿ ಎಲ್ಲ ಜನಗಳ ಅನ್ಯಾದೃಶವಾದ ಪ್ರೀತಿಯನ್ನು ಸಂಪಾದಿಸಿದ್ದ ಕಾಲ. ಒಂದು ಕಡೆ ಹೇಳ್ತಾರೆ, ರಾಮೋ ರಾಮೋ ರಾಮ ಇತಿ ಪ್ರಜಾನಾಂ ಅಭವನ್ ಕಥಾ. ಎಲ್ಲಿ ನೋಡಿದರೂ ಕೂಡ ರಾಮ 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 ಅನ್ನುವಂತಹ ಮಾತು ಎಲ್ಲ ಪ್ರಜೆಗಳ ಬಾಯಿಯಲ್ಲಿ ಬರ್ತಾ ಇತ್ತಂತೆ. ದಶರಥ ರಾಮನಿಗೆ ಪಟ್ಟಾಭಿಷೇಕ ಮಾಡುವ ಮುಂಚೆ ಒಂದು ಸಣ್ಣ ಸಭೆ ಕರೀತಾನೆ. ಕೇಳ್ತಾನೆ, ನನಗೆ ವಯಸ್ಸಾಗ್ತಾ ಬಂತು, ಸಿಂಹಾಸನದಲ್ಲಿ ಮುಂದೆ ಯಾರನ್ನು ಕೂತ್ಕೊಳಿಸುವುದು ಅಂತ ಗೊತ್ತಿಲ್ಲ, ಏನು ಮಾಡುವುದು ಅಂತ ನೀವು ಹೇಳಿ ಅಂತ ಪ್ರಜೆಗಳ ಮುಂದೆ ತನ್ನ ಮನಸ್ಸಿನಲ್ಲಿರುವ ದುಗುಡವನ್ನು ತೆರೆದಿಡ್ತಾನೆ. ಜನಗಳೆಲ್ಲ ಹೇಳ್ತಾರೆ, ಅನೇಕ ವರ್ಷ ಸಾಹಸ್ರ ವೃದ್ಧಸ್ತ್ವಮಸಿ ಪಾರ್ಥಿವ. ನೀನು ಪಟ್ಟಾಭಿಷೇಕದಲ್ಲಿ ಆಗಿ ಸಿಂಹಾಸನದಲ್ಲಿ ಕೂತು 100 ವರ್ಷಗಳು ಕಳೆದು ಹೋಗಿ ಆಯಿತು, ಇನ್ನು ಎಷ್ಟು ಅಂತ ಕೂತ್ಕೊಳ್ತಿ. ಹಾಗಾಗಿ ಸರಾಮಂ ಯುವರಾಜಾನಂ ಅಭಿಷಿಂಚ ಸ್ವಪಾರ್ಥಿವಂ. ಸಿಂಹಾಸನದಲ್ಲಿ ರಾಮನನ್ನು ಕೂತ್ಕೊಳಿಸಿ ಪಟ್ಟಾಭಿಷೇಕ ಮಾಡಿಬಿಡು ಅಂತಾರೆ ಪ್ರಜೆಗಳೆಲ್ಲ. ಆಗ ದಶರಥನಿಗೆ ಕುತೂಹಲ, ಇಷ್ಟು ವರ್ಷದಿಂದ ನಾನು ಆಳ್ವಿಕೆ ಮಾಡ್ತಾ ಇದ್ದೇನೆ, ಆಗೋದಿಲ್ಲ ಅಂತ ಹೇಳಿದ ತಕ್ಷಣ ರಿಟೈರ್ಮೆಂಟ್ ಕೊಟ್ಬಿಟ್ರಿ ನೀವು, ನನ್ನ ಮಗನಲ್ಲಿ ಅಂಥದ್ದು ಏನು ಗುಣ ಕಂಡಿದ್ರಿ ನೀವು ಕೇಳ್ತಾನೆ. ಆಗ ತುಂಬ ಗುಣಗಳ ವರ್ಣನೆ ಮಾಡ್ತಾರೆ. ಅದರಲ್ಲಿ ಒಂದು ಕಿರೀಟಪ್ರಾಯವಾದ ರಾಮನ ಗುಣ. ಅವರು ಹೇಳುವಂಥದ್ದು, ಪ್ರಜೆಗಳು ಅವರು ಅನುಭವಿಸಿದ ಸಂತೋಷವನ್ನು ರಾಜನ ಮುಂದೆ ಹಂಚಿಕೊಳ್ತಾರೆ. ವ್ಯಸನೇಷು ಮನುಷ್ಯಾಣಾಂ ಭೃಶಂ ಭವತಿ ದುಃಖಿತಃ ಉತ್ಸವೇಷು ಚ ಸರ್ವೇಷು ಪಿತೇವ ಪರಿತುಷ್ಯತಿ. ರಾಜ, ನಿನ್ನ ಮಗ ರಾಮ ಎಂತಹ ವ್ಯಕ್ತಿ ಅಂತಂದರೆ, ಇಡೀ ತನ್ನ ದೇಶದ ಯಾವುದಾದ್ರೂ ಒಂದು ಮನೆಯಲ್ಲಿ ಏನಾದರೂ ಆಪತ್ತು ಕಷ್ಟ ಕ್ಲೇಶಗಳು ಬಂದರೆ ವ್ಯಸನೇಷು ಮನುಷ್ಯಾಣಾಂ ಭೃಶಂ ಭವತಿ ದುಃಖಿತಃ. ಆ ಮನೆಯ ಯಜಮಾನನಿಗೆ ಎಷ್ಟು ಸಂಕಟ ದುಃಖ ಆಗ್ತದೆ, ಅದಕ್ಕಿಂತಲೂ ಒಂದು ತೂಕ ಹೆಚ್ಚು ಬೇಸರವನ್ನು ರಾಮ ಅನುಭವಿಸ್ತಾನೆ ಅಂತಾರೆ. ಇದಕ್ಕೆ ವಿರುದ್ಧವಾಗಿ ಯಾವುದಾದ್ರೂ ಒಂದು ಮನೆಯಲ್ಲಿ ಸಂಭ್ರಮ ಆಯಿತು, ಮಗನಿಗೊಂದು ಏನೋ ದೊಡ್ಡ ಸಾಧನೆ ಮಾಡಿದ, ಮಗಳು ಇನ್ನೇನೋ ಮಾಡಿದ್ಲು, ಮನೆಯಲ್ಲಿ ಏನಾದರೂ ಒಳ್ಳೆ ಕೆಲಸ ಆದರೆ ಆ ಮನೆಯ ಅಪ್ಪ ಯಜಮಾನನಾಗಿ ಹೇಗೆ ಸಂತೋಷ ಅನುಭವಿಸ್ತಾನೋ, ಉತ್ಸವೇಷು ಚ ಸರ್ವೇಷು ಪಿತೇವ ಪರಿತುಷ್ಯತಿ. ಅಪ್ಪ ಸಂತೋಷಿಸುವ ರೀತಿಯಲ್ಲಿ ತನ್ನ ರಾಜ್ಯದ ಪ್ರಜೆಗಳ ಮನೆಯಲ್ಲಿ ಆಗುವ ಸಂತಸವನ್ನು ರಾಮ ಅನುಭವಿಸ್ತಾನೆ. ಇಂತಹ ಲೋಕೋತ್ತರ ವ್ಯಕ್ತಿತ್ವ ನಾವು ಇಷ್ಟರವರೆಗೆ ಕೇಳಿದ್ದಿಲ್ಲ, ನೋಡಿದ್ದಿಲ್ಲ. ಹಾಗಾಗಿ ಸಿಂಹಾಸನದಲ್ಲಿ ರಾಮ ಕೂತ್ಕೊಳ್ಬೇಕು ಅಂತ ಎಲ್ಲ ಪ್ರಜೆಗಳು ರಾಮ ಸಿಂಹಾಸನದಲ್ಲಿ ಕೂತ್ಕೊಳ್ಳಬೇಕು ನಮ್ಮೆಲ್ಲರ ಇಚ್ಛೆ ಅಂತ ಹೇಳಿದಾಗ ದಶರಥ
ಸಿಂಹಾಸನದಲ್ಲಿ ರಾಮನ ಪಟ್ಟಾಭಿಷೇಕಕ್ಕೆ ಬೇಕಾದ ಸಿದ್ಧತೆ ಮಾಡ್ತಾನೆ. ಮಧ್ಯದಲ್ಲಿ ಮಂಥರೆಯ ಪ್ರವೇಶ ಆಗ್ತದೆ, ಕೈಕೇಯಿಯ ಪ್ರವೇಶ ಆಗ್ತದೆ. ಪಟ್ಟಾಭಿಷೇಕ ಎಲ್ಲ ನಿಂತು ರಾಮ ಕಾಡಿಗೆ ಹೋಗುವ ಪರಿಸ್ಥಿತಿ ಅಯೋಧ್ಯೆಯಲ್ಲಿ ನಿರ್ಮಾಣ ಆಗ್ತದೆ. ಈ ಸಂದರ್ಭ ಸೀತೆಯ ವ್ಯಕ್ತಿತ್ವವನ್ನು ನಮ್ಮ ಮುಂದೆ ತೋರಿಸ್ತದೆ. ರಾಮ ಕಾಡಿಗೆ ಹೋಗುವುದು ಅಂತ ತೀರ್ಮಾನ ಮಾಡಿ ತಾಯಿ ಕೌಸಲ್ಯೆಯ ಆಶೀರ್ವಾದವನ್ನು, ಒಪ್ಪಿಗೆಯನ್ನು ಪಡೆದುಕೊಂಡು ಸೀತೆಯ ಬಳಿಗೆ ಬರ್ತಾನೆ. ಸೀತೆ ಹತ್ರ ಹೇಳ್ತಾನೆ, ಸೀತೆ, ಅಪ್ಪ 14 ವರ್ಷ ಕಾಡಿಗೆ ಹೋಗ್ಲಿಕ್ಕೆ ಹೇಳಿದಾನೆ, ಸಿಂಹಾಸನದಲ್ಲಿ ಭರತ ಕೂತ್ಕೊಳ್ತಾನೆ. ಹಾಗಾಗಿ ಇನ್ನು ಮುಂದೆ ಜಾಗ್ರತೆ ಮಾಡು. ಭರತನ ಮುಂದೆ ನನ್ನನ್ನು ಹೊಗಳುವುದಾಗಲಿ, ನನ್ನ ಬಗ್ಗೆ ಪ್ರಶಂಸೆ ಮಾಡುವುದಾಗಲಿ ಎಲ್ಲ ಮಾಡಲಿಕ್ಕೆ ಹೋಗಬೇಡ. ವೃದ್ಧಿಯುಕ್ತಾ ಹಿ ಪುರುಷಾ ನ ಸಹಂತೆ ಪರಸ್ತವಂ ತಸ್ಮಾನ್ನತೆ ಗುಣ ಕಥ್ಯಾ ಭರತಸ್ಯಾಗ್ರತೋ ಮಮ ಅಂತಾನೆ. ಹೀಗೆಲ್ಲ ಹೇಳಿ ನಾನು ಕಾಡಿಗೆ ಹೋಗ್ತಾ ಇದ್ದೇನೆ, ಅಪ್ಪ ಅಮ್ಮನ ಸೇವೆ ಮಾಡ್ತಾ, ರಾಜ್ಯದ ಆದಷ್ಟು ಕೆಲಸಗಳನ್ನು ಮಾಡ್ತಾ ಅರಮನೆಯಲ್ಲಿ ಚೆನ್ನಾಗಿರು ಅಂತಾಳೆ. ಸೀತೆ ಹೇಳ್ತಾಳೆ, ರಾಮ, ನೀನು ಕಾಡಿಗೆ ಹೋದರೆ ನಾನು ನಾಡಿನಲ್ಲಿ ಅರಮನೆಯಲ್ಲಿ ಉಳಿಯುವಂಥದ್ದು ಧರ್ಮಸಮ್ಮತ ಅಲ್ಲ. ಗಂಡ ಎಲ್ಲಿ ಇರ್ತಾನೆ, ಹೆಂಡತಿಯೂ ಅಲ್ಲೇ ಇರಬೇಕಾದವಳು. ಹಾಗಾಗಿ ನಾನು ನಿನ್ನ ಜೊತೆಗೆ ಬರ್ತೇನೆ ಅಂತ ಒತ್ತಾಯಿಸ್ತಾಳೆ. ರಾಮ ಕೇಳುವುದಿಲ್ಲ. ಇದೆಲ್ಲ ದಾಟಿಯಾದ ನಂತರ ಸೀತೆ ರಾಮನ ಮುಂದೆ ಕೋಪಿಸಿಕೊಳ್ತಾಳೆ. ಕಾಡಿನಲ್ಲಿ ಭಯ ಉಂಟು, ಕಾಡು ಪ್ರಾಣಿಗಳಿಂದ ರಕ್ಷಿಸಲಿಕ್ಕೆ ಕಷ್ಟ, ರಾಕ್ಷಸರೆಲ್ಲ ಇದ್ದಾರೆ ಅಂತ ಬೇರೆ ಬೇರೆ ದೊಡ್ಡ ದೊಡ್ಡ ಮಾತುಗಳನ್ನು ಹೇಳ್ತಿ. ರಾಮ, ನನ್ನ ಅಪ್ಪ ನಿನಗೆ ನನ್ನನ್ನು ಮದುವೆ ಮಾಡಿಕೊಟ್ಟಾಗ ಒಬ್ಬ ಒಳ್ಳೆ ಪುರುಷ ಸಿಂಹನಿಗೆ ಮದುವೆ ಮಾಡಿಕೊಟ್ಟ ಅಂತ ನಾನು ತಿಳ್ಕೊಂಡಿದ್ದೆ. ಕಿಂತ್ವಾ ಮನ್ಯತ ವೈದೇಹ ಪಿತಾ ಮೇ ಮಿಥಿಲಾಧಿಪ ರಾಮ ಜಾಮಾತರಂ ಪ್ರಾಪ್ಯ ಸ್ತ್ರೀಯಂ ಪುರುಷ ವಿಗ್ರಹಂ. ಒಳ್ಳೆ ಪುರುಷ ಸಿಂಹನಿಗೆ ನನ್ನನ್ನು ಮದುವೆ ಮಾಡಿಕೊಟ್ಟ ಅಂತ ಹೆಮ್ಮೆ ಇತ್ತು. ರಾಮ, ನನಗೆ ಬೇಸರ ಆಗ್ತಾ ಉಂಟು. ಈ ಗಂಡಸಿನ ವೇಷ ಹಾಕಿದ ಹೆಣ್ಣಿಗೆ ನನ್ನ ಅಪ್ಪ ಮದುವೆ ಮಾಡಿಕೊಟ್ಟ ಅಂತ ನನಗೆ ಈಗ ಅರ್ಥ ಆಯಿತು ಅಂತ ರಾಮನಿಗೆ ಸೀತೆ ಬೈತಾಳೆ. ಬೇರೆ ದಾರಿ ಕಾಣದೆ ಕೊನೆಗೆ ರಾಮ ಸೀತೆಯನ್ನು ಕರ್ಕೊಂಡು ಹೋಗುವುದು ಅಂತ ತೀರ್ಮಾನ ಮಾಡಿ ಕಾಡಿಗೆ ಹೋಗ್ತಾರೆ. ಮತ್ತು ಮುಂದಿನ ಕಥೆಗಳೆಲ್ಲ ಪ್ರಸಿದ್ಧ. ಜಿಂಕೆಯನ್ನು ನೋಡಿದ್ದು, ಅದನ್ನು ಬೇಕು ಅಂತ ಹಠ ಹಿಡಿದದ್ದು. ರಾಮ ಹೋದಾಗ ಲಕ್ಷ್ಮಣನನ್ನು ಸೀತೆ ರಾಮನ ಹತ್ರ ಕಳಿಸುವಂತಹ ಒಂದು ಸನ್ನಿವೇಶ, ಅದು ಯಾವತ್ತೂ ಕೂಡ ಮನಸ್ಸಿನಲ್ಲಿ ಉಳಿದು ಬಿಡುತ್ತದೆ. ಲಕ್ಷ್ಮಣ ತುಂಬ ಉದಾತ್ತ ಧ್ಯೇಯದ ವ್ಯಕ್ತಿ. ಅವನನ್ನು ಅನಿವಾರ್ಯವಾಗಿ ಕಳುಹಿಸಬೇಕಿತ್ತು. ಅದಕ್ಕೋಸ್ಕರ ಸೀತೆ ಹಾಗೆಲ್ಲ ಮಾತಾಡಿದ್ಲು ಅಂತ ನಾವು ಸಮಾಧಾನ ಪಟ್ಟುಕೊಳ್ಳಬಹುದು. ಅಂತೂ ಲಕ್ಷ್ಮಣ ಹೋದ ನಂತರ ಸೀತೆಯ ಅಪಹಾರ ಆಗ್ತದೆ. ರಾವಣ ಬಂದು ತಗೊಂಡು ಹೋಗ್ತಾನೆ. ಇದೆಲ್ಲ ಕಳೆದು ನಮಗೆ ಸೀತೆಯ ಪರಿತ್ಯಾಗ ರಾಮಾಯಣದಲ್ಲಿ 2 ಪ್ರಸಂಗದಲ್ಲಿ ಸಿಗ್ತದೆ. ಒಂದು ಯುದ್ಧಕಾಂಡದಲ್ಲಿ, ಮತ್ತೊಂದು ಉತ್ತರಕಾಂಡದಲ್ಲಿ. ಯುದ್ಧಕಾಂಡದಲ್ಲಿ ಅಗ್ನಿ ಪ್ರವೇಶದೊಂದಿಗೆ ಅದು ಮುಗೀತದೆ. ಉತ್ತರಕಾಂಡದಲ್ಲಾಗುವಾಗ ಸೀತಾ ಭೂಗರ್ಭ ಪ್ರವೇಶದ ಜೊತೆಗೆ ಅದು ಸಮಾಪ್ತಿ ಆಗ್ತದೆ. ಹೀಗೆ ವಾಲ್ಮೀಕಿ ರಾಮಾಯಣದಲ್ಲಿ 2 ಬಾರಿ ಸೀತಾ ಪರಿತ್ಯಾಗದ ಒಂದು ಸನ್ನಿವೇಶಗಳು ಅಗ್ನಿ ಪ್ರವೇಶದ ಜೊತೆಗೆ ಭೂಗರ್ಭ ಪ್ರವೇಶದ ಜೊತೆಗೆ ಬರುವಂಥದ್ದು ನಾವು ಕಾಣ್ತೇವೆ. ಯುದ್ಧ ಎಲ್ಲ ಮುಗೀತದೆ. ಅನೇಕ ದಿನಗಳ ಕಾಲ ನಡೆದ ಯುದ್ಧ ಎಲ್ಲ ಮುಗ್ದ ನಂತರದಲ್ಲಿ ರಾಮ ತಾನು ರಾಜ್ಯದ ಒಳಗೆ ಪ್ರವೇಶ ಮಾಡುವುದಿಲ್ಲ. ಯಾಕೆಂದರೆ ಅವ ದೀಕ್ಷಿತ. ಇನ್ನೊಂದು ದೇಶಕ್ಕೆ, ಇನ್ನೊಂದು ರಾಜ್ಯಕ್ಕೆ ಪ್ರವೇಶ ಮಾಡಬಾರ್ದವ, ಇನ್ನೊಂದು ರಾಜ್ಯದೊಳಗೆ. ಅದಕ್ಕೋಸ್ಕರ ವಿಭೀಷಣನನ್ನು ಕಳುಹಿಸಿ ಸೀತೆಯನ್ನು ಕರೆದುಕೊಂಡು ಬಾ ಅಂತ ಹೇಳ್ತಾನೆ. ಇಷ್ಟು ಹೊತ್ತಿಗೆ ಸೀತಾರಾಮರ ವಿರಹವಾಗಿ ಲಂಕೆಯಲ್ಲಿದ್ದ ಸೀತೆ ರಾಮ ಇದ್ದಾನೋ ಇಲ್ಲವೋ, ತನ್ನನ್ನು ಹುಡುಕ್ತಾ ಇದ್ದಾನೋ ಇಲ್ಲವೋ ಅಂತ ಏನೂ ಗೊತ್ತಿಲ್ಲದೆ ಹನುಮಂತ ಒಬ್ಬ ಬಂದದ್ರಿಂದಾಗಿ ಮಾತ್ರ ವಿಷಯವನ್ನು ತಿಳ್ಕೊಂಡು ಬದುಕಿ ಉಳಿತಾಳೆ. ಮಧ್ಯದಲ್ಲಿ ಸೀತೆಯ ಪರಿಸ್ಥಿತಿ ಎಷ್ಟು ಕಠಿಣ ಆಗ್ತದೆ ಅಂತಂದರೆ ಸಾಯಲಿಕ್ಕೂ ಆಗುವುದಿಲ್ಲ ಅಂತದೆ ರಾಮಾಯಣ. ಬೇರೆ ಏನು ವಸ್ತುಗಳು ಸಿಕ್ಕದಾಗ ತನ್ನ ಉದ್ದದ ತಲೆಯ ಕೂದಲನ್ನು ತಾನೇ ತನ್ನ ಕುತ್ತಿಗೆಗೆ ಸುತ್ತಿಕೊಂಡು ಪ್ರಾಣತ್ಯಾಗಕ್ಕೂ ಸೀತೆ ಪ್ರಯತ್ನ ಮಾಡ್ತಾಳೆ ಅಂತ ವಾಲ್ಮೀಕಿ ಬರೀತಾರೆ. ಹೀಗೆ ಇದೆಲ್ಲ ದಾಟಿಯಾದ ನಂತರ ರಾಮ ಇವತ್ತಲ್ಲದಿದ್ದರೆ ನಾಳೆ ಬರ್ತಾನೆ ಅನ್ನುವ ನಂಬಿಕೆಯಲ್ಲಿ ಸೀತೆ ಕಾಯ್ತಾಳೆ. ಹನುಮಂತ ವಿಷಯ ತರ್ತಾನೆ. ಆ ಸೀತೆಯ ನಿಷ್ಠೆ ಮತ್ತು ದೃಢತೆ ಕೊನೆಯವರೆಗೂ ಕೂಡ ರಾಮಾಯಣದಲ್ಲಿ ಒಂದೇ ರೀತಿ ಉಳಿದಿರ್ತದೆ.
ಅಂತಹ ಸಂಕಷ್ಟ ಪರಿಸ್ಥಿತಿಯಲ್ಲಿ ಹನುಮಂತ ಹೇಳ್ತಾನೆ, ತಾಯಿ, ಇಂಥ ಎಲ್ಲ ಜಂಜಾಟಗಳು ಬೇಡ, ನನ್ನ ಬೆನ್ನ ಮೇಲೆ ಕೂತ್ಕೊಂಡು ಬಿಡು, ಯುದ್ಧವೂ ಬೇಡ, ರಗಳೆಯೂ ಬೇಡ, ಈ ಕ್ಷಣದಲ್ಲಿ ಲಂಕೆಯಿಂದ ನಿನ್ನನ್ನು ನೇರ ರಾಮನ ಹತ್ರ ಕರ್ಕೊಂಡು ಹೋಗ್ತೇನೆ ಅಂತಾನೆ. ಸೀತೆ ಹೇಳ್ತಾಳೆ, ಹಾಗೆ ಬಂದರೆ ನನ್ನ ಗಂಡನಿಗೆ ನಾನು ಅದು ಅಪಮಾನ ಮಾಡಿದ ಹಾಗಾಗ್ತದೆ, ಅವನ ಪೌರುಷಕ್ಕೆ ಇದರಿಂದ ತೊಂದರೆ ಬಂದೀತು, ಹಾಗಾಗಿ ನಾನು ನಿನ್ನ ಜೊತೆ ಬರುವುದಿಲ್ಲ ಅಂತಾಳೆ. ಅಂತೂ ಹನುಮಂತ ಹೋಗ್ತಾನೆ, ಯುದ್ಧ ಎಲ್ಲ ಆಗ್ತದೆ, ರಾವಣ ಸಂಹಾರ ಆಗಿ ಕೊನೆಗೆ ಯುದ್ಧರಂಗದಲ್ಲಿ ಸೀತಾರಾಮರ ಭೇಟಿಯ ಒಂದು ವ್ಯವಸ್ಥೆ ನಡೀತದೆ. ವಿಭೀಷಣನ ಹತ್ರ ರಾಮ ಹೇಳ್ತಾನೆ, ಸೀತೆಯನ್ನು ಹೋಗಿ ಕರ್ಕೊಂಡು ಬಾ. ಅದು ಹೇಗೆ ಕರ್ಕೊಂಡು ಬರಬೇಕು? ಹೋಗಿ ದಿವ್ಯಾಂಗರಾಗಾಂ ವೈದೇಹೀಂ ದಿವ್ಯಾಭರಣ ಭೂಷಿತಾಂ ಇಹ ಸೀತಾಂ ಶಿರಸ್ನಾತಾಂ ದ್ರಷ್ಟುಮಿಚ್ಛಾಮಿ ಮಾಚಿರಂ. ಇದ್ದ ಹಾಗೆ ಕರ್ಕೊಂಡು ಬರಬೇಡ ಲಕ್ಷ್ಮಣ, ಅವಳನ್ನು ಕರ್ಕೊಂಡು ಬರುವಾಗ ದಿವ್ಯಾಂಗರಾಗಾಂ ವೈದೇಹೀಂ, ಏನೆಲ್ಲ ಹೆಂಗಸರು ಆಭರಣಗಳನ್ನು ಸುಗಂಧ ದ್ರವ್ಯಗಳನ್ನು ಹಾಕೊಳ್ಬೇಕು ಅಂತಹ ಎಲ್ಲ ರೀತಿಯಿಂದ ಅಲಂಕಾರ ಮಾಡಿ ಅವಳನ್ನು ಚೆಂದಾಗಿ ಅಲ್ಲಿಂದ ಇಲ್ಲಿಗೆ ಕರ್ಕೊಂಡು ಬಾ ಅಂತ ರಾಮ ವಿಭೀಷಣನಿಗೆ ನಿರ್ದೇಶನ ಮಾಡ್ತಾನೆ. ವಿಭೀಷಣ ಹೋಗ್ತಾನೆ. ಹೇಳಿದಾಗ ಸೀತೆ ಏನು ಹೇಳ್ತಾಳೆ ಗೊತ್ತುಂಟ? ವಿಭೀಷಣ, ನಾನು ಈಗ ಹೇಗಿದ್ದೇನೆ ಹಾಗೆ ರಾಮನನ್ನು ನೋಡಲಿಕ್ಕೆ ಇಚ್ಛಿಸ್ತೇನೆ. ಅಸ್ನಾತ್ವ ದ್ರಷ್ಟುಮಿಚ್ಛಾಮಿ ಭರ್ತಾರಂ ರಾಕ್ಷಸಾಧಿಪ. ನನಗೆ ಸ್ನಾನ ಮಾಡುವುದು ಕೂಡ ಬೇಡ. 1 ವರ್ಷ ಆಯಿತು ಸೀತೆ ಸ್ನಾನ ಮಾಡದೆ ಹತ್ರ. ಯಾವ ಬಟ್ಟೆಯಲ್ಲಿ ರಾಮನನ್ನು ಬಿಟ್ಟು ರಾವಣ ಅಪಹಾರ ಮಾಡಿದ್ದಾನೆ ಅದೇ ವಸ್ತ್ರದಲ್ಲಿ ಅವತ್ತಿನವರೆಗೂ ಇದ್ದಾಳೆ. ಹಾಗಾಗಿ ನನ್ನನ್ನು ಇದೇ ಸ್ಥಿತಿಯಲ್ಲಿ ರಾಮ ನೋಡಬೇಕು ಅಂತ ಸೀತೆ ವಿಭೀಷಣನ ಹತ್ರ ಹೇಳಿದಾಗ ವಿಭೀಷಣ ಕೇಳುವುದಿಲ್ಲ. ರಾಮನ ಅಪ್ಪಣೆಯಾಗಿದೆ, ನೀವು ಸ್ನಾನ ಮಾಡಿಗೆ ಬರಬೇಕು ಅಂತ ಹೇಳಿದಾಗ ಕೊನೆಗೆ ಅನಿವಾರ್ಯವಾಗಿ ಒಪ್ಪಿಕೊಂಡು ಬಟ್ಟೆಗಳನ್ನೆಲ್ಲ ಉಟ್ಟುಕೊಂಡು ಹೊರಟು ಬರ್ತಾಳೆ. ಆ ಕಾಲದ ಸಂಪ್ರದಾಯದಲ್ಲಿ ಒಂದು ಮೇನೆ, ಇವತ್ತು ನಾವು ಪಲ್ಲಕ್ಕಿ ಅಂತ ಏನು ಕರಿತೇವೆ ಹಾಗೆ ಇರುವಂಥದ್ದು ಜನಗಳು ಹೊತ್ತು ತರ್ತಾ ಇದ್ದರು. ಅದು 4 ಸುತ್ತಿನಲ್ಲೂ ಆವರಕ ಇತ್ತು. ಒಳಗೆ ಯಾರಿದ್ದಾರೆ ಅಂತ ಹೊರಗಿನ ಜನಗಳಿಗೆ ಗೊತ್ತಾಗ್ತಾ ಇರಲಿಲ್ಲ. ರಾಜಮನೆತನದ ಹೆಣ್ಮಕ್ಕಳೆಲ್ಲ ಅದರಲ್ಲಿ ಸಂಚಾರ ಮಾಡ್ತಾ ಇದ್ದರು ಅಂತ ಗೊತ್ತಾಗ್ತದೆ. ಅಂತಹ ಒಂದು ಮೇನೆಯಲ್ಲಿ ಸೀತೆಯನ್ನಿಟ್ಟು ವಿಭೀಷಣ ಕರ್ಕೊಂಡು ಬರ್ತಾನೆ. ಕರ್ಕೊಂಡು ಬಂದರೆ ವಾಲ್ಮೀಕಿಗಳು ಬರೀತಾರೆ, ಅನೇಕ ಸಮಯದ ನಂತರ ಆ ಯುದ್ಧರಂಗದಲ್ಲಿ ಸೀತಾರಾಮರ ಭೇಟಿಗೆ ವೇದಿಕೆ ನಿರ್ಮಾಣ ಆಗ್ತದೆ. ರಾಮನಿಗೆ ಉದ್ವೇಗ, ಕುತೂಹಲ, ಸಂತೋಷ ಎಷ್ಟಿತ್ತು, ಸೀತಾದೇವಿಯ ಮನಸ್ಸಿನಲ್ಲೂ ಕೂಡ ಅಂಥದ್ದೇ ಒಂದು ಉದ್ವೇಗ ಇತ್ತು ಅಂತ ಹೇಳ್ತಾರೆ. ಹಾಗೆ ಸೀತೆ ಬರ್ತಾ ಇದ್ದಾಗ ರಾಮನಿಗೆ ಒಂದು ವಿಚಿತ್ರವಾದಂತಹ ಮನಸ್ಥಿತಿಗೆ ರಾಮ ಆ ಸನ್ನಿವೇಶದಲ್ಲಿ ಒಳಗಾಗ್ತಾನೆ. ಹೇಳ್ತಾರೆ, ರಾಮ ಹೇಳ್ತಾನಂತೆ, ವಿಸೃಜ್ಯ ಶಿಬಿಕಾಂ ತಸ್ಮಾತ್ ಪದ್ಭ್ಯಾಮೇವೋಪಸರ್ಪತು ಸಮೀಪೆ ಮಮ ವೈದೇಹಿ ಪಶ್ಯಂತ್ವೇತೆ ವನೌಕಸಃ. ವಿಭೀಷಣ, ಈ ಸೀತೆಯನ್ನು ಇಂತಹ ಒಂದು ಮೇನೆಯಲ್ಲಿಟ್ಟು ಸುತ್ತ ಮುಚ್ಚಿ ಕರ್ಕೊಂಡು ಬರ್ತಾ ಇದ್ಯಲ್ವಾ, ಯಾಕೆ ಹೀಗೆ ಮಾಡ್ತಾ ಇದ್ದಿ? ಅಂತಹ ಶಿಬಿಕೆಯಿಂದ ಅವಳನ್ನು ಇಳಿಲಿಕ್ಕೆ ಹೇಳು. ಇದು ರಾಮ ಹೇಳುವಂತಹ ಮಾತು. ಶಿಬಿಕೆಯಿಂದ ವೈದೇಹಿಯನ್ನು, ಸೀತೆಯನ್ನು ಇಳಿಲಿಕ್ಕೆ ಹೇಳು. ಪದ್ಭ್ಯಾಮೇವೋಪಸರ್ಪತು, ಕಾಲಿನಲ್ಲಿ ಅವಳು ನಡ್ಕೊಂಡು ಬರಲಿ. ಇಲ್ಲಿ ಯಾರೆಲ್ಲ ಸೀತೆಯನ್ನು ನೋಡಬೇಕು ಅಂತ ವನೌಕಸಃ ಅನೇಕ ಮಂದಿ ವಾನರ ಸೈನ್ಯ ಕಾಯ್ತಾ ಉಂಟು, ಅವರೆಲ್ಲ ಸೀತೆಯನ್ನು ನೋಡಲಿ. ಹಾಗಾಗಿ ಅವಳನ್ನು ಕಾಲಿನಲ್ಲಿ ನಡ್ಕೊಂಡು ಬಾ. ಹೇಳ್ತಾನೆ, ನ ಗೃಹಾಣಿ ನ ವಸ್ತ್ರಾಣಿ ನ ಪ್ರಾಕಾರ ಸ್ಥಿರಸ್ಕ್ರಿಯ ನೇದೃಶಾ ರಾಜಸತ್ಕಾರ ವೃತ್ತಮಾವರಣಂ ಸ್ತ್ರೀಯ. ಇದು ಮುಂದೆ ಬರುವುದಕ್ಕೆ ಒಂದು ಪೀಠಿಕೆಯನ್ನು ರಾಮ ಹಾಕ್ತಾನೆ. ನೋಡು ವಿಭೀಷಣ, ಒಂದು ಹೆಣ್ಣಿಗೆ ರಕ್ಷಣೆ ಅಥವಾ ಗೌರವ ಕೊಡುವುದು ಯಾವುದು ಅಂತಂದರೆ ಮನೆಯೋ ಬಟ್ಟೆಯೋ ಅವಳನ್ನು ರಕ್ಷಿಸುವಂತಹ ವ್ಯವಸ್ಥೆಯೋ ಯಾವುದೂ ಅಲ್ಲ, ಅವಳ ಶೀಲ ಮಾತ್ರ ಅವಳನ್ನು ರಕ್ಷಿಸ್ತದೆ ಅಂತ ಕಟುವಾಗಿ ಒಂದು ಮಾತನ್ನು ವಿಭೀಷಣನ ಮುಂದೆ ಹೇಳ್ತಾನೆ. ಬಹುಶಃ ಈ ಮಾತು ಸೀತೆಗೆ ಕೇಳಿರಲಿಕ್ಕಿಲ್ಲ. ಸರಿ, ಬೇರೆ ದಾರಿ ಕಾಣದೆ ಸೀತೆ ಆ ಮೇನೆಯಿಂದ ವಿಭೀಷಣ ಹೇಳಿದಂತೆ ಇಳಿತಾಳೆ. ಇಳಿದ್ರೆ
ಯಾರನ್ನು ನೋಡಬೇಕು ಅಂತ ಇಷ್ಟು ಸಮಯ ಹಗಲಿರುಳೂ ಕೂಡ ಏಕಕಂಠಳಾಗಿ ಪ್ರಾರ್ಥಿಸ್ತಾ ಇದ್ಲು. ಅಂತಹ ರಾಮ ಸೀತೆಯ ಕಣ್ಮುಂದೆ ಇದ್ದಾನೆ. ವಾಲ್ಮೀಕಿ ಹೇಳ್ತಾರೆ, ವಿಸ್ಮಯಾಚ್ಚ ಪ್ರಹರ್ಷಾಚ್ಚ ಸ್ನೇಹಾಚ್ಚ ಪತಿದೇವತಾ ಉದೈಕ್ಷತ ಮುಖಂ ಭರ್ತು ಸೌಮ್ಯಂ ಸೌಮ್ಯತರಾನನ. ಸಂಭ್ರಮ. ಆ ರಾಮ ಇನ್ನೂ ಪುನಃ ರಾಮನ ಜೊತೆಗೆ ತನ್ನ ಭೇಟಿ ಆಗ್ತದೆ ಅನ್ನುವುದೇ ನಂಬಿಕೆ ಇರಲಿಲ್ಲ ಸೀತೆಗೆ. ಅಂತಹ ರಾಮನ ಭೇಟಿ ಆಯಿತು ಅನ್ನುವಂತಹ ಸಂಭ್ರಮ, ಸ್ನೇಹ ಅನ್ನುವಂಥದ್ದು ಶಾಶ್ವತವಾಗಿದ್ದದ್ದು. ಆ ರಾಮ ಈಗ ಮುಂದೆ ಸಿಕ್ಕಿದ ಅಂತಂದಾಗ ತುಂಬ ಆನಂದವನ್ನು ಸೀತೆ ಮಾನಸಿಕವಾಗಿ ಅನುಭವಿಸ್ತಾಳಂತೆ. ಅದನ್ನು ಪೂರ್ತಿಯಾಗಿ ವರ್ಣಿಸಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ವಿಸ್ಮಯಾಚ್ಚ ಪ್ರಹರ್ಷಾಚ್ಚ ಸ್ನೇಹಾಚ್ಚ ಅಂತಂದ್ರೆ ಇದು ಸೀತೆಯ ಭಾವ. ರಾಮನಿಗೇನಾಗಬೇಕು? ರೋಷೋ ಹರ್ಷಂಚ ದೈನ್ಯಂಚ ತ್ರಯಂ ರಾಘವ ಮಾವಿಶತ್ ಅಂತಾರೆ. ಒಂದು ಬದಿಯಲ್ಲಿ ಸಿಟ್ಟು ಬಂತಂತೆ, ರೋಷೋ ದೈನ್ಯ ಸ್ಥಿತಿಯನ್ನು ಅನುಭವಿಸಿದಂತೆ, ಹರ್ಷಶ್ಚ ಸಂತೋಷವನ್ನು ಅನುಭವಿಸಿದಂತೆ. ಈ ಮೂರು ಶಬ್ದಕ್ಕೆ ವ್ಯಾಖ್ಯಾನಕಾರರು ಬೇರೆ ಬೇರೆ ಅರ್ಥಗಳನ್ನು ಬರೀತಾರೆ. ರೋಷ ಯಾಕೆ ಅಂತಂದರೆ, ದೈನ್ಯ ಯಾಕೆ ಅಂತಂದರೆ, ಸಂತೋಷ ಯಾಕೆ ಅಂತಂದರೆ ತುಂಬ ವ್ಯಾಖ್ಯಾನಕಾರರು ಬರೆದಿದ್ದಾರೆ. ಒಂದು ಸಾಮಾನ್ಯ ಅರ್ಥವನ್ನು ಮಾತ್ರ ಹೇಳ್ತೇನೆ. ದೈನ್ಯ ಅಂತಂದರೆ ತಾನು ಇಷ್ಟು ಪರಾಕ್ರಮಿ ಆಗಿದ್ದೂ ಕೂಡ ತನ್ನ ಹೆಂಡತಿ ಇಷ್ಟು ಸಮಯ ಇನ್ನೊಬ್ಬ ರಾಕ್ಷಸನ ಆಳ್ವಿಕೆಯಲ್ಲಿ ಇರಬೇಕಾಯ್ತಲ್ಲೋ ಅನ್ನುವಂತಹ ಒಂದು ದೈನ್ಯದ ನೆನಪು ರಾಮನ ಮನಸ್ಸಿನಲ್ಲಿ ಬಂತಂತೆ. ರೋಷ ಯಾಕೆ ಕೇಳಿದರೆ, ತಾನು ಇಂತಹ ಸೀತೆಯನ್ನು ಇನ್ನೊಬ್ಬನ ಅಧೀನದಲ್ಲಿ ಇದ್ದವಳನ್ನು ಸ್ವೀಕಾರ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಯ್ತಲ್ಲ ಅಂತ ರೋಷ ಬಂತಂತೆ. ಹರ್ಷ ಯಾಕೆ ಕೇಳಿದರೆ, ಸಹಜವಾಗಿ ಪ್ರೀತಿಸಿದ ಹೆಣ್ಣು, ನಿರಂತರವಾಗಿ ದಾಂಪತ್ಯದಲ್ಲಿ ಅಷ್ಟು ಅದ್ಭುತವಾದ ದಾಂಪತ್ಯಕ್ಕೆ ಸಹಕಾರಿಯಾಗಿದ್ದವಳು ಈಗ ಪುನಃ ಬಂದ್ಲು ಅಂತ ಸಂತೋಷ, ಹರ್ಷ ಆಯಿತು ಅಂತ ಬೇರೆ ಬೇರೆ ಅರ್ಥಗಳನ್ನು ವ್ಯಾಖ್ಯಾನಕಾರರು ಈ ಸಂದರ್ಭದಲ್ಲಿ ಬರೀತಾರೆ. ಅದೆಲ್ಲ ದಾಟಿ ಸೀತೆ ಬಂದರೆ ನೋಡಿ, ಎಷ್ಟೋ ತುಂಬ ಆತ್ಮೀಯರನ್ನು ಒಂದು 15 ದಿವಸ ನೋಡದೆ ಮತ್ತೆ ಸಿಕ್ಕಿದರೆ ನಮಗೆ ಎಷ್ಟು ಸಂಭ್ರಮ ಆಗ್ತದೆ, ಹಾಗೆ ಸೀತೆಗೆ ಎಷ್ಟು ಸಂಭ್ರಮ ಆಗಬೇಕು ರಾಮನನ್ನು ನೋಡಿ. ಏನೆಲ್ಲ ರಾಮ ತನಗೆ ಹೇಳಿಯಾನು ಅನ್ನುವಂತಹ ಕುತೂಹಲದ ಆಶೆಯನ್ನು ಹೊತ್ತು ಸೀತೆ ಬಂದಿರಬೇಕು. ಅವಳು ಎದುರು ಬಂದು ನಿಂತಾಗ ರಾಮ ಏನು ಹೇಳ್ತಾನೆ ಗೊತ್ತುಂಟ? ಏಷಾಸಿ ನಿರ್ಜಿತಾ ಭದ್ರೇ ಶತ್ರುಂಜಿತ್ವಾ ರಣಾಜಿರೆ ಪೌರುಷಾದ್ಯದನುಷ್ಠೇಯಂ ಮಯೇತದುಪಪಾದಿತಂ. ಸೀತೆ, ರಾವಣನ ಅರಮನೆಯಲ್ಲಿದ್ದಂತಹ ನಿನ್ನನ್ನು ನಾನು ಕರ್ಕೊಂಡು ಬಂದಿದ್ದೇನೆ ಅಂತ ಹೇಳಿದರೆ ಅದು ನಿನ್ನ ಮೇಲಿನ ಪ್ರೀತಿಯಿಂದ ಅಂತ ನೀನು ತಿಳ್ಕೊಳ್ಬೇಡ. ಒಬ್ಬ ರಾಜನ ಹೆಂಡತಿಯನ್ನು ಇನ್ನೊಬ್ಬ ಶತ್ರು ಅಪಹಾರ ಮಾಡಿದರೆ ಆ ಪ್ರತಿಕಾರವನ್ನು ತೀರಿಸಿಕೊಳ್ಳಿಕ್ಕೆ ರಾಜ ಏನು ಮಾಡ್ತಾನೆ, ಆ ಕೆಲಸವನ್ನು ಮಾತ್ರ ನಾನು ಮಾಡಿದ್ದು ಅಂತಾನೆ. ಸೀತೆಯ ಬಗ್ಗೆ ನನಗೆ ಯಾವುದೇ ಪ್ರೀತಿ ಇಲ್ಲ ಅನ್ನುವುದನ್ನು ನೇರವಾಗಿ ಹೇಳ್ತಾನೆ. ಏಷಾಸಿ ನಿರ್ಜಿತ ಭದ್ರೆ ಶತ್ರುಂಜಿತ್ವ ರಣಾಜಿರೆ ಪೌರುಷಾದ್ಯದನುಷ್ಠೇಯಂ. ಒಬ್ಬ ಹೆಂಡತಿಯನ್ನು ಕದ್ದುಕೊಂಡು ಹೋದಾಗ ಪೌರುಷವಂತನಾದ ಗಂಡ ಏನು ಮಾಡಬೇಕೋ ನಾನು ಅದನ್ನು ಮಾಡಿದ್ದೇನೆ. ನಾನು ಮಾಡಿದ್ದೇನೆ ಅಂತ ಹೇಳಿದರೆ ಒಂದು ಕೆಲಸದಿಂದ ನಾನು ಎರಡನ್ನು ಸಾಧಿಸಿಕೊಂಡೆ. ಅವಮಾನಶ್ಚ ಶತ್ರುಶ್ಚ ಯುಗಪನ್ ನಿಹತೌ ಮಯ ಅಂತಾನೆ. ನನಗೆ ಆದ ಅಪಮಾನವನ್ನೂ ಮುಗಿಸಿದೆ, ಶತ್ರುವನ್ನು ಮುಗಿಸಿದೆ. ಇಬ್ಬರನ್ನು ಕೂಡ ಏಕಕಾಲದಲ್ಲಿ ನಾನು ಮುಗಿಸಿಬಿಟ್ಟೆ. ಹಾಗಾಗಿ ನಿನ್ನನ್ನು ವಾಪಸ್ಸು ಪಡೆದೆ ಅನ್ನುವಂತಹ ಸಂಭ್ರಮದ ವಿಷಯ ನನ್ನ ಪಾಲಿಗಲ್ಲ, ನಾನು ನನ್ನದಾದಂತಹ ಪರಾಕ್ರಮವನ್ನು ತೋರಿಸಿದೆ ಅನ್ನುವಂತಹ ಸಂಭ್ರಮ ಮಾತ್ರ ನನ್ನ ಪಾಲಿಗೆ, ನೀನು ನನ್ನ ಪಾಲಿಗೆ ಏನೂ ಅಲ್ಲ ಅಂತ ಭಾವನೆ ಬರುವ ಮಾತುಗಳನ್ನು ಸೀತೆಯ ಮುಂದೆ ರಾಮ ಹೇಳ್ತಾನೆ. ಹೇಗಾಗಬೇಕು ಯೋಚನೆ ಮಾಡಿ. ಸುತ್ತ 100 ಕಪಿ ಸೈನಿಕರಿದ್ದಾರೆ, ಹನುಮಂತ ಇದ್ದಾನೆ, ವಿಭೀಷಣ ಇದ್ದಾನೆ, ಸುಗ್ರೀವ ಇದ್ದಾನೆ, ಇವರೆಲ್ಲ ಸೇರಿಕೊಂಡಿದ್ದಾರೆ ಆ ಪರಿಸರದಲ್ಲಿ. ಇವರೆಲ್ಲ ಯೋಚನೆ ಮಾಡ್ತಾರೆ, ತಥೋ ಲಕ್ಷ್ಮಣ ಸುಗ್ರೀವೋ ಹನುಮಾಂಶ ಪ್ಲವಂಗಮಃ ನಿಶಮ್ಯ ವಾಕ್ಯಂ ರಾಮಸ್ಯ ಬಭೂವು ವ್ಯಥಿತ ಭೃಶಂ ಅಂತಾರೆ ವಾಲ್ಮೀಕಿಗಳು. ಇವರೆಲ್ಲ ರಾಮನ ಮಾತನ್ನು ಕೇಳಿ ತುಂಬ ದುಃಖಪಟ್ಟರಂತೆ.
ಕಲತ್ರ ನಿರಪೇಕ್ಷೈಶ್ಚ ಇಂಗಿತೈರಸ್ಯ ದಾರುಣೈ ಅಪ್ರೀತಮಿವ ಸೀತಾಯಾಂ ತರ್ಕಯಂತಿ ಸ್ಮ ರಾಘವಂ. ಇವನ ಮಾತು, ಆ ಮಾತಿನಲ್ಲಿರುವ ಭಾವಗಳು, ಇದನ್ನೆಲ್ಲ ನೋಡಿ ಹೆಂಡತಿಯ ವಿಷಯದಲ್ಲಿ ರಾಮನಿಗೆ ಯಾವುದೇ ಪ್ರೀತಿ ಇಲ್ಲ, ವಿಶ್ವಾಸ ಇಲ್ಲ, ಆದರ ಇಲ್ಲ ಅನ್ನುವುದನ್ನು ಅವರೆಲ್ಲ ಗುರುತಿಸಿದ್ರು ಅಂತಾರೆ ವಾಲ್ಮೀಕಿಗಳು. ಇಷ್ಟೆಲ್ಲ ಮಾತಾದಾಗ ಅನಿರೀಕ್ಷಿತವಾಗಿ ಬಂದ ಈ ಆಘಾತದಿಂದ ಸೀತೆ ತತ್ತರಿಸಿ ಹೋಗಿಬಿಡ್ತಾಳೆ. ಯಾವ ರೀತಿಯಲ್ಲಿ ಪ್ರತಿಕ್ರಿಯಿಸಬೇಕು ಸೀತೆಗೆ ಏನು ಗೊತ್ತಾಗೋದಿಲ್ಲ. ಮೃಗೀವೋತ್ಫುಲ್ಲ ನಯನ ಬಭೂವಾಶ್ರುಮುಖಿ ತದಾ ಅಂತಾರೆ. ಹೇಗೆ ಒಂದು ಹೆಣ್ಣು ಜಿಂಕೆ, ಮೊದಲೇ ಅದು ತುಂಬ ಸೂಕ್ಷ್ಮ ಪ್ರಾಣಿ, ಏನಾದರೂ ಭಯ ಬಿದ್ದರೆ ಇನ್ನಷ್ಟು ಹೆದರಿಕೊಳ್ತದೆ. ಹಾಗೆ ಸೀತೆ ಆ ಹೆಣ್ಣು ಜಿಂಕೆಯ ರೀತಿಯಲ್ಲಿ ಕಣ್ಣು ತುಂಬ ನೀರು ತುಂಬಿಸಿಕೊಂಡು ರಾಮನನ್ನು ನೋಡ್ತಾ ಇದ್ದಾಳೆ. ಏನು ಮಾತಾಡ್ತಾ ಇದ್ದಾನೆ, ಇದು ನನ್ನ ರಾಮನೋ ಅನ್ನುವಂತಹ ಸಂಶಯ ಸೀತೆಯ ಮನಸ್ಸಿನಲ್ಲಿ ಬರುವ ರೀತಿ ರಾಮ ಮಾತಾಡಲಿಕ್ಕೆ ಶುರು ಮಾಡ್ತಾನೆ. ಮತ್ತೆ ಮಾತುಗಳನ್ನು ಮುಂದುವರಿಸ್ತಾನೆ. ನೋಡು ಸೀತೆ, ನಾನು ಏನು ಕೆಲಸವನ್ನು ಮಾಡಿದ್ದೇನೆ, ದರ್ಶನಾಂ ಪ್ರತಿಮಾರ್ಜತ ತತ್ಕೃತಂ ರಾವಣಂ ಹತ್ವಾ ಮಯೇದಂ ಮಾನಕಾಂಕ್ಷಿಣ. ಒಬ್ಬ ಆತ್ಮಾಭಿಮಾನ ಇರುವ ಗಂಡಸು ತನ್ನ ಹೆಂಡತಿಯನ್ನು ಇನ್ನೊಬ್ಬ ಕದ್ದು ಹೋದಾಗ ಏನು ಕೆಲಸವನ್ನು ಮಾಡಬಹುದು ಆ ಕೆಲಸವನ್ನು ಮಾತ್ರ ನಾನು ಮಾಡಿದ್ದು, ಅದಕ್ಕಿಂತ ಯಾವ ಹೆಚ್ಚಿನ ಕೆಲಸವನ್ನು ಕೂಡ ನಿನ್ನ ವಿಷಯದಲ್ಲಿ ನಾನು ಮಾಡಲೇ ಇಲ್ಲ ಅನ್ನುವಂತಹ ಮಾತು ಹೇಳ್ತಾನೆ. ಮಾತ್ರ ಅಲ್ಲ, ಸೀತೆ ಇಷ್ಟು ವರ್ಷ ರಾವಣನ ಸಾಂಗತ್ಯದಲ್ಲಿ, ಇಷ್ಟು ಸಮಯ ರಾವಣನ ಸಾಂಗತ್ಯದಲ್ಲಿ ಇದ್ದವಳು ನೀನು. ರಾವಣ ಅಂತಂದರೆ ಆ ಕಾಲದಲ್ಲಿ ದೊಡ್ಡ ಹೆಣ್ಮರುಳ. ಇಂತಹ ರಾವಣನ ವಶದಲ್ಲಿದ್ದ ನೀನು ಪರಿಶುದ್ಧ ಚಾರಿತ್ರಳು ಅಂತ ನಾನು ನಿನ್ನನ್ನು ಹೇಗೆ ನಂಬಲಿಕ್ಕೆ ಹೇಳ್ತಾನೆ. ರಾವಣಾಂಕ ಪರಿಕ್ಲಿಷ್ಟಾಂ ದೃಷ್ಟಾಂ ದುಷ್ಟೇನ ಚಕ್ಷುಷಾ ಕಥಂ ತ್ವಾಂ ಪುನರಾದದ್ಯಾಂ ಕುಲಂ ವ್ಯಪದಿಶನ್ ಮಹತ್. ಎಂಥ ಮಾತು ಹೇಳ್ತಾನೆ ನೋಡಿ. ರಾವಣಾಂಕ ಪರಿಕ್ಲಿಷ್ಟಾಂ, ಅಂತಹ ನಿನ್ನನ್ನು, ನನ್ನ ವಂಶ ಅನ್ನುವಂಥದ್ದು ಎಷ್ಟು ದೊಡ್ಡದು ಗೊತ್ತುಂಟ ನಿನಗೆ. ಅಯೋಧ್ಯೆಯ ವಂಶ ಅದು ಲೋಕೋತ್ತರವಾದಂಥದ್ದು. ಆ ವಂಶದಲ್ಲಿ ಬಂದಂತಹ ನಾನು ಶತ್ರುವಿನ ಅರಮನೆಯಲ್ಲಿ ಸಾಕಷ್ಟು ಸಮಯಗಳನ್ನು ಕಳೆದಂತಹ ಒಂದು ಹೆಣ್ಣನ್ನು ವಾಪಸ್ ಸ್ವೀಕಾರ ಮಾಡುವಂಥದ್ದು ನನ್ನ ಪಾಲಿಗೆ ಸುಲಭ ಅಲ್ಲ ಹೇಳ್ತಾನೆ. ಇನ್ನೂ ಒಂದು ಹೆಜ್ಜೆ ಕೆಳಗೆ ಹೋಗಿ ಹೇಳ್ತಾನೆ, ಸೀತೆ ನಿನ್ನ ರೂಪ ಉಂಟಲ್ವ ಭಾರಿ ಚಂದ. ನಿನ್ನಂತಹ ಇಂದ ಸೌಂದರ್ಯದ ಹೆಣ್ಣನ್ನು ನೋಡಿಕೊಂಡು ರಾವಣ ಸುಮ್ಮನೆ ಇದ್ದಾನು ಅಂತ ನನಗೆ ಅನ್ನಿಸುವುದಿಲ್ಲ ಅಂತಾನೆ. ನಹಿತ್ವಾಂ ರಾವಣೋ ದೃಷ್ಟ್ವಾ ದಿವ್ಯ ರೂಪಾಂ ಮನೋರಮಾಂ ಮರ್ಷಯೇತ ಚಿರಂ ಸೀತೆ ಸ್ವಗೃಹೇ ಪರ್ಯವಸ್ಥಿತಾಂ. ನೋಡಿಕೊಂಡು ಇಷ್ಟು ಸಮಯ ರಾವಣ ಸುಮ್ಮನೆ ಇರಲಿಕ್ಕಿಲ್ಲ ಅಂತ. ಹಾಗಾಗಿ ಇದೆಲ್ಲ ಪ್ರಸಂಗಗಳನ್ನು ನೋಡುವಾಗ ರಾವಣ ಅಪಹಾರ ಮಾಡಿದ ಅಂತಹದ್ದೊಂದು ಅಪಕೀರ್ತಿ ಉಂಟು. ರಾವಣನ ಮನೆಯಲ್ಲಿದ್ದುಕೊಂಡು ನೀನು ಯಾವ ರೀತಿಯಲ್ಲಿ ಪರಿಶುದ್ಧಳಾಗಿ ಇದೆಯೋ ಇಲ್ಲವೋ ಅಂತ ನಮಗೆ ನಿಶ್ಚಯ ಇಲ್ಲ. ರಾವಣನ ವ್ಯಕ್ತಿತ್ವ ಎಲ್ಲ ಲೋಕಕ್ಕೆ ಗೊತ್ತುಂಟು. ಇಂತಹ ಸಂದರ್ಭದಲ್ಲಿ ನಿನ್ನ ಚಾರಿತ್ರ್ಯದ ಬಗ್ಗೆ ನನಗೆ ಸಂಶಯ ಇರುವುದರಿಂದಾಗಿ ನನಗೆ ನಿನ್ನನ್ನು ಮತ್ತೆ ಸ್ವೀಕಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂದುಬಿಡ್ತಾನೆ. ಏನು ಮಾಡಬೇಕು? ತದ್ಗಚ್ಛ ಏತಾ ದಶ ದಿಶೋ ಭದ್ರೇ ಗಂತುಮರ್ಹಸಿ ಯಥಾಸು. 10 ದಿಕ್ಕುಗಳು ನಿನ್ನ ಸುತ್ತ ಉಂಟು, ಎಲ್ಲಿಗೂ ಬೇಕಾದರೂ ನೀನು ಹೋಗ್ಬೋದು, ನೀನು ಸ್ವತಂತ್ರಳು, ನಿನ್ನಿಂದಾಗಿ ಈ ರಾಮನಿಗೆ ಏನೂ ಆಗಬೇಕಾಗಿಲ್ಲ ಅನ್ನುವಂತಹ ಮಾತು ಕೊನೆಯದಾಗಿ ಹೇಳಿಬಿಡ್ತಾನೆ. ಇಷ್ಟರವರೆಗೆ ಇದು ತುಂಬ ಉದ್ದದ ಪ್ರಕರಣ ರಾಮಾಯಣದಲ್ಲಿ ಬರುವಂಥದ್ದು. ಇಷ್ಟರವರೆಗೆ ಎಲ್ಲ ಮಾತುಗಳನ್ನು ಕೇಳಿದ ಸೀತೆ ಒಳಗಿಂದ ಒಳಗೆ ದುಃಖವನ್ನು ಅನುಭವಿಸ್ತಾ ಇದ್ದಾಳೆ. ಆದರೆ ಆ ರಾಮನ ರೋಷ, ಅವನ ಮಾತಿನ ಭಾವದಲ್ಲಿದ್ದ ಸಿಟ್ಟು, ಅಸಹನೆ ಇದೆಲ್ಲ ನೋಡುವಾಗ ಸೀತೆಗೆ ಒಂದೂ ಮಾತನ್ನು ಆಡಲಿಕ್ಕೆ ಮನಸ್ಸು ಬರಲಿಲ್ಲಂತೆ. ಆದರೆ ಇಷ್ಟೆಲ್ಲ ರಾಮ ಮಾತಾಡುವಾಗ ಮಾತಾಡದೆ ಕೂತ್ಕೊಳ್ಳೋದು ಹೇಗೆ? ಮಾತಾಡಲೇಬೇಕಾದ ಪ್ರಸಂಗ ಬಂದಾಗ ಸೀತೆ ಮಾತಾಡ್ತಾಳೆ. ಏನು ಹೇಳ್ತೀರಾಮ? ರಾವಣನ ಅಂತಃಪುರದಲ್ಲಿದ್ದವಳು, ಕದ್ದುಕೊಂಡು ಹೋದ, ಅವನ ಶರೀರದ ಸಂಪರ್ಕಕ್ಕೆ ಬಂದವಳು ಅಂತ
ಇಂತಹ ನಿಕೃಷ್ಟವಾದ ಮಾತನ್ನು ನೀನು ಆಡ್ತಾ ಇದ್ದೀಯಲ್ವ. ರೂಕ್ಷಂ ಶ್ರಾವಯಸೆ ವೀರ ಪ್ರಾಕೃತಾಮಿವ. ಯಾರೋ ಒಬ್ಬ ಸಾಮಾನ್ಯ ಗಂಡಸು ತನ್ನ ಸಾಮಾನ್ಯ ಹೆಂಡತಿಗೆ ಹೇಳುವಂತಹ ಮಾತುಗಳನ್ನು ನನ್ನ ವಿಷಯದಲ್ಲಿ ರಾಮ ನೀನು ಆಡ್ತಾ ಇದ್ದೀಯಲ್ವೋ, ನಿನಗಿದು ಶೋಭವ? ಎಷ್ಟು ಸಮಯದಿಂದ ನನ್ನನ್ನು ಮದುವೆಯಾಗಿ ನಾವು ಜೊತೆಯಲ್ಲಿ ಬಂದಿದ್ದೇವೆ, ನನ್ನ ವಿಷಯದಲ್ಲಿ ನೀನು ಹೀಗೆ ಮಾತಾಡುವುದಾ? ರಾಮ, ಪೃಥಕ್ ಸ್ತ್ರೀಣಾಂ ಜಾತೀನ್ ತ್ವಂ ಪರಿಶಂಕಸೆ. ಸಾಮಾನ್ಯವಾಗಿ ಹೆಂಗಸರ ವಿಷಯದಲ್ಲಿ ಲೋಕದ ಜನರು ಹೇಗೆ ಮಾತಾಡ್ತಾರೆ, ಆ ರೀತಿಯಾದಂತಹ ಮಾತನ್ನು ನನ್ನ ವಿಷಯದಲ್ಲಿ ನೀನು ಮಾತಾಡುವುದು ಸರ್ವಥಾ ಒಪ್ಪಿಗೆ ಅಲ್ಲ. ಏನು ಹೇಳಿದಿ? ರಾವಣಾಂಕ ಪರಿಕ್ಲಿಷ್ಟಾಂ. ರಾಮ, ಆ ರಾವಣನ ದೇಹ ಪರಾಕ್ರಮದ ಮುಂದೆ ನಾನೊಂದು ದುರ್ಬಲ ಅಸಹಾಯಕ ಹೆಣ್ಮಗಳು. ಅಂತಹ ನನ್ನನ್ನು ತನ್ನ ಪೌರುಷದಿಂದ ಅಪಹಾರ ಮಾಡಿದಾಗ ನನ್ನ ದೇಹದ ಸ್ಪರ್ಶ ರಾವಣನಿಗೆ ಆಗಿದ್ದೀತು. ಆದರೆ ಕಾಮಕಾರೋ ನಮೇ ತತ್ರ ದೈವಂ ತತ್ರಾಪರಾಧ್ಯತಿ. ನನ್ನ ತಪ್ಪಲ್ಲ ಅದು, ನಾನು ಬೇಕು ಅಂತ ಮಾಡಿದ್ದಲ್ಲ. ಅವನ ಪೌರುಷದ ಮುಂದೆ ಹೋರಾಡಲಿಕ್ಕೆ ಶಕ್ತಿ ಇಲ್ಲದ ಅಸಹಾಯಕತೆಯಿಂದಾಗಿ ನನ್ನ ದೇಹ ರಾವಣನ ಸ್ಪರ್ಶಕ್ಕೆ ಬಂದಿದ್ದೀತು. ಆದರೆ ನನ್ನ ಮನಸ್ಸು ರಾಮ ಯಾವತ್ತೂ ಕೂಡ ನಿನ್ನಲ್ಲಿ ಮಾತ್ರ ಇದ್ದದ್ದು. ಮದಧೀನಂತೂ ಯತ್ತನ್ಮೇ ಹೃದಯಂ ತ್ವಯಿ ವರ್ತತೆ. ನನ್ನ ಮನಸ್ಸು ನಿನ್ನನ್ನು ಬಿಟ್ಟು ಯಾವತ್ತೂ ಕೂಡ ಹೋಗಲಿಲ್ಲ. ಹಾಗಾಗಿ ನಾನು ತಪ್ಪು ಮಾಡಿದೆ ಅಂತ ನೀನು ಏನು ಹೇಳ್ತಾ ಇದ್ದಿ, ನಾನು ಹೇಗೆ ತಪ್ಪು ಮಾಡಿದೆ ಹೇಳು? ಇಂತಹ ಸಂದರ್ಭದಲ್ಲಿ ಒಬ್ಬಳು ಅಬಲೆಯಾದಂತಹ ಹೆಣ್ಣು ಪರಪುರುಷನ ವಶಕ್ಕೆ ಆಗುವಂಥದ್ದು ಹೇಗೆ ಸ್ವಾಭಾವಿಕವೋ, ನಾನೂ ಕೂಡ ಹಾಗೆ ಮಾತ್ರ ಆಗಿ ಹೋದದ್ದಲ್ಲದೆ ಮತ್ತೆ ಯಾವುದೇ ತಪ್ಪುಗಳನ್ನು ನಾನು ಮಾಡಲಿಲ್ಲ ಅಂತಾಳೆ. ಏನು ಏತಾದಶ ದಿಶೋ ಭದ್ರೆ, ನಿನಗೆ ಇಷ್ಟ ಬಂದಲ್ಲಿಗೆ ಹೋಗು, ಎಲ್ಲ ದಾರಿಗಳು ನಿನಗೆ ತೆರೆದುಂಟು ಅಂತ ಹೇಳ್ತಾ ಇದೆಯಲ್ಲ. ಹಾಗೆ ನಿನಗೆ ಬಿಡಬೇಕು ಅಂತ ಇದ್ದರೆ ನಾನು ಲಂಕೆಯಲ್ಲಿರುವಾಗ ಹನುಮಂತನನ್ನು ಯಾಕೆ ಕಳಿಸಿದಿ? ಬಿಡುವಂಥದ್ದೇ ನಿನ್ನ ಸಂಕಲ್ಪ ಇಚ್ಛೆ ಅಂತ ಆಗಿದ್ದರೆ ಹನುಮಾನ್ ಅವಲೋಕಕಃ, ನನ್ನನ್ನು ನೋಡಲಿಕ್ಕೆ ಅಂತ ಕಳಿಸಿದ್ಯಲ್ವ ಹನುಮಂತನನ್ನು, ಆಗಲೇ ಬಿಟ್ಟುಬಿಡುವುದಿತ್ತಲ್ಲ. ನಾನು ಅಲ್ಲಿಯೇ ಬದುಕಿ ಕೊನೆಗೊಂದು ದಿನ ಯಾರೂ ಇಲ್ಲ ಅಂತ ಪ್ರಾಣ ಬಿಡ್ತಾ ಇದ್ದೆ. ನನ್ನನ್ನು ನೋಡಲಿಕ್ಕೋಸ್ಕರವಾಗಿ ಹನುಮಂತನನ್ನು ಕಳಿಸುವಂಥದ್ದು ನೀನು ಅವತ್ತು ಕಳಿಸಿದವ, ಮತ್ತೆ ಇವತ್ತು ಬಂದಾಗ ಯಾವ ದಿಕ್ಕಿಗೆ ಬೇಕಾದರೆ ಹೊರಟು ಹೋಗು ಅಂತ ಹೇಳ್ತಾ ಇದೆಯಲ್ವ. ಈ ನಿನ್ನ ಮಾತಿನ ಭಾವ ಏನು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ನಿನ್ನ ಕಣ್ಣಿಗೆ ರಾಮ ಹೇಳ್ತಾನೆ ಪ್ರಾರಂಭದಲ್ಲಿ, ದೀಪೋ ನೇತ್ರಾತುರಸ್ಯೇವ ಪ್ರತಿಕೂಲಾಸಿ ಮೇದೃಶ. ಒಬ್ಬ ಕಣ್ಣು ನೋವು ಬಂದಿರ್ತದೆ, ಅವನ ಮುಂದೆ ದೊಡ್ಡ ಒಂದು ಬೆಳಕಿನ ಪುಂಜವನ್ನಿಟ್ಟರೆ ಅವನ ಕಣ್ಣಿಗೆ ಮತ್ತಷ್ಟು ನೋವಾಗ್ತದೆ, ಆ ದೀಪವನ್ನು ನೋಡಲಿಕ್ಕೆ ಆಗುವುದಿಲ್ಲ. ಹಾಗೆ ನನ್ನ ಕಣ್ಣಿಗೆ ನೀನೀಗ ಚಂದದಲ್ಲಿ ಕಾಣ್ತಾ ಇಲ್ಲ, ನೀನು ಇಲ್ಲಿಂದ ಹೊರಟು ಹೋದರೆಯೇ ಒಳ್ಳೆಯದು ಅಂತ ರಾಮ ಹೇಳಿದ್ದಕ್ಕೆ ಸೀತೆ ಇಲ್ಲಿ ಉತ್ತರ ಕೊಡ್ತಾಳೆ, ನಿನ್ನ ಕಣ್ಣಿಗೆ ನಾನು ಚಂದ ಕಾಣುವುದಿಲ್ಲ ಅಲ್ವಾ, ನಾನು ಹೊರಟು ಹೋಗಬೇಕಲ್ವ. ರಾಮ, ಒಂದು ಕ್ಷಣ ಯೋಚನೆ ಮಾಡು, ನಾನು ನೀನು ಮದುವೆಯಾದದ್ದು ಇವತ್ತಲ್ಲ. ನ ಪ್ರಮಾಣೀಕೃತ ಪಾಣಿ ಬಾಲ್ಯೇ ಮಮ ನಿಪೀಡಿತ ಮಮಾಪ್ಶೀಲಂಚ ಭಕ್ತಿಶ್ಚ ಸರ್ವಂತೆ ಪೃಷ್ಠತ ಕೃತಂ. ನೀನು ನನ್ನನ್ನು ಯಾವತ್ತು ಮದುವೆಯಾಗಿದ್ದಿ? ನಾವಿಬ್ಬರು ಬಾಲ್ಯ ಸ್ನೇಹಿತರು. ಸೀತೆ ಹೇಳುವ ಮಾತು ನೋಡಿ, ನಾವಿಬ್ಬರು ಬಾಲ್ಯ ಸ್ನೇಹಿತರು. ಇವತ್ತು ಮದುವೆಯಾದದ್ದಲ್ಲ. ಇನ್ನೂ ಬುದ್ಧಿ ಬರುವಂತಹ ಹೊತ್ತಿಗೆ, ಒಂದು ಸಾಮಾನ್ಯ ಜ್ಞಾನ ಬರುವಂತಹ ಹೊತ್ತಿಗೆ ನನ್ನಪ್ಪ ನಿನಗೆ ನನ್ನನ್ನು ಮದುವೆ ಮಾಡಿಕೊಟ್ಟಿದ್ದ. ಆ ಸಣ್ಣ ವಯಸ್ಸಿನಲ್ಲಿ ಮದುವೆಯಾದ ನನ್ನನ್ನು ಇಷ್ಟು ವರ್ಷದವರೆಗೆ ನಿರಂತರ ನೋಡಿ ಇಷ್ಟು ವರ್ಷ ಕಳೆದ್ರೂ ನನ್ನ ವಿಷಯದಲ್ಲಿ, ನನ್ನ ಶೀಲದ ವಿಷಯದಲ್ಲಿ ನಿನಗೆ ಸಂಶಯ ಬರ್ತಾ ಉಂಟು ಅಂತಂದರೆ ರಾಮ, ನನ್ನ ಕಷ್ಟವನ್ನು ನಾನು ಇನ್ಯಾರ ಹತ್ರ ಹೇಳಿಕೊಳ್ಳಿ? ಹಾಗಾಗಿ ಇಂತಹ ಸಂಕಷ್ಟದ ಪರಿಸ್ಥಿತಿಯಲ್ಲಿ ಒಬ್ಬಳು ಹೆಣ್ಣು ಬಂದರೆ ಏನು ಮಾಡಬಹುದು? ಯಾರು ತನ್ನನ್ನು ರಕ್ಷಿಸ್ತೇನೆ ಅಂತ ಕರ್ಕೊಂಡು ಬಂದಿದ್ದಾನೆ ಅಂಥವನೇ ತನ್ನ ಬಗ್ಗೆ ಸಂಶಯ ಪಟ್ಟಾಗ, ರಾಮ, ನನ್ನ ಬದುಕಿಗೆ ಇನ್ನೂ ಅರ್ಥ ಇಲ್ಲ, ನಾನು ಯಾವ ಕಾರಣದಿಂದಲೂ ಬದುಕಬೇಕು ಅಂತ ನನ್ನ ಮನಸ್ಸಿಗೆ ಬರ್ತಾ ಇಲ್ಲ. ಆಗ ಪಕ್ಕದಲ್ಲಿದ್ದ ಲಕ್ಷ್ಮಣ ಸೀತೆಗೆ ಕಾಣ್ತಾನೆ. ಹೇಳ್ತಾಳೆ ಲಕ್ಷ್ಮಣನ ಹತ್ರ, ಲಕ್ಷ್ಮಣ ಪ್ರವಿಶ್ಯೆ ಹವ್ಯವಾಹನ, ಅಗ್ನಿಗೆ ಹೊರಟು ಬಿಡ್ತೇನೆ ನಾನು.
ಅಗ್ನಿಯಲ್ಲಿ ಬಿದ್ದು ನನ್ನ ಶರೀರವನ್ನು ತ್ಯಾಗ ಮಾಡಿಕೊಳ್ತೇನೆ, ನಾನಿನ್ನು ಬದುಕುವುದಿಲ್ಲ ಅಂತ. ಚಿತಾಂ ಚಕಾರ ಸೌಮಿತ್ರೇ ಪ್ರವೀಕ್ಷೆ ಹವ್ಯವಾಹನಂ. ಈ ಇಡೀ ರಾಮಾಯಣದಲ್ಲಿ ಲಕ್ಷ್ಮಣನ ಪಾತ್ರ ಒಂದು ಅನ್ಯಾದೃಶವಾಗಿ ಚಿತ್ರಿಸಿಕೊಟ್ಟಿದ್ದಾರೆ. ಲಕ್ಷ್ಮಣನಿಗೆ ರಾಮ ಅಂದರೆ ದೊಡ್ಡ ಭಕ್ತಿ, ಸೀತೆ ಅಂದರೂ ಅಷ್ಟೇ ಭಕ್ತಿ. ಈ ವಿರುದ್ಧ ಕೆಲಸಗಳೆಲ್ಲ ಬರುವಂಥದ್ದು ಲಕ್ಷ್ಮಣನ ತಲೆಗೆ. ಮುಂದೆ ಸೀತೆಯನ್ನು ಬಿಡಲಿಕ್ಕೆ ಹೋಗುವುದು ಪುಣ್ಯಾತ್ಮ ಅವನೇ. ಎಷ್ಟು ಕಷ್ಟ ಅನುಭವಿಸ್ತಾನೆ ಮಾನಸಿಕವಾಗಿ ಅಂತಂದರೆ ಅದು ಮಾತಿನಿಂದ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಚಿತಾಂಚಕಾರ ಸೌಮಿತ್ರೆ, ಯಾವ ಅತ್ತಿಗೆಯನ್ನು ತನ್ನ ತಾಯಿಯ ಸ್ವರೂಪದಲ್ಲಿ ನೋಡಿಕೊಂಡು ನಿತ್ಯ ಪಾದಾಭಿವಂದನೆಯನ್ನು ಲಕ್ಷ್ಮಣ ಮಾಡ್ತಾ ಇದ್ದ, ಆ ಸೀತೆಯ ಆ ಅತ್ತಿಗೆಯ ಅಗ್ನಿ ಪ್ರವೇಶಕ್ಕೆ ಚಿತೆಯನ್ನು ನಿರ್ಮಾಣ ಮಾಡಲಿಕ್ಕೆ ಸಾಕ್ಷಾತ್ ಅತ್ತಿಗೆಯೇ ಹೇಳ್ತಾಳೆ. ಚಿತಾಂ ಪ್ರವೇಕ್ಷೆ ಹವ್ಯವಾಹನಂ. ಲಕ್ಷ್ಮಣನಿಗೆ ಭಯಂಕರ ಸಿಟ್ಟು ಬರ್ತದಂತೆ. ಸಿಟ್ಟು ಬಂದು ಅಮರ್ಷ ವಶಮಾಪನ್ನೋ ರಾಘವಂ ಸಮುದೈಕ್ಷತ. ಸಿಟ್ಟಿನಿಂದ ಅಣ್ಣನನ್ನು ನೋಡ್ತಾನಂತೆ. ಅಣ್ಣನನ್ನು ನೋಡಿದರೆ ರಾಮ ಕಣ್ಸನ್ನೆ ಮಾಡ್ತಾನಂತೆ, ಚಿತೆ ಮಾಡು ಅಂತ. ಸವಿಜ್ಞಾಯ ಮನಶ್ಚಂದಂ ರಾಮಸ್ಯಾಕಾರ ಸೂಚಿತಂ ಚಿತಾಂ ಚಕಾರ ಸೌಮಿತ್ರಿ ಮತೇ ರಾಮಸ್ಯ ವೀರ್ಯವಾನ್. ರಾಮ ಕಣ್ಸನ್ನೆ ಮಾಡ್ತಾನೆ, ಮಾಡಿಬಿಡು ಅಂತ. ಆಗ ಬೇರೆ ದಾರಿ ಇಲ್ಲದೆ ಲಕ್ಷ್ಮಣ ಸೀತೆಯ ಅಗ್ನಿಪ್ರವೇಶಕ್ಕೆ ಬೇಕಾದ ಚಿತೆಯನ್ನು ನಿರ್ಮಿಸಿಕೊಡ್ತಾನೆ. ನಿರ್ಮಿಸಿಕೊಟ್ರೆ ಎಲ್ಲ ಸುತ್ತ ಇದ್ದಂತಹ ಕಪಿ ಸಮೂಹ, ಕಪಿಗಳು ಅಂತ ಕೇಳಿದರೆ ಅದರಲ್ಲಿ ಎಲ್ಲರೂ ಸೇರಿಕೊಂಡಿದ್ದಾರೆ, ಎಲ್ಲ ಬೊಬ್ಬೆ ಹೊಡಿತಾ ಇದ್ದಾರೆ, ದೊಡ್ಡ ಗಲಾಟೆ ಆಗ್ತಾ ಉಂಟಲ್ಲಿ. ಆಗ ಸೀತೆ, ವಾಲ್ಮೀಕಿಗಳು ಹೇಳ್ತಾರೆ, ಆ ಸಂದರ್ಭದಲ್ಲಿಯೂ ಕೂಡ ತನ್ನ ಮನಸ್ಸಿನಲ್ಲಿದ್ದ ಸ್ಪಷ್ಟತೆಯನ್ನು ಸೀತೆ ಕಳ್ಕೊಳ್ಳುವುದಿಲ್ಲ. ಯಾರಾದರೂ ಕೂಡ ದೊಪ್ಪ ಅಂತ ಹೋಗಿ ಬಿದ್ದು ಬಿಡ್ತಾ ಇದ್ರು, ಸೀತೆ ಹಾಗೆ ಮಾಡುವುದಿಲ್ಲ ಹೇಳ್ತಾರೆ ವಾಲ್ಮೀಕಿಗಳು. ಅವಳು ಏನು ಮಾಡ್ತಾಳೆ ಅಂತಂದರೆ, ಮನಸ ಕರ್ಮಣ ವಾಚ ಯಥಾ ರಾಮಂ ಸಮರ್ಚಯೇ ತಥಾ ಮಾಂ ದಹತು ಪಾವಕ. ನಾನು ತ್ರಿಕರಣಪೂರ್ವಕವಾಗಿ, ಕಾಯಿಕವಾಗಿ, ಮಾನಸಿಕವಾಗಿ, ವಾಚಿಕವಾಗಿ ರಾಮನನ್ನಲ್ಲದೆ ಮತ್ಯಾರನ್ನೂ ಕೂಡ ಮನಸ್ಸಿನಲ್ಲಿ ಎಣಿಸಲಿಲ್ಲ, ಆರಾಧಿಸಲಿಲ್ಲ, ಪೂಜಿಸಲಿಲ್ಲ. ಇದು ಸತ್ಯ ಅಂತಾದರೆ ಈ ಅಗ್ನಿ ಸಾಕ್ಷಿ ಕೊಡಲಿ ಅನ್ನುವಂತಹ ಮಾತುಗಳನ್ನು ಆ ಸಂದರ್ಭದಲ್ಲಿ ಸೀತೆ ನುಡಿತಾಳೆ. ಮತ್ತೆ ಅಗ್ನಿಪ್ರವೇಶವನ್ನು ಮಾಡ್ತಾಳಂತೆ. ಅಗ್ನಿಪ್ರವೇಶ ಮಾಡಿದ ಸನ್ನಿವೇಶವನ್ನು ವಾಲ್ಮೀಕಿಗಳು ಹೇಗೆ ಹೇಳ್ತಾರೆ ಅಂತ ಕೇಳಿದರೆ, ಆ ಅಗ್ನಿಪ್ರವೇಶ ಮಾಡುವಾಗ ತುಂಬ ಕೋಲಾಹಲ ಆಗ್ತದೆ. ಪ್ರಚಕೃಷು ಸ್ತ್ರೀಯ ಸರ್ವಾ ತಾನ್ ದೃಷ್ಟ್ವಾ ಹವ್ಯವಾಹನೆ ಪತಂತೀಂ ಸಂಸ್ಕೃತೈ ಮಂತ್ರಾಂ ವಸೋರ್ಧಾರಾಂ ಇವಾಧ್ವರೆ ಅಂತಾರೆ. ನೇರ ಹೋಗಿ ಅಗ್ನಿಯಲ್ಲಿ ಬಿದ್ದದ್ದಲ್ಲ. ಈ ನಮ್ಮಲ್ಲಿ ದೊಡ್ಡ ಯಾಗ ಮಾಡಿದಾಗ ಅದರ ಪೂರ್ಣಾಹುತಿಯ ಘಟ್ಟದಲ್ಲಿ ವಸೋರ್ಧಾರ ಅಂತ ಒಂದು ಮಾಡ್ತೇವೆ. ಆ ವಸೋರ್ಧಾರ ಮಾಡುವಾಗ ಆ ಮಹಾಸ್ರುವದಲ್ಲಿ ತುಪ್ಪವನ್ನು ತುಂಬಿಸಿ ಅಗ್ನಿಯ ಮಧ್ಯಕ್ಕೆ ನಿಧಾನವಾಗಿ ಆ ತುಪ್ಪವನ್ನು ಮಂತ್ರಪೂರ್ವಕವಾಗಿ ಹಾಕುವಂತಹ ಒಂದು ಸಂಪ್ರದಾಯ ಅದು ಯಾಗಗಳಲ್ಲಿರುವಂಥದ್ದು. ಅದನ್ನು ನೆನಪಿಸಿಕೊಂಡು ವಾಲ್ಮೀಕಿಗಳು ಹೇಳ್ತಾರೆ, ಪತಂತೀಂ ಸಂಸ್ಕೃತೈ ಮಂತ್ರಾಂ ವಸೋಹ ಧಾರಾಂ ಇವಾಧ್ವರೆ. ಯಜ್ಞದಲ್ಲಿ ಹೇಗೆ ಪೂರ್ಣಾಹುತಿ ಸಂಭವಿಸ್ತದೆ ಅದೇ ರೀತಿಯಲ್ಲಿ ನಿಧಾನಕ್ಕೆ ನಡೆದುಕೊಂಡು ಸೀತೆ ಅಗ್ನಿಯನ್ನು ಪ್ರವೇಶ ಮಾಡ್ತಾಳಂತೆ. ಮಾಡಿದಾಗ ದೊಡ್ಡ ಕೋಲಾಹಲ ಎಲ್ಲ ಶಾಂತ ಆಗ್ತದೆ. ಜನಗಳು ಕುತೂಹಲದ ದೃಷ್ಟಿಯಿಂದ ನೋಡ್ತಾ ಇದ್ದಾರೆ. ಆ ಹೊತ್ತಿಗೆ ಒಂದು ಅಲೌಕಿಕವಾದ ಘಟನೆ ಅಲ್ಲಿ ಸಂಭವಿಸ್ತದೆ. ಯಾವ ಅಗ್ನಿಗೆ ಸೀತೆ ಪ್ರವೇಶ ಮಾಡಿರ್ತಾಳೆ ಅಲ್ಲಿಂದ ಸಾಕ್ಷಾತ್ತಾದಂತಹ ಅಗ್ನಿದೇವ ಸೀತೆಯನ್ನು ತಾನು ಕರ್ಕೊಂಡು ಬರ್ತಾನೆ. ಸೀತೆಯನ್ನು ಕರ್ಕೊಂಡು ಬಂದು ರಾಮನ ಮುಂದೆ ಇಟ್ಟು ಹೇಳ್ತಾನಂತೆ, ನಕಿಂಚಿದ ಅಭಿದಾತವ್ಯ ಅಹಮಾಜ್ಞಾಪಯಾಮಿ ತೇ. ಬೇರೆ ಏನೂ ಪ್ರಶ್ನೆ ಮಾಡಬೇಡ, ಇದು ನನ್ನ ಆಜ್ಞೆ ಅಂತಾನೆ ಅಗ್ನಿದೇವ. ಈ ಸೀತೆ ಎಲ್ಲ ದೃಷ್ಟಿಯಿಂದಲೂ ಕೂಡ ಪರಿಶುದ್ಧಳು. ಇವಳ ಪಾವಿತ್ರ್ಯತೆಯ ಬಗ್ಗೆ ಇನ್ನು ಯಾವುದೇ ಸಾಕ್ಷಿ ಬೇಡ, ನಾನು ಹೇಳ್ತಾ ಇದ್ದೇನೆ, ಸ್ವೀಕಾರ ಮಾಡು ಅಂತಾನೆ ಅಗ್ನಿದೇವ. ರಾಮ ಹೇಳ್ತಾನಾಗ, ನನಗೂ ಗೊತ್ತುಂಟು, ಸೀತೆ ಯಾವತ್ತೂ ಕೂಡ ನನ್ನನ್ನು ಬಿಟ್ಟಿರುವವಳಲ್ಲ, ಅವಳ ಚಾರಿತ್ರ್ಯದ ವಿಷಯದಲ್ಲಿ ಯಾವ ಸಂಶಯವೂ ಇಲ್ಲ.
ಎಲ್ಲ ಗುಣಗಳಲ್ಲಿಯೂ ಶ್ರೇಷ್ಠಳಾದವಳು ಅಂತ ನನಗೂ ಗೊತ್ತುಂಟು. ಆದರೆ ಲೋಕಾಪವಾದೋ ಮಹಾ, ಜನಗಳು ಮುಂದೆ ನಾನು ಏನಾದರೂ ನನ್ನ ವಿಷಯದಲ್ಲಿ ಕೆಟ್ಟದ್ದು ಹೇಳ್ತಾರೋ ಅನ್ನುವ ಭಾವನೆ ನನ್ನ ಮನಸ್ಸಿನಲ್ಲುಂಟು. ಅದಕ್ಕೋಸ್ಕರ ತ್ರಯಾಣಾಂ ಲೋಕಾನಾಂ, 3 ಲೋಕಗಳಿಗೂ ಕೂಡ ಸೀತೆಯ ಪಾವಿತ್ರ್ಯತೆಯ ವಿಷಯದಲ್ಲಿ ಸಂಶಯ ಬರಬಾರ್ದು ಅನ್ನುವ ದೃಷ್ಟಿಯಲ್ಲಿ ಇಂತಹ ಮಾತುಗಳನ್ನೆಲ್ಲ ನಾನು ಹೇಳಬೇಕಾಗಿ ಬಂತು. ಹಾಗಾಗಿ ಬೇರೆ ಯಾವ ಸೀತೆಯ ವಿಷಯದಲ್ಲಿ ಕೆಟ್ಟ ಅಭಿಪ್ರಾಯಗಳು ನನಗಿಲ್ಲ ಅಂತ ತುಂಬ ಮಾತುಗಳನ್ನು ಹೇಳ್ತಾನೆ. ಕೊನೆಗೆ ಸೀತೆಯನ್ನು ಸ್ವೀಕಾರ ಮಾಡ್ತಾನೆ. ಆಶ್ಚರ್ಯ ಅಂತಂದರೆ, ರಾಮ ಇಷ್ಟೆಲ್ಲ ಸಾರ್ವಜನಿಕವಾಗಿ ಅಪಮಾನ ಮಾಡಿದ್ರೂ ಮುಂದೆ ಸೀತೆ ಯಾವತ್ತೂ ಕೂಡ ಈ ಕಾರಣಕ್ಕೆ ರಾಮನನ್ನು ಬೈಯುವುದಿಲ್ಲ. ನಾವು ಇವತ್ತು ಬೈತಾ ಇದ್ದೇವೆ. ಸೀತೆ ಒಂದು ಬಾರಿಯೂ ಕೂಡ ಅವತ್ತು ನೀನು ನನಗೆ ಹೀಗೆ ಮಾಡಿದ್ದಿ, ನಿನ್ನಿಂದಾಗಿ ನನಗೆ ಅಪಮಾನ ಆಯಿತು ಅಂತ ಯಾವತ್ತೂ ಕೂಡ ಮಾತಾಡುವುದಿಲ್ಲ. ಮತ್ತೆ ಸೀತೆಯನ್ನು ಸ್ವೀಕಾರ ಮಾಡ್ತಾನೆ. ಅಲ್ಲಿಂದ ಹೊರಟು ಅಯೋಧ್ಯೆಗೆ ಬರುವಂತಹ ಪ್ರಕರಣಗಳೆಲ್ಲ ರಾಮಾಯಣದಲ್ಲಿ ತುಂಬ ವಿಸ್ತಾರವಾಗಿರುವಂತಹ ಭಾಗ. ಅಯೋಧ್ಯೆಯಲ್ಲಿ ಪಟ್ಟಾಭಿಷೇಕ ಎಲ್ಲ ನಡೀತದೆ, ತುಂಬ ಸಂತೋಷದಲ್ಲಿ ಇರ್ತಾರೆ. ಅನೇಕ ವರ್ಷಗಳು ಅಯೋಧ್ಯೆಯಲ್ಲಿ ಕಳೆದರೆ ಮತ್ತೆ ಹೊಸತಾದಂತಹ ಒಂದು ಸನ್ನಿವೇಶ ನಿರ್ಮಾಣ ಆಗ್ತದೆ. ಚತ್ವರಾಪಣ ರಥ್ಯಾಸು ವನೇಶು ಉಪವನೇಶು ಚ. ಕೇವಲ ಯಾರೋ ಒಬ್ಬ ಅಗಸ ಹೇಳಿದ್ದಲ್ಲ, ವಾಲ್ಮೀಕಿ ರಾಮಾಯಣದಲ್ಲಿ ಹೇಳ್ತಾರೆ, ಚತ್ವರ ಆಪಣ ರಥ್ಯಾಸು ವನೇಶು ಉಪವನೇಶು ಚ. ಎಲ್ಲ ಕಡೆಗಳಲ್ಲಿಯೂ ಕೂಡ ಅಸ್ಮಾಕಮಪಿ ಸಹನೀಯಂ ಭವಿಷ್ಯತಿ. ನಾವು ಕೂಡ ನಮ್ಮ ಹೆಂಡಂದಿರ ವಿಷಯದಲ್ಲಿ ಇಂತಹ ಹೊಂದಾಣಿಕೆ, ಇವತ್ತಿನ ಭಾಷೆಯಲ್ಲಿ ಹೇಳಬೇಕಾದ್ರೆ ಅಡ್ಜಸ್ಟ್ಮೆಂಟ್ ಮಾಡಿಕೊಳ್ಳೇಬೇಕಾಗ್ತದೆ. ನಮ್ಮ ರಾಜನೇ ಹಾಗೆ ಮಾಡಿದ್ದಾನೆ, ನಾವು ಮಾಡೋದ್ರಲ್ಲಿ ಏನು ತಪ್ಪುಂಟು ಅಂತ ಎಲ್ಲ ಜನಗಳು ಮಾತಾಡಲಿಕ್ಕೆ ಶುರು ಮಾಡ್ತಾರಂತೆ. ಮಾತಾಡಲಿಕ್ಕೆ ಶುರು ಮಾಡಿದರೆ ಗೂಢಚಾರರ ಮೂಲಕ ರಾಮನಿಗೆ ವಿಷಯ ಗೊತ್ತಾಗ್ತದೆ. ವಿಷಯ ಗೊತ್ತಾಗಿ ಹೇಗಾದರೂ ಈ ಬಂದಂತಹ ಅಪವಾದದಿಂದ ಪಾರಾಗಬೇಕು. ಏನು ಮಾಡೋದು? ಸೀತೆಯ ಪರಿತ್ಯಾಗವನ್ನು ಹೊರತುಪಡಿಸಿ ಅಪವಾದದಿಂದ ಪಾರಾಗಲಿಕ್ಕೆ ಬೇರೆ ದಾರಿ ಇಲ್ಲ. ಹಾಗಾಗಿ ಸೀತೆಯನ್ನು ಪರಿತ್ಯಾಗ ಮಾಡುವುದು ಅಂತ ರಾಮ ತೀರ್ಮಾನ ಮಾಡ್ತಾನೆ. ಲಕ್ಷ್ಮಣನನ್ನು ಮತ್ತೆ ಅದಕ್ಕೆ ನಿಯೋಜಿಸ್ತಾನೆ. ಲಕ್ಷ್ಮಣ ಸೀತೆಯನ್ನು ಬಿಟ್ಟು ಬರಬೇಕು. ಈ ಸನ್ನಿವೇಶ ಬೇರೆ ಬೇರೆ ಕವಿಗಳು, ನಾನು ಹೆಚ್ಚು ಗಮನಿಸಿದ್ದು ಕಾಳಿದಾಸನ ರಘುವಂಶ ಮತ್ತು ಭವಭೂತಿಯ ಉತ್ತರ ರಾಮಚರಿತೆ, ತುಂಬ ಸುಂದರವಾಗಿ ಈ ಭಾಗವನ್ನು 2-3 ಕವಿಗಳು ನಿರೂಪಣೆ ಮಾಡಿದ್ದಾರೆ. ಪ್ರಜಾವತಿ ದೋಹದ ಶಂಸಿನೀತೆ ತಪೋವನೇಶು ಸ್ಪೃಹಯಾಲುರೇವ ಸತ್ವಂ ರಥಿ ತದ್ವ್ಯಪದೇಶನೇಯಾಂ ಪ್ರಾಪಯ್ಯ ವಾಲ್ಮೀಕಿ ಪದಂ ತ್ಯಜೈನಾಂ ಅಂತ ರಘುವಂಶದಲ್ಲಿ ಕಾಳಿದಾಸ ಹೇಳ್ತಾನೆ. ಕಾಳಿದಾಸ ರಾಮನ ಮೂಲಕವಾಗಿ ಹೇಳಿಸ್ತಾನೆ, ಅಂತಹ ಸೀತೆಯನ್ನು ನೀನು ಬಿಟ್ಟು ಬಾ ಅಂತ. ಈ ಪ್ರಸಂಗವನ್ನು ಭವಭೂತಿ ಉತ್ತರ ರಾಮಚರಿತೆಯಲ್ಲಿ ಒಂದು ಅನ್ಯಾದೃಶವಾದ ರೀತಿಯಲ್ಲಿ ಕಟ್ಟಿಕೊಡ್ತಾನೆ. ತುಂಬ ಪ್ರಸಿದ್ಧ ಮಾತುಂಟಲ್ಲ, ಉತ್ತರೇ ರಾಮಚರಿತೆ ಭವಭೂತಿರ್ ವಿಶಿಷ್ಯತೆ ಅನ್ನುವುದು, ಅದು ಈ ಪ್ರಕರಣಗಳಿಗೆಲ್ಲ ಅದ್ಭುತ ಸಾಕ್ಷಿ. ಆ ಪ್ರಥಮಾಂಕದಲ್ಲಿ ಇದು ಈ ಕಥೆಗಳೆಲ್ಲ ಬರ್ತದೆ. ಅಲ್ಲಿ ಕಥೆಯಾಗುವುದೇ ಎಲ್ಲ ಮುಗಿಸಿ ಅವರು ವಾಪಸ್ ಬಂದಿರ್ತಾರೆ ಅರಮನೆಗೆ. ಒಳ್ಳೆ ಕಾಲ ನಡೀತಾ ಇರ್ತದೆ. ಒಂದು ಚಿತ್ರಪಟದ ದರ್ಶನದ ಪ್ರಸಂಗವನ್ನು ಬಹುಶಃ ನೀವೆಲ್ಲ ಓದಿರ್ಲಿಕ್ಕೆ ಸಾಕು, ಅದನ್ನೆಲ್ಲ ಮಾಡಿರ್ತಾರೆ ತುಂಬ ಸಂತೋಷದಿಂದ. ಆಗಾಗಲೇ ಸೀತೆ ಸಣ್ಣ ಗರ್ಭಿಣಿಯಾಗಿದ್ಲು. ಅಂತಹ ಒಳ್ಳೆ ರಮಣೀಯವಾದಂತಹ ಕಾಲ ರಾಮ ಮತ್ತು ಸೀತೆಯ ಮಧ್ಯದಲ್ಲಿ ನಡೀತಾ ಇರ್ತದೆ. ಸೀತೆ ಅಂದರೆ ಉತ್ತರ ರಾಮಚರಿತೆಯಲ್ಲಿ ರಾಮನಿಗೆ ದೊಡ್ಡ ಪ್ರೀತಿ ಮಾತ್ರ ಅಲ್ಲ, ಗೌರವವು, ಅವಳ ಬಗ್ಗೆ ಆದರವು, ಅಷ್ಟು ದೊಡ್ಡ ಆದರ ಭಕ್ತಿಗಳನ್ನು ಭವಭೂತಿ ಉತ್ತರ ರಾಮಚರಿತೆಯಲ್ಲಿ ತೋರಿಸಿಕೊಡ್ತಾನೆ. ಎಷ್ಟು ಅಂತಂದರೆ ಕೊನೆಗೊಂದು ಬಾರಿ ಹೇಳ್ತಾನೆ, ಇಯಂ ಲಕ್ಷ್ಮೀಹಿ ಅನ್ನುವಂತಹ ಪ್ರಸಿದ್ಧ ಶ್ಲೋಕಗಳೇನುಂಟು. ಅಸಾವಸ್ಯಾಹ ಸ್ಪರ್ಶೋ ವಪುಷಿ ಬಹುಲಶ್ಚಂದನರಸಃ ಕಿಮಸ್ಯಾಹ ನ ಪ್ರೇಯೋ ಪರಮಸಹ್ಯಸ್ತು ವಿರಹ ಅಂತ ಆ ಪ್ರಕರಣಗಳನ್ನೆಲ್ಲ ಹೇಳ್ತಾನೆ. ಇವಳು ನನ್ನ ಮನೆಯ, ನಮ್ಮ ವಂಶದ ದೊಡ್ಡ ಲಕ್ಷ್ಮಿಯ ಸ್ಥಾನದಲ್ಲಿರುವವಳು. ಇವಳ ಎಲ್ಲ ವಿಷಯಗಳು ಕೂಡ ನನಗೆ ಸಂತೋಷವೇ. ಪರಮಸಹ್ಯಸ್ತು ವಿರಹ,
ಇವಳ ಅಸಹ್ಯ, ಸಹಿಸಲಿಕ್ಕೆ ಆಗದೇ ಇರುವಂತಹ ಒಂದೇ ಒಂದು ವಿಷಯ ಅಂತ ಹೇಳಿದರೆ ವಿರಹ ಮಾತ್ರ ಅಂತ ಅಲ್ಲಿ ಭವಭೂತಿ ರಾಮನ ಮೂಲಕವಾಗಿ ಹೇಳಿರ್ತಾನೆ. ಅದು ಹೇಳಿದ ತಕ್ಷಣ ಪರಮಸಹ್ಯಸ್ತು ವಿರಹ ಅಂದಾಗ ಒಬ್ಬ ಸೇವಕ ಬಂದು ಹೇಳ್ತಾನೆ, ದೇವ ಆಗತಃ ಅಂತಾನೆ. ರಾಮ ಬಂದೇ ಬಿಟ್ಟಿತು. ಆಗ ರಾಮ ಕೇಳ್ತಾನೆ, ಐ ಕಹ, ಯಾರು ಅಂತ ಕೇಳ್ತಾನೆ. ಆಗ ರಾಮ ದೂತ ಹೇಳ್ತಾನೆ, ಆಸನ್ನ ಪರಿಚಾರಕೋ ದೇವಸ್ಯ ದುರ್ಮುಖ, ನಿನ್ನ ತುಂಬ ಆಪ್ತನಾದಂತಹ ಸೇವಕ ಗೂಢಚಾರ ದುರ್ಮುಖ ಬಂದಿದ್ದಾನೆ ಅಂತ ಇದು ಹೇಳ್ತಾರೆ. ಇಲ್ಲಿ ಈ ಸಂದರ್ಭದಲ್ಲಿ ಭವಭೂತಿಯ ಕೌಶಲ ನಮಗೆ ತುಂಬ ಅಪೂರ್ವವಾಗಿ ಕಾಣುವಂಥದ್ದು. ಈ ಆಗತಃ ಅನ್ನುವಂತಹ ಶಬ್ದ ಉಂಟಲ್ವ, ಪರಮಸಖ್ಯಸ್ತು ವಿರಹ ಅಂತ ಹಿಂದಿನ ಶ್ಲೋಕ ನಿಲ್ಲುವಂಥದ್ದು. ವಿರಹ ಅನ್ನುವ ಶಬ್ದ ಅಲ್ಲಿ ಕೊನೆಯದ್ದಾಗಿ ಬರುವಂಥದ್ದು. ಆಗತಃ ಅನ್ನುವಂಥದ್ದು ಇದು ಹಿಂದೆಗೂ ಅನ್ವಯ ಆಗ್ತದೆ, ಮುಂದೆಗೂ ಅನ್ವಯ ಆಗ್ತದೆ. ಅಲ್ಲಿ ವಿರಹ ಬಂತು ಅನ್ನುವುದಕ್ಕೂ ಅನ್ವಯ, ಸೇವಕ ಬಂದ ಅನ್ನುವುದಕ್ಕೂ ಕೂಡ ಅನ್ವಯ ಆಗ್ತದೆ. ಈ ರೀತಿಯಲ್ಲಿ ಬಹುಶಃ ಇದಕ್ಕೆ ಅಲಂಕಾರದಲ್ಲಿ ಪತಾಕ ಸ್ಥಾನ ಹೇಳ್ತಾರೆ ಅಂತ ಕೇಳಿದ್ದು ನೆನಪು. ಅದರ ಲಕ್ಷಣ ನನಗೆ ಗೊತ್ತಿಲ್ಲ. ಹೀಗೆ ನಿಲ್ಲಿಸ್ತಾರೆ. ಇದು ಭವಭೂತಿಯ ಚಮತ್ಕಾರ. ಸಂದರ್ಭದಲ್ಲಿ ಒಂದು ಮಾತು ಹೇಳಿ ಮತ್ತೆ ಕತೆ ಮುಂದುವರಿಸ್ತೇನೆ. ಈ ಉತ್ತರ ರಾಮಚರಿತೆಯನ್ನು ಪೂಜ್ಯ ಬನ್ನಂಜೆ ಗೋವಿಂದಾಚಾರ್ಯರು ಕನ್ನಡಕ್ಕೆ ಅನುವಾದಿಸಿದ್ದಾರೆ, ಮತ್ತೆ ರಾಮನ ಕಥೆ ಅಂತ. ಈ ಸಂಸ್ಕೃತದಲ್ಲಾಗುವಾಗ ಇದು ಸಾಧ್ಯ. ಅಂದರೆ ಆಗತಃ ಅನ್ನುವಂಥದ್ದು ವಿರಹಕ್ಕೂ ಅನ್ವಯ ಆಗ್ತದೆ, ಗೂಢಚಾರನಿಗೂ ಅನ್ವಯ ಆಗ್ತದೆ. ಅದು ಎರಡು ಪುಲ್ಲಿಂಗ ಶಬ್ದಗಳಾದ್ದರಿಂದ ಕನ್ನಡಕ್ಕೆ ಹೇಗೆ ಅನ್ವಯ ಮಾಡೋದು? ವಿರಹ ಅಂತಂದರೆ ಅದು ನಪುಂಸಕಲಿಂಗ, ವಿರಹ ಬಂತು ಹೇಳಬೇಕು. ಸೇವಕನಿಗಾದರೆ ಬಂದನು ಹೇಳಬೇಕು. ಈ ಮಧ್ಯದಲ್ಲಿರುವ ಒಂದು ಶಬ್ದ ಅದು ಅತ್ಲಾಗೂ ಇತ್ಲಾಗೂ ಅನ್ವಯ ಮಾಡುವ ಹಾಗೆ ಕನ್ನಡದಲ್ಲಿ ಬರುವುದಿಲ್ಲ, ಸಂಸ್ಕೃತದಲ್ಲಿ ಸುಲಭ. ಇದು ಉತ್ತರಾಮಚರಿತೆಯಲ್ಲಿ ಆಚಾರ್ಯರು ತುಂಬ ಸುಂದರವಾಗಿ ಮಾಡಿದ್ದಾರೆ. ಇವಳದೆಲ್ಲವೂ ಸಖ್ಯ ಅಸಖ್ಯ ಒಂದೇ ವಿರಹ ಅಂತ ನಿಲ್ಲಿಸ್ತಾರೆ. ಆ ಕೊನೆಯ ಚರಣವನ್ನು ಕಿಮಸ್ಯಾಹ ನ ಪ್ರೇಯೋ ಪರಮಸಖ್ಯಸ್ತು ವಿರಹ ಅಂತ, ಇವಳದೆಲ್ಲವೂ ಸಖ್ಯ ಅಸಖ್ಯ ಒಂದೇ ವಿರಹ ಅಂತ ನಿಲ್ಲಿಸ್ತಾರೆ. ಆಗ ಆಗತಃ ಅಂತ ಹೇಳ್ತಾನಲ್ವ ಸಂಸ್ಕೃತದಲ್ಲಿ, ಆಚಾರ್ಯರದನ್ನು ದೇವ ಬಂದೇ ಬಿಟ್ಟಿತು ಅಂತ ಮಾಡ್ತಾರೆ. ಆಗ ರಾಮ ಕೇಳ್ತಾನೆ, ಅಯ್ಯೇ ಕಹ, ಯಾರು ಅಂತ ಕೇಳಿದಾಗ ಇಲ್ಲಿ ಹೇಳ್ತಾರೆ, ತಮ್ಮ ಅಂತಃಪುರದ ಪರಿಚಾರಕನಾದ ದುರ್ಮುಖನ ಸವಾರಿ ಅಂತ ಅನ್ವಯ ಮಾಡ್ತಾರೆ. ಈ ರೀತಿಯ ಅನುವಾದಗಳು ನಮಗೆ ಸಿಕ್ಕುವುದು ಭಾರಿ ಕಷ್ಟ. ಆ ಭವಭೂತಿ ಮಾಡಿದ ಪ್ರಯೋಗ ಅದನ್ನು ಅರ್ಥೈಸಿಕೊಂಡು ಆ ಮೂಲಕ್ಕೆ ಚೂರೂ ಭಂಗಬಾರದ ರೀತಿಯಲ್ಲಿ ಕೊಟ್ಟಂತಹ ದೊಡ್ಡ ಕೀರ್ತಿ ಅದು ಆಚಾರ್ಯರದ್ದು. ಅಂತೂ ಭವಭೂತಿ ಈ ಪ್ರಕರಣವನ್ನು ತುಂಬ ಮನೋಜ್ಞವಾಗಿ ನಿರ್ಮಾಣ ಮಾಡ್ತಾನೆ. ಇದೆಲ್ಲ ಆಗುವಾಗ ಸೀತೆಯನ್ನು ಕಳುಹಿಸಬೇಕು ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಮತ್ತು ವಾಲ್ಮೀಕಿ ರಾಮಾಯಣಕ್ಕೆ ಬಂದರೆ ಏನೆಲ್ಲ ಆಸೆ ಉಂಟು ಅಂತ ಕೇಳಿದಾಗ, ನನಗೆ ತಪೋವನಕ್ಕೆಲ್ಲ ಹೋಗಬೇಕು, ಭಾಗೀರಥಿಯ ತೀರದಲ್ಲಿ ಮತ್ತೆ ಸಂತೋಷದಿಂದ ಇರಬೇಕು ಅಂತ ಕೇಳಿದಾಗ ರಾಮ ಕಳುಹಿಸಲಿಕ್ಕೆ ಬೇಕಾದ ವ್ಯವಸ್ಥೆಯನ್ನು ಮಾಡ್ತಾನೆ. ಆ ಹೊತ್ತಿಗೆ ಸೀತೆಯನ್ನು ಬಿಡುವುದು ಅಂತ ತೀರ್ಮಾನ ಆಗಿರ್ತದೆ. ವಾಲ್ಮೀಕಿಗಳು ಹೇಳ್ತಾರೆ, ಸಾನೀಯಮಾನ ರುಚಿರಾನ್ ಪ್ರದೇಶಾನ್ ಪ್ರಿಯಂಕರೋ ಮೇ ಪ್ರಿಯ, ಇದು ರಘುವಂಶದಲ್ಲಿ, ಪ್ರಿಯಂಕರೋ ಮೇ ಪ್ರಿಯ ಇತ್ಯನಂದತ್ ನಾಬುದ್ಧಕಲ್ಪದ್ರುಮತಾಮಿಹಾಯ ಜಾತಂ ತಂ ಆತ್ಮನ್ಯಸಿ ಪತ್ರ ವೃಕ್ಷಂ ಅಂತ ಕಾಳಿದಾಸ ಹೇಳ್ತಾನೆ. ಅಂದರೆ ಕಾಡಿಗೆ ಹೊರಟಿರುವಂತಹ ತನ್ನನ್ನು ಗಂಡ ತುಂಬ ಸಂತೋಷದಿಂದ ಕಳಿಸಿಕೊಡ್ತಾ ಇದ್ದಾನೆ ಅಂತ ಸಂತೋಷದಲ್ಲಿ ಸೀತೆ ಹೊರಟಿದ್ದಾಳೆ. ಕಲ್ಪವೃಕ್ಷ ಅಂತ ತಿಳಿದುಕೊಂಡು ಹರಿತವಾದ ಎಲೆಗಳಿರುವ ಮರವನ್ನು ಅಪ್ಪಿದ್ದೇನೆ ಅಂತ ಅವಳಿಗೆ ಗೊತ್ತಿಲ್ಲ ಅಂತ ಸೀತೆಯ ಪರಿಸ್ಥಿತಿಯ ಬಗ್ಗೆ ಕಾಳಿದಾಸ ದುಃಖಿಸ್ತಾನೆ. ಅಂತೂ ಹೊರಟು ನಿಂತಾಗ ಸೀತೆಗೆ ಸಂಭ್ರಮ. ತನ್ನ ಚೀಲದಲ್ಲಿ ರತ್ನಾನಿಚ ವಿವಿಧಾನಿಚ, ಮಹಾರ್ಹಾಣಿ, ತುಂಬ ಬೆಲೆ ಬಾಳುವ ಬಟ್ಟೆಗಳು, ರತ್ನಗಳು ಅದನ್ನೆಲ್ಲ ತುಂಬಿಸಿಕೊಂಡ್ಲಂತೆ. ಅಲ್ಲಿ ತಪೋವನದಲ್ಲಿರುವಂತಹ ಋಷಿಕನ್ನಿಕೆಯರಿಗೆ ಅದನ್ನೆಲ್ಲ ಉಪಹಾರ ದಾನದ ರೂಪದಲ್ಲಿ ಕೊಡಬೇಕು ಅಂತ ಅದನ್ನೆಲ್ಲ ತುಂಬಿಸಿಕೊಂಡ್ಳು. ಲಕ್ಷ್ಮಣನಿಗೆ ಗೊತ್ತುಂಟು, ಅಣ್ಣನ ಅಪ್ಪಣೆಯಾಗಿದೆ, ಸೀತೆಯನ್ನು ಕರ್ಕೊಂಡು ಹೋಗುವುದು ಮಾತ್ರ, ಬರುವಾಗ ತಾನೊಬ್ಬನೇ ಸೀತೆ ಕಾಡಿನಲ್ಲಿ ಒಬ್ಬಂಟಿಯಾಗಿ ಉಳಿದುಕೊಳ್ತಾಳೆ ಅಂತ ಹೇಳಲಿಕ್ಕಾಗುವುದಿಲ್ಲ.
ಅಂತಹ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಲಕ್ಷ್ಮಣ ಒಳಗೆ ಸಹಿಸಲಿಕ್ಕೆ ಸಾಧ್ಯವಾಗದ ದುಃಖವನ್ನು ಹೊತ್ತುಕೊಂಡು ಹೊರಗಿನಿಂದ ಏನನ್ನೂ ತೋರಿಸದೆ ಸೀತೆಯ ಜೊತೆಗೆ ಹೊರಟು ನಿಲ್ತಾಳಂತೆ. ಲಕ್ಷ್ಮಣನಿಗೆ ದುಃಖ, ಸೀತೆಗೆ ಸಂಭ್ರಮ. ಕಾಡಿಗೆ ಹೋಗ್ತಾ ಇದ್ದೇನೆ, ಆ ಋಷ್ಯಾಶ್ರಮದಲ್ಲಿ ಭಾಗೀರಥಿಯ ಪುಣ್ಯ ನದಿಯ ತೀರ್ಥದಲ್ಲಿ ಮತ್ತೆ ಸ್ನಾನ ಮಾಡುವುದು, ವಿರಮಿಸುವುದು, ವಿಶ್ರಾಂತಿ ಪಡೆದುಕೊಳ್ಳುವುದು ದೊಡ್ಡ ಸಂಭ್ರಮ. ಸೀತೆಗಾದರೆ ತಾಯಿಗಿಂತಲೂ ಹೆಚ್ಚಾಗಿ ಪೂಜಿಸಿದ ಅತ್ತಿಗೆಯನ್ನು ಬಿಡಬೇಕಲ್ಲ ಅನ್ನುವಂತಹ ದುಃಖ ಲಕ್ಷ್ಮಣನ ಮನಸ್ಸಿನಲ್ಲಿ. ಇದನ್ನು ಕಟ್ಟಿಕೊಡುವಾಗ ವಾಲ್ಮೀಕಿಗಳು ಎಂತಹ ಅದ್ಭುತ ರೀತಿಯಲ್ಲಿ ಮಾಡಿದ್ದಾರೆ ಅಂತಂದರೆ, ನಮಗೆ ಗೊತ್ತಿಲ್ಲದ ಇರುವ ರೀತಿಯಲ್ಲಿ ನಾವು ಕೂಡ ಕಣ್ಣೀರಾಗಿ ಹೋಗ್ತೇವೆ. ಹಾಗೆ ಲಕ್ಷ್ಮಣ ಹೊರಟು ನಿಂತಿದ್ದಾನೆ. ಹೊರಟು ನಿಂತರೆ ಸಾರಥಿ ಇದ್ದಾನೆ, ಸೀತೆ ಕೂತಿದ್ದಾಳೆ, ಲಕ್ಷ್ಮಣನು ಜೊತೆಯಲ್ಲಿದ್ದಾನೆ. ಭವಭೂತಿ ತುಂಬ ಸೆನ್ಸಿಟಿವ್. ಅವ ಹೇಳ್ತಾನೆ, ಸೀತೆಯನ್ನು ಕರ್ಕೊಂಡು ಹೋಗುವಾಗ ಲಕ್ಷ್ಮಣ ಮತ್ತು ಒಳ್ಳೆ ಹಂದಾಡದ ಅಲುಗಾಡದ ಕುಲುಕದ ರಥವನ್ನು ಸಿದ್ಧ ಮಾಡು ಅಂತ. ಅಂದರೆ ಸೀತೆ ಗರ್ಭಿಣಿ, ಅವಳಿಗೆ ಅಷ್ಟು ದೊಡ್ಡ ಜಾಗ್ರತೆ ಬೇಕು. ಇಂತಹ ಒಳ್ಳೆ ಭಾವನೆಗಳನ್ನು ಭವಭೂತಿಯು ಕೂಡ ದಾಖಲು ಮಾಡಿದ್ದಾನೆ. ಅಂತೂ ಲಕ್ಷ್ಮಣ ಹೊರಟಿದ್ದಾನೆ. ಹೊರಟ್ರೆ ಅಯೋಧ್ಯ ಪಟ್ಟಣ ಕಳೆದದಷ್ಟೇ ಸೀತೆ ಲಕ್ಷ್ಮಣನನ್ನು ನೋಡ್ತಾಳೆ. ದಳದಳ ಕಣ್ಣಲ್ಲಿ ನೀರು, ಅಳ್ತಾ ಇದ್ದಾನೆ. ಸೀತೆ ಕೇಳ್ತಾನೆ, ಎಂಥ ಲಕ್ಷ್ಮಣ ಇದ್ದು? ಸೀತೆ ಕೇಳ್ತಾಳೆ, ಎಂಥ ಬಾಲಿಶ ಏವಾಸ, ಸಣ್ಣ ಮಕ್ಕಳ ರೀತಿಯಲ್ಲಿ ಆಳ್ತಾ ಇದೆಯಲ್ಲೋ, ಎಂತ ಅಣ್ಣ ನಾನು ಎಣಿಸ್ತದೆ ನಿನಗೆ? ನೋಡು, ಮಮಾಪಿ ದಯಿತೋ ರಾಮ ಜೀವಿತಾದಪಿ ಲಕ್ಷ್ಮಣ. ನನಗೂ ಗಂಡ ಅಂತ ಹೇಳಿದರೆ ನನ್ನ ಪ್ರಾಣಕ್ಕಿಂತಲೂ ಇಷ್ಟ. ಆ ಗಂಡ ಬಿಡ್ತಾ ಇದ್ದಾನೆ ಈಗ, ಅವಳಿಗೆ ಗೊತ್ತಿಲ್ಲ ಪಾಪ ಇನ್ನೂ ಕೂಡ. ಜೀವಿತಾದಪಿ ಲಕ್ಷ್ಮಣ, ನನ್ನ ಜೀವಕ್ಕಿಂತಲೂ ಹೆಚ್ಚು ನನಗೆ ರಾಮ ಅಂತ ಹೇಳಿದರೆ ಇಷ್ಟ. ಇಂತಹ ಹೆಣ್ಣಾಗಿ ಈ ಕಷ್ಟವನ್ನು ನಾನೇ ಸಹಿಸಿಕೊಂಡಿದ್ದೇನೆ, ನೀನೆಂಥ ಬಾಲಿಶ ಸಣ್ಣ ಮಕ್ಕಳಾಗಿ ಅಳ್ತಾ ಇದೆಯಲ್ವೋ ಅಂತ ಲಕ್ಷ್ಮಣನಿಗೆ ಸೀತೆ ಬೈತಾಳಂತೆ. ಅಳು ನಿಲ್ಲುವುದಿಲ್ಲ, ಮತ್ತೆ ಜೋರು ಅಳ್ತಾ ಇದ್ದ. ಆಗ ಸೀತೆಗೆ ಏನೋ ಸಂಶಯ ಬಂತು. ಬ್ರೂಹಿ ತತ್ವೇನ ಲಕ್ಷ್ಮಣ, ಸತ್ಯ ಹೇಳು, ರಾಮ ಸರಿ ಇದ್ದಾನಲ್ವ? ಅವನಿಗೇನು ಆಪತ್ತು ಬರಲಿಲ್ಲಲ್ವ? ಅವನಿಗೇನು ತೊಂದರೆ ಆಗ್ತಾ ಇಲ್ಲಲ್ವ? ಸತ್ಯ ಹೇಳು ಅಂತ ಒತ್ತಿ ಒತ್ತಿ ಸೀತೆ ಕೇಳಿದಾಗ ವಿಧಿ ಇಲ್ಲದೆ ಸೀತೆಗೆ ಮುಂದೆ ಲಕ್ಷ್ಮಣ ಹೇಳ್ತಾನೆ, ಅತ್ತಿಗೆ ನಿಮ್ಮನ್ನು ಕಾಡಿನಲ್ಲಿ ಬಿಟ್ಟು ಬರಲಿಕ್ಕೆ ರಾಮ ಬೇರೆ ದಾರಿ ಇಲ್ಲದೆ ತನಗೆ ಬಂದಿರುವ ಅಪವಾದವನ್ನು ಪರಿಹರಿಸಿಕೊಳ್ಳಿಕ್ಕೆ ನಿಮ್ಮನ್ನು ಕಾಡಿನಲ್ಲಿ ಬಿಡುವುದಕ್ಕಿಂತ ಹೊರತಾದ ದಾರಿ ಇಲ್ಲ ಅನ್ನುವ ಒಂದೇ ಒಂದು ಕಾರಣಕ್ಕೆ ನಿಮ್ಮನ್ನು ಪರಿತ್ಯಾಗ ಮಾಡ್ತಾ ಇದ್ದಾನೆ ಅಂತ ಲಕ್ಷ್ಮಣ ಹೇಳ್ತಾನೆ. ಅಷ್ಟು ಹೊತ್ತು ಇದ್ದಂತಹ ಸೀತೆಯ ಮನಸ್ಥಿತಿ ಲಕ್ಷ್ಮಣನ ಒಂದು ವಾಕ್ಯದಿಂದ ಸಂಪೂರ್ಣ ವ್ಯತ್ಯಾಸ ಆಗಿ ಹೋಗ್ತದೆ. ಪ್ರಜ್ಞೆ ತಪ್ಪಿ ಬಿದ್ದು ಬಿಡ್ತಾಳಂತೆ. ಎಲ್ಲ ಅಪಮಾನವನ್ನು ಸಹಿಸಿ ಒಳ್ಳೆಯದಾಯಿತು, ಸಂತೋಷದಲ್ಲಿ ಇದ್ದೆ ಅಂತ ಹೊಂದುವಂತಹ ಈ ಸಂದರ್ಭದಲ್ಲಿ ಲಕ್ಷ್ಮಣ, ನನ್ನ ಪಾಲಿಗೆ ಏನಾಯ್ತಿದು, ಇಂತಹ ನನ್ನಂತಹ ದುಃಖ ಭಾಗಿನಿ ಅಂತ ಕರೆದುಕೊಳ್ತಾಳೆ ತನ್ನನ್ನು. ಇಂತಹ ಕಷ್ಟ ಯಾರಿಗೂ ಬೇಡ. ಆಗ ಅವಳು ರಾಮನ ಹತ್ರ ಒಂದು ಮಾತು ಕೇಳು ಅಂತ ಹೇಳ್ತಾಳೆ. ಮತ್ತೆ ಮತ್ತೆ ಮನಸ್ಸಿನಲ್ಲಿ ಯೋಚನೆ ಮಾಡದಿದ್ದರೂ ಬರುವಂತಹ ಮಾತು. ರಾಮ, ದೇಶದ ಪ್ರಜೆಗಳೆಲ್ಲ ಹೇಳಿದ್ರು, ಅವರು ಅಪವಾದ ಹಾಕಿದ್ರು ಅಂತ ಒಂದು ಮಾತನ್ನೂ ನನ್ನ ಹತ್ರ ಕೇಳದೆ ನನ್ನನ್ನು ಕಾಡಿಗೆ ಕಳುಹಿಸಿದ್ಯಲ್ವ? ಎಚ್ಚತೆ ವಚನೀಯಂ ಸ್ಯಾದ್ ಅಪವಾದ ಸಮುತ್ಥಿತಂ ಮಯಾ ಹಿ ಪರಿಹರ್ತವ್ಯಂ ತ್ವಂ ಹಿ ಮೇ ಪರಮಾಗತಿ. ದೇವ್ರೇ, ಅವರೆಲ್ಲರ ಮಾತನ್ನು ಕೇಳಿ ನನ್ನನ್ನು ಕಾಡಿಗೆ ಕಳಿಸಿದ್ಯಲ್ವ, ನನ್ನನ್ನು ಕೂತ್ಕೊಳಿಸಿ ಒಂದು ನಿಮಿಷ ಮಾತಾಡ್ಬೋದಿತ್ತಲ್ಲ. ನನ್ನ ವಿಷಯದಲ್ಲಿ ಏನು ಅಪವಾದ ಬಂತು, ಏನು ಸಮಸ್ಯೆ ಆಯಿತು ನಿನಗೆ ಅಂತ ನನ್ನನ್ನು ಕೂತ್ಕೊಳಿಸಿ ಒಂದು ಕ್ಷಣ ನನ್ನ ಹತ್ರ ಮಾತಾಡ್ತಾ ಇದ್ದರೆ ಎಷ್ಟು ಸಮಾಧಾನ. ಎಚ್ಚತೆ ವಚನೀಯಂ ಸ್ಯಾತ್, ಏನು ಹೇಳಲಿಕ್ಕಿತ್ತು ನನ್ನ ಹತ್ರ ಹೇಳು. ಮಯಾಹಿ ಪರಿಹರ್ತವ್ಯಂ, ನಿನ್ನನ್ನು ಬಿಟ್ಟರೆ ಈ ಪ್ರಪಂಚದಲ್ಲಿ ನನಗೆ ಇನ್ನು ಯಾರು ಗತಿ ಇದ್ದಾರೆ? ನಾನು ಹುಟ್ಟಿದ್ದು ಭೂಮಿಯಿಂದ, ಅಮ್ಮ ಅಂತ ಕರೀಲಿಕ್ಕೆ ನನಗಿಲ್ಲ. ಅಪ್ಪ ಇರುವಂಥದ್ದು ದೂರದಲ್ಲಿ. ಇಲ್ಲಿ ಎಲ್ಲರೂ ಕೂಡ ನನಗೆ ಗೌರವವನ್ನು ಆದರವನ್ನು ಕೊಡ್ತಾ ಇದ್ದಂಥದ್ದು ನಿನ್ನ ಹೆಂಡತಿ ಅನ್ನುವಂತಹ ಒಂದೇ ಒಂದು ಕಾರಣಕ್ಕಾಗಿ ಹೊರತಾಗಿ ಈ ಸೀತೆಗೆ ನಿನ್ನ ಅಸ್ತಿತ್ವ ಇಲ್ಲದೆ ಹೋದಾಗ ಯಾವ ಬೆಲೆಯೂ ಇಲ್ಲ. ಸಾ ಕಥಂ ಆಶ್ರಮೇ ವಾಸ ವತ್ಸಾಮಿ ವಿಜನೀಕೃತ ಪುರಾಹಂ ಆಶ್ರಮೇ ವಾಸಂ ರಾಮಪಾದಾನುವರ್ತಿನಿ ಸಾ ಕಥಂ ಆಶ್ರಮೇ ಸೌಮ್ಯ ವತ್ಸಾಮಿ ವಿಜನೀಕೃತ. ಹಿಂದೆ ಆ ಮುನಿ ಪರಿಸರದಲ್ಲಿ ಆಶ್ರಮದಲ್ಲೆಲ್ಲ ನಾನು ಸಂತೋಷದಿಂದ ಇದ್ದೆ, ಸತ್ಯ. ಹೇಗೆ? ರಾಮ ಜೊತೆಯಲ್ಲಿದ್ದ.
ಅವ ಜೊತೆಯಲ್ಲಿ ಇದ್ದದ್ರಿಂದಾಗಿ ಆ ಎಲ್ಲ ಪರಿಸರಗಳು, ವಾತಾವರಣಗಳು, ಋಷಿ ಮುನಿಗಳ ಪ್ರೀತಿ ಇದೆಲ್ಲ ನನಗೆ ಸಿಕ್ಕಿತು. ಈಗ ರಾಮನನ್ನೇ ಬಿಟ್ಟು ನಾನು ಬಂದೆ ಅಂತಾದರೆ ಅವರೆಲ್ಲ ಕೇಳಿದ ಪ್ರಶ್ನೆಗೆ, ರಾಮ ಎಲ್ಲಿದ್ದಾನೆ ಅಂತ ಕೇಳಿದ ಪ್ರಶ್ನೆಗೆ ಲಕ್ಷ್ಮಣ ಏನು ಉತ್ತರ ಕೊಡೋದು? ನಾನು ನಿನಗೆ ಗೊತ್ತುಂಟಾ, ನಾನು ಇನ್ನೂ ಕೂಡ ಗರ್ಭಿಣಿ ಇದ್ದೇನೆ. ಇಂತಹ ಪರಿಸ್ಥಿತಿಯಲ್ಲಿ ದೇಶದ ಒಬ್ಬ ಪ್ರಜೆಗೆ ಕೊಡುವಂತಹ ಗೌರವವನ್ನಾದರೂ ರಾಮ ನನಗೆ ಕೊಡಬೇಕಿತ್ತಲ್ವೋ ಅಂತ ಸೀತೆ ಹೇಳುವಾಗ ನಮಗೂ ಉತ್ತರ ಸಿಕ್ಕುವುದಿಲ್ಲ ಒಂದು ಕ್ಷಣ. ಹಾಗೆ ತುಂಬ ದುಃಖಿಸ್ತಾಳೆ. ಕೊನೆಗೆ ಹೇಳ್ತಾಳೆ, ತ್ಯಜಮಾಂ ದುಃಖ ಭಾಗಿನ. ದುಃಖ ಅನುಭವಿಸುವುದು ನನ್ನ ಹಣೆಬರಹದಲ್ಲಿ ಬರೆದಿದೆ ಲಕ್ಷ್ಮಣ, ನಾನು ಅನುಭವಿಸ್ತೇನೆ. ನಿದೇಶೇ ಸ್ಥೀಯತಾಂ ರಾಜ್ಞ. ರಾಮ ಏನು ಹೇಳ್ತಾನೆ ಅದನ್ನು ಮಾಡಿಬಿಡು, ನನ್ನ ವಿಷಯದಲ್ಲಿ ನೀನು ಚಿಂತಿಸಬೇಡ. ಸೀತೆ ಮತ್ತು ಅಣ್ಣ ಈ ಎರಡನ್ನು ಆಯ್ಕೆ ಮಾಡಿಕೊಳ್ಳುವಾಗ ನಿನ್ನ ಪಾಲಿಗೆ ಅಣ್ಣನೇ ಶ್ರೇಷ್ಠ. ಅಣ್ಣನನ್ನು ಆಯ್ಕೆ ಮಾಡಿಕೊಂಡು ಬಿಡು, ನನ್ನನ್ನು ಬಿಟ್ಟು ಬಿಡು, ನೀನು ಹೋಗು ಅಂತ ವಾಲ್ಮೀಕಿಗಳು ಹೇಳ್ತಾರೆ. ಕೈ ಮುಗ್ದು ಲಕ್ಷ್ಮಣ ಸೀತೆಗೊಂದು ಪ್ರದಕ್ಷಿಣೆ ಬಂದಂತೆ. ರುದನ್ ಮಹಾಸ್ವನಃ, ಸಣ್ಣ ಮಕ್ಕಳು ಜೋರಾಗಿ ಹೇಗೆ ಅಳ್ತಾರೆ ಹಾಗೆ ಕೈ ಮುಗ್ದುಕೊಂಡು ಸೀತೆಗೆ ಒಂದು ಪ್ರದಕ್ಷಿಣೆಯನ್ನು ಬಂದು ನಮಸ್ಕಾರ ಮಾಡಿ ಲಕ್ಷ್ಮಣ ಹೊರಟು ನಿಲ್ತಾನಂತೆ. ಹೊರಟು ನಿಂತರೆ ನದಿ ದಾಟಿ ಬಂದಿದ್ದಾರೆ, ಅತ್ಲಾ ಕಡೆ ರಥ ಉಂಟು, ದೋಣಿಯನ್ನು ಹತ್ತಿ ಇತ್ಲಾಗೆ ಬಂದಿದ್ದಾನೆ ಎಲ್ಲ ಹೇಳಿ ಹೊರಟು ನಿಂತಾಗ ದೋಣಿಯಲ್ಲಿ ಕೂತ ಲಕ್ಷ್ಮಣ ದೋಣಿ ಮುಂದೆ ಹೋಗ್ತಾ ಇದ್ದಾಗೆ ಒಂದೊಂದು ಹುಟ್ಟು ಹಾಕಿದಾಗ ಮುಹುಹು ಪರಾವೃತ್ಯ ಮತ್ತೆ ಮತ್ತೆ ತಿರುಗಿ ಸೀತೆಯನ್ನು ನೋಡುವುದು, ಮುಂದೆ ನೋಡುವುದು, ಸೀತೆಯನ್ನು ನೋಡುವುದು, ಮುಂದೆ ನೋಡುವುದು, ಹೀಗೆ ನೋಡ್ತಾ ನೋಡ್ತಾ ಅಳ್ತಾ ಅಳ್ತಾ ಸಾಗಿದಂತೆ ಈ ಬದಿಯಲ್ಲಿದ್ದಂತಹ ಸೀತೆ ಒಂದು ಬಾರಿ ಆ ತೀರದಲ್ಲಿದ್ದ ರಥವನ್ನು, ಹೊರಟು ನಿಂತ ಲಕ್ಷ್ಮಣನನ್ನು ಮತ್ತೆ ಮತ್ತೆ ನೋಡ್ತಾ ದಿವ್ಯಾ ಸೀತಾಂ ಅವಾಕಿರ. ಒಂದು ದೊಡ್ಡ ಅತಿ ಭಯಂಕರವಾದಂತಹ ದುಃಖ ಸೀತೆಯನ್ನು ಆವರಿಸಿತಂತೆ. ಹೀಗೆ ವಾಲ್ಮೀಕಿ ಆಶ್ರಮದ ಪರಿಸರದಲ್ಲಿ ಏಕಾಂಗಿನಿಯಾಗಿ ಸೀತೆಯನ್ನು ಬಿಟ್ಟು ಲಕ್ಷ್ಮಣ ಹಿಂದಿರುಗುತ್ತಾನೆ ಅನ್ನುವಂಥದ್ದು ಎರಡನೆಯ ಪ್ರಕರಣ. ಇನ್ನು ನಮಗೆ ಸೀತೆಯ ಕಥೆ ಸಿಕ್ಕುವಂಥದ್ದು ಉತ್ತರಕಾಂಡದ ಕೊನೆಯ ಭಾಗದಲ್ಲಾಗುವಾಗ ಮಾತ್ರ. ಮಧ್ಯ ಮಧ್ಯದಲ್ಲಿ ಅವಾಂತರವಾಗಿ ಸಿಗ್ತದೆ, ಅಲ್ಲದೆ ನೇರವಾಗಿ ಸೀತೆಯ ಪ್ರವೇಶ ಆಗುವುದಿಲ್ಲ, ಕೊನೆಗೆ ಸಿಗ್ತದೆ. ಅದು ರಾಮ ದೊಡ್ಡ ಒಂದು ಯಾಗವನ್ನು ಮಾಡಿದ್ದ. ಆ ಯಾಗದಲ್ಲಿ ಜಾನಕಿ ಕಾಂಚನೀ ಭವತ್ ಅಂತ ಸ್ವರ್ಣದಿಂದ ನಿರ್ಮಿಸಿದಂತಹ ಸೀತೆಯ ಪ್ರತಿಕೃತಿಯನ್ನಿಟ್ಟುಕೊಂಡು ಯಾಗಗಳನ್ನೆಲ್ಲ ಮಾಡ್ತಾ ಇದ್ದ. ಬೇರೆ ಮದುವೆ ಆಗಿರಲಿಲ್ಲ. ಅಂತಹ ಯಾಗಕ್ಕೆ ಅನೇಕ ದೊಡ್ಡ ಮಹರ್ಷಿಗಳೆಲ್ಲ ಬಂದಿದ್ದರು. ಅಲ್ಲಿಗೆ ವಾಲ್ಮೀಕಿಗಳು ಕೂಡ ಬರ್ತಾರೆ. ಆ ವಾಲ್ಮೀಕಿಗಳು ಅಷ್ಟೊತ್ತಿಗೆ ಲವಕುಶರ ಮೂಲಕವಾಗಿ ಬಹುಶಃ ಸಮಗ್ರ ರಾಮಾಯಣದ ಒಂದು ಉಪನ್ಯಾಸವನ್ನು ಮೊದಲ ಬಾರಿಗೆ ರಾಮನ ಮುಂದೆ ಮಾಡಿಸಿರ್ತಾರೆ. ಅದೆಲ್ಲ ಕಥೆಯನ್ನು ಕೇಳ್ತಾ ಕೇಳ್ತಾ ರಾಮನಿಗೆ ಇವರು ತನ್ನದೇ ಮಕ್ಕಳು, ಸೀತೆ ವಾಲ್ಮೀಕಿಯ ಸಮೀಪದಲ್ಲಿದ್ದಾಳೆ, ಆಶ್ರಮದಲ್ಲಿ ಇದ್ದಾಳೆ ಅನ್ನುವಂತಹ ವಿಚಾರಗಳೆಲ್ಲ ಗೊತ್ತಾಗ್ತದೆ. ಹಾಗಾಗಿ ಅವರನ್ನೆಲ್ಲ ಕರೆಸಬೇಕು, ಮತ್ತೆ ಲೋಕದ ಮುಂದೆ ಸೀತೆಯ ಸತ್ಯಸಂಧತೆಯನ್ನು ಸ್ಥಾಪಿಸಬೇಕು ಅಂತ ರಾಮ ಸಂಕಲ್ಪಿಸ್ತಾನೆ. ಅದಕ್ಕೋಸ್ಕರ ವಾಲ್ಮೀಕಿಗಳನ್ನು ಕರೆಸಲಿಕ್ಕೆ ಬೇಕಾದಂತಹ ವ್ಯವಸ್ಥೆ ಮಾಡ್ತಾನೆ. ಆ ಹೊತ್ತಿಗೆ ಮತ್ತೆ ಒಂದು ದೊಡ್ಡ ವಾತಾವರಣ ನಿರ್ಮಾಣ ಆಗ್ತದೆ. ಡಂಗುರ ಹೊಡೆಸ್ತಾನಂತೆ ರಾಮ. ಭಗವಂತಹ ಸಶಿಷ್ಯ ವೈ ಸಾನುಗಾಶ್ಚ ನರಾಧಿಪಾ ಪಶ್ಯಂತು ಸೀತಾ ಶಪಥಂ ಯಶ್ಚೈವಾನ್ಯೋಪಿ ಕಾಂಕ್ಷತೆ. ಯಾರೆಲ್ಲ ನೋಡಬೇಕು ಅಂತ ಬಯಸ್ತೀರಿ ಸೀತೆಯ ಶಪಥವನ್ನು ನೀವೆಲ್ಲ ಬಂದುಬಿಡಿ, ಇನ್ನು ಮತ್ತೆ ಸೀತೆಯ ವಿಷಯದಲ್ಲಿ ಸಂಶಯ ಪಡುವುದು ಬೇಡ ಅಂತ ಎಲ್ಲ ಡಂಗುರ ಹೊಡೆಸ್ತಾನಂತೆ. ಇದನ್ನು ನೋಡಲಿಕ್ಕೋಸ್ಕರ ಎಲ್ಲ ಬಂದರಂತೆ. ಆ ಕಾಲದಲ್ಲಿ ನೋಡಿ ವಾಲ್ಮೀಕಿಗಳು ಹೇಳ್ತಾರೆ, ಜ್ಞಾನನಿಷ್ಠಾ ಕರ್ಮನಿಷ್ಠಾ ಯೋಗನಿಷ್ಠಾ ತಥಾಪರೆ ಸೀತಾ ಶಪಥ ವೀಕ್ಷಾರ್ಥಂ ಸರ್ವ ಏವ ಸಮಾಗತಾ. ಸೀತೆಯ ಶಪಥವನ್ನು ನೋಡಬೇಕು ಅನ್ನುವ ಕಾರಣದಿಂದ ಎಲ್ಲರೂ ಕೂಡ ಬಂದು ಸೇರಿದ್ರಂತೆ. ಈ ಸಂದರ್ಭದಲ್ಲಿ ಮತ್ತೆ ಸೀತೆಯ ಪ್ರವೇಶ ಆಗ್ತದೆ. ವಾಲ್ಮೀಕಿಗಳು ರಾಮನ ದೊಡ್ಡ ಸಭೆ ಸೇರಿರ್ತದೆ. 2 ಮಕ್ಕಳನ್ನು ಕರ್ಕೊಂಡು ಸೀತೆ ವಾಲ್ಮೀಕಿಗಳನ್ನು ಹಿಂಬಾಲಿಸ್ತಾ ಆ ರಾಜಸಭೆಗೆ ಬರ್ತಾಳೆ. ಯಾವ ರಾಜಸಭೆಯಲ್ಲಿ
ರಾಮನ ಪಕ್ಕದಲ್ಲಿ ಕೂತು ಪಟ್ಟ ಮಹಿಷಿಯಾಗಿ ಯಜ್ಞಯಾಗಾದಿಗಳನ್ನು ನಿರ್ವಹಿಸಬೇಕಿತ್ತೋ, ಒಂದು ದೃಷ್ಟಿಯಿಂದ ಜನರ ಮಾತಿನಲ್ಲಿ ಅಪರಾಧಿನಿಯಾಗಿ ಆ ಸಭೆಗೆ ಸೀತೆ ವಾಲ್ಮೀಕಿಯ ಹಿಂದೆ ತಲೆ ತಗ್ಗಿಸಿ ಕೈ ಮುಗಿದುಕೊಂಡು ಬರ್ತಾಳಂತೆ. ವಾಲ್ಮೀಕಿಗಳ ಮಾತು ತುಂಬ ಅದ್ಭುತವಾದಂಥದ್ದು. ಕೆಲವೊಮ್ಮೆ ಒಂದೊಂದು ಶಬ್ದದಲ್ಲಿಯೂ ರೋಮಾಂಚಕವಾಗುವಂತಹ ಅರ್ಥವನ್ನು ಹಾಕಿಬಿಡ್ತಾರೆ. ಸೀತೆ ಹೇಗೆ ಬಂದ್ಲು ಅಂತ ಕೇಳಿದರೆ, ಕೈ ಮುಗ್ದುಕೊಂಡು ಕೃತಾಂಜಲಿ ಬಾಷ್ಪಕಲಾ ಕೃತ್ವಾ ರಾಮಂ ಮನೋಗತಂ, ವಾಲ್ಮೀಕಿಗಳು ಹೇಳುವಂಥದ್ದು. ಆ ಸಂದರ್ಭದಲ್ಲಿಯೂ ಕೂಡ ರಾಮನನ್ನು ತನ್ನ ಮನಸ್ಸಿನಲ್ಲಿಟ್ಟುಕೊಂಡು ತಲೆ ಕೆಳಗೆ ಮಾಡಿ ಕೈ ಮುಗ್ದುಕೊಂಡು ವಾಲ್ಮೀಕಿಯ ಹಿಂದೆ ಸೀತಾದೇವಿ ನಡೆದು ಬರ್ತಾಳಂತ. ಬಂದರೆ ಈಗ ಸೀತೆಯ ಪರಿಶುದ್ಧಿಯನ್ನು ರಾಮನ ಮುಂದೆ ಸಾರಬೇಕಾದ್ದು ಯಾರು? ಸೀತೆಯೋ ವಾಲ್ಮೀಕಿಗಳು? ರಾಮ ಈಗ ಯಾವ ಹಂತಕ್ಕೆ ಬಂದಿರ್ತಾನೆ ಅಂತಂದರೆ, ಸೀತೆ ಬೇಡ, ವಾಲ್ಮೀಕಿಗಳು ಹೇಳಿದರೆ ಸಾಕು ಅನ್ನುವಂತಹ ಸ್ಥಿತಿಗೆ ಬಂದಿರ್ತಾನೆ. ವಾಲ್ಮೀಕಿಗಳು ಮಾತಾಡ್ತಾರೆ. ಇಯಂ ದಾಶರಥೇ ಸೀತಾ ಸೂರತ ಧರ್ಮಚಾರಿಣಿ ಅಪವಾದಾತ್ ಪರಿತ್ಯಕ್ತ ಮಮಾಶ್ರಮ ಸಮೀಪತಃ. ನೋಡು ರಾಮ, ಯಾರ ವಿಷಯದಲ್ಲಿ ಅಪವಾದ ಬಂತು ಅಂತ ನನ್ನ ಆಶ್ರಮ ಪರಿಸರದಲ್ಲಿ ನೀನು ಬಿಟ್ಟಿದ್ಯೋ ಆ ಸೀತೆ ಇವಳು. 2 ಮಕ್ಕಳಿದ್ದಾರಲ್ಲ ಇವರ ಜೊತೆಗೆ, ಅದು ಯಾರು ಗೊತ್ತುಂಟ? ಇಮೌತು ಜಾನಕೀ ಪುತ್ರವು ದುರ್ಧರ್ಷವು, ಅಪ್ರತಿಮವಾದಂತಹ ಪರಾಕ್ರಮಿಗಳು. ಸುತೌ ತವೈವ, ರಾಮ ಇದು ನಿನ್ನದೇ ಮಕ್ಕಳು. ಲೋಕದ ಮುಂದೆ ಇನ್ನು ಈ ಮಕ್ಕಳು ಯಾರದ್ದು ಅಂತ ಸಂಶಯ ಬರಬಾರ್ದು, ಇನ್ನೊಂದು ಅಪವಾದಕ್ಕೆ ಸೀತೆ ಗುರಿಯಾಗಬಾರ್ದು ಅನ್ನುವ ಕಾರಣದಿಂದ ವಾಲ್ಮೀಕಿಗಳು ಈ ಮಾತನ್ನು ಹೇಗೆ ಹೇಳ್ತಾರೆ ಕೇಳಿದರೆ ನಮಗೆ ಯೋಚನೆ ಮಾಡಲಿಕ್ಕಾಗದ ರೀತಿಯಲ್ಲಿ ಹೇಳ್ತಾರೆ. ಸುತೌ ತವೈವ ದುರ್ಧರ್ಷವು ಸತ್ಯಮೇತದ್ ಬ್ರವೀಮಿತೆ. ಈ ಮಕ್ಕಳು ರಾಮ ನಿನ್ನದೇ ಮಕ್ಕಳು. ತೃಪ್ತಿ ಆಗಲಿಲ್ಲ ವಾಲ್ಮೀಕಿಗಳಿಗೆ. ಮತ್ತೆ ಏನು ಹೇಳ್ತಾರೆ ಗೊತ್ತುಂಟ? ರಾಮ ಪ್ರಚೇತಸೋಹಂ ದಶಮಃ ಪುತ್ರೋ ರಾಘವನಂದನ ನಸ್ಮರಾಮಿ ಅನೃತಂ ವಾಕ್ಯಂ ಇಮೌತು ತವ ಪುತ್ರಕೌ. ಪ್ರಚೇತಸ ಅನ್ನುವ ಋಷಿಯ 10ನೆಯ ಮಗ ನಾನು. ತನ್ನ ಅಪ್ಪನನ್ನು ನೆನಪಿಸಿಕೊಳ್ತಾರೆ. ನಮ್ಮಲ್ಲಿ ಗೋತ್ರಾಭಿವಂದನೆ ಮಾಡ್ತೇವಲ್ಲ ಹಾಗೆ ತನ್ನ ಅಪ್ಪನನ್ನು ನೆನಪಿಸಿಕೊಳ್ತಾರೆ. ಪ್ರಚೇತಸೋಹಂ ದಶಮಃ ಪುತ್ರ, ನಾನು 10ನೆಯ ಮಗ, ಬೇಡ ಅಲ್ಲ, ರಾಘವನಂದನ. ನಸ್ಮರಾಮಿ ಅನೃತಂ ವಾಕ್ಯಂ, ಇಷ್ಟು ವರ್ಷದ ಬದುಕಿನಲ್ಲಿ ಒಂದು ಸುಳ್ಳು ಹೇಳಿದ್ದೂ ಕೂಡ ನನ್ನ ನೆನಪಿನಲ್ಲಿಲ್ಲ. ಹಾಗಾಗಿ ಇಮೌತು ತವ ಪುತ್ರಕವು, ಇವತ್ತು ನಾನು ಸುಳ್ಳು ಹೇಳ್ತಾ ಇಲ್ಲ, ಸತ್ಯವನ್ನೇ ಹೇಳ್ತಾ ಇದ್ದೇನೆ ಅಂತ ರಾಮನ ಮುಂದೆ ವಾಲ್ಮೀಕಿಗಳು ದೊಡ್ಡ ಸಭೆಯಲ್ಲಿ 100 ಜನರು ಸೇರಿರುವಾಗ ಸೀತಾದೇವಿಯನ್ನು ಲವಕುಶರನ್ನು ತೋರಿಸಿ ರಾಮನ ಮುಂದೆ ಘೋಷಣೆ ಮಾಡ್ತಾರೆ. ರಾಮ ಹೇಳ್ತಾನೆ, ಮಹರ್ಷಿಗಳೇ, ನೀವು ಹೇಳುವುದಲ್ಲ, ನನಗೆ ಗೊತ್ತುಂಟದು. ಸೇಯಂ ಲೋಕಭಯಾದ್ ಬ್ರಹ್ಮನ್ ಅಪಾಪೇತ್ಯಭಿಜಾನತ ಪರಿತ್ಯಕ್ತ ಮಯಾ ಸೀತಾ ತದ್ಭವಾನ್ ಕ್ಷಂತುಮರ್ಹತಿ. ಈ ಸೀತೆ ಪರಿಶುದ್ಧಳು ಅನ್ನುವ ವಿಷಯ ನನಗೆ ಗೊತ್ತುಂಟು. ಆದರೆ ದೊಡ್ಡ ಲೋಕಾಪವಾದ ಬಂದಿತ್ತು. ಅದರಿಂದ ತಪ್ಪಿಸಿಕೊಳ್ಳಿಕ್ಕೆ ಬೇರೆ ಯಾವುದೇ ದಾರಿ ಇಲ್ಲದಾಗ ನನಗೆ ಸೀತಾ ಪರಿತ್ಯಾಗವನ್ನು ಹೊರತುಪಡಿಸಿ ನಾನು ಅಸಹಾಯಕನಾಗಿ ಹೋದೆ. ಹಾಗಾಗಿ ಆ ಒಂದು ವಿಷಮ ಸನ್ನಿವೇಶದಲ್ಲಿ ಇವಳು ಪರಿಶುದ್ಧಳು ಅಂತ ನನಗೆ ಗೊತ್ತಿದ್ದರೂ ಕೂಡ ಬಿಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಯಿತು. ಆ ವಿಷಯದಲ್ಲಿ ನನಗೆ ತುಂಬ ದುಃಖ ಉಂಟು. ವೈದೇಹ್ಯಾಂ ಪ್ರೀತಿರಸ್ತುಮೆ, ಹಾಗಾಗಿ ವೈದೇಹಿಯ ವಿಷಯದಲ್ಲಿ ನನಗೆ ಪ್ರೀತಿ ಇಲ್ಲ ಅಂತ ನೀವು ಯಾರೂ ತಿಳ್ಕೊಳ್ಳೋದು ಬೇಡ ಅಂತ ತುಂಬ ಉದ್ದದ ಮಾತನ್ನು ರಾಮ ಆ ಸಂದರ್ಭದಲ್ಲಿ ಹೇಳಿ ಮುಂದಿನ ಮಾತು ಸೀತೆ ಹೇಳಬೇಕು ಅನ್ನುವ ಒಂದು ಸನ್ನಿವೇಶ ನಿರ್ಮಾಣ ಆಗ್ತದೆ. ಎಲ್ಲ ಕಾಯ್ತಾ ಇದ್ದಾರೆ, ಸೀತೆ ಏನು ಹೇಳ್ತಾಳೆ. ಸೀತೆ 3 ಶ್ಲೋಕದ ಮೂಲಕವಾಗಿ ಶಪಥ ಮಾಡ್ತಾಳೆ. ಅಷ್ಟು ಸಮಯ ಏನೂ ತಪ್ಪನ್ನು ಮಾಡದೆ ಅಪವಾದವನ್ನು, ಅನ್ಯಾದೃಶವಾದಂತಹ ಕಷ್ಟ ಪರಿಸ್ಥಿತಿಯನ್ನು ಅನುಭವಿಸಿದಂತಹ ಹೆಣ್ಣು ಹೇಗೆ ಎಲ್ಲ ವಿಷಯದಲ್ಲಿಯೂ ತನ್ನ ಭರವಸೆಯನ್ನು ಕಳ್ಕೊಂಡು ಬಿಡ್ತಾಳೆ, ಅಂತಹ ಒಂದು ವಿಚಿತ್ರ ಪರಿಸ್ಥಿತಿಗೆ ಸೀತೆ ಮುಟ್ಟಿರ್ತಾಳೆ. ಯಾರ ವಿಷಯದಲ್ಲೂ ನಂಬಿಕೆ ಇಲ್ಲ. ಕೈ ಹಿಡಿದ ಗಂಡ ತನ್ನನ್ನು ಬಿಟ್ಟ,
ಯಾರು ಲೋಕದ ಜನರು ತಾವು ತುಂಬ ಆದರಿಸ್ತಾ ಇತ್ತು, ಆ ಜನರು ತನಗೆ ಅಪವಾದ ಮಾಡಿದರು. ಇಷ್ಟೆಲ್ಲ ಸಾಮ್ರಾಜ್ಯ ಇದ್ದರೂ ಕೂಡ ಕಾಡಿನಲ್ಲಿ ಋಷಿಯ ಆಶ್ರಮದಲ್ಲಿ ಕೂತು ಮಕ್ಕಳನ್ನು ಹೆತ್ತು ದೊಡ್ಡದು ಮಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿ ಬಂದದ್ದು ಕೊನೆಯ ಕಾಲದಲ್ಲಾಗುವಾಗ ಸೀತೆಗೆ ಎಲ್ಲ ವಿಷಯದಲ್ಲಿಯೂ ಇದ್ದ ಭರವಸೆ, ನಂಬಿಕೆ ಹೊರಟು ಹೋಗಿರ್ತದೆ. ಹಾಗಾಗಿ ಆ ಸಭೆಯಲ್ಲಿ ರಾಮನ ಹತ್ರವೂ ಮಾತಾಡುವುದಿಲ್ಲ, ವಾಲ್ಮೀಕಿಯನ್ನೂ ಮಾತಾಡುವುದಿಲ್ಲ, ಜನಗಳನ್ನೂ ಸಂಬೋಧಿಸುವುದಿಲ್ಲ. ಯಾರನ್ನೂ ಹೇಳದೆ ಯಾರಿಂದಾಗಿ ತಾನು ಹುಟ್ಟಿ ಬಂದೆ, ತನ್ನ ತಾಯಿ ನಮ್ಮ ಭಾಷೆಯಲ್ಲಿ ಭೂಮಿ ತಾಯಿಯನ್ನು ತಾನು ಮನಸ್ಸಿನಲ್ಲಿ ಪ್ರಾರ್ಥಿಸಿಕೊಳ್ತಾಳೆ. ಮನಸ ಕರ್ಮಣ ವಾಚ ಯಥಾ ರಾಮಂ ಸಮರ್ಚಯೇ ತಥಾ ಮೇ ಮಾಧವಿ ದೇವಿ ವಿವರಂ ದಾತುಮರ್ಹತಿ. ಅಮ್ಮ, ಒಬ್ಬಳು ಹೆಣ್ಣಿಗೆ ಅವಳ ಮಾತನ್ನು ಪ್ರಪಂಚದಲ್ಲಿ ಸಂಪೂರ್ಣ ನಂಬುವಂತಹ ಒಬ್ಬ ವ್ಯಕ್ತಿ ಇತ್ತು ಅಂತಾದರೆ ಅದು ತಾಯಿ ಮಾತ್ರ. ಅದನ್ನು ಸೀತೆನೇ ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ತಾಳೆ. ನಾನು ಕಾಯಿಕವಾಗಿ, ವಾಚಿಕವಾಗಿ, ಮಾನಸಿಕವಾಗಿ ಬೇರೆ ಯಾರನ್ನೂ ನೆನಪಿಸಿಕೊಳ್ಳದೆ ರಾಮನನ್ನು ಮಾತ್ರ ನಂಬಿ ನೆನೆಸಿಕೊಂಡು ನಡೆದು ಬಂದಿದ್ದೇನೆ ಅಂತಂದರೆ ಇಷ್ಟು ವರ್ಷದ ಬದುಕಿನಲ್ಲಿ ನಿನ್ನಲ್ಲಿ ಅವಕಾಶವನ್ನು ಕೊಟ್ಟು ನನ್ನನ್ನು ಸೇರಿಸಿಕೊಳ್ಳು. ಯಥೈತತ್ ಸತ್ಯಮುಕ್ತಂತೆ ವೇದ್ಮಿ ರಾಮಾತ್ ಪರಂಚನ ತಥಾ ಮೇ ಮಾಧವಿ ದೇವಿ ವಿವರಂ ದಾತುಮರ್ಹತಿ. ರಾಮನನ್ನು ಹೊರತುಪಡಿಸಿ ಮತ್ಯಾರನ್ನೂ ಕೂಡ ಇನ್ನೊಬ್ಬ ವ್ಯಕ್ತಿ ಶ್ರೇಷ್ಠ ಇದ್ದಾನೆ ಅಂತ ನಾನು ತಿಳ್ಕೊಳ್ಳಿಲ್ಲ. ಇದು ಸತ್ಯ ಅಂತಾದರೆ ನನ್ನನ್ನು ನಿನ್ನೊಳಗೆ ಸೇರಿಸಿಕೊಂಡು ಅವಕಾಶ ಕೊಡು ಅಂತ ಸುಮಾರು 3 ಶ್ಲೋಕದಲ್ಲಿ ಸೀತೆ ಯಾರ ಜೊತೆಯೂ ಮಾತನಾಡದೆ ತನ್ನ ತಾಯಿಯನ್ನು ಕರೆದು ಮಾತಾಡ್ತಾಳೆ. ಆಗ ಇನ್ನೊಂದು ವಿಲಕ್ಷಣವಾದ ಘಟನೆ ಅಲ್ಲಿ ನಡೀತದೆ. ಎಲ್ಲ ಜನಗಳು ಕೂಡ ಅದಕ್ಕೆ ಸಾಕ್ಷಿಯಾಗಿರ್ತಾರೆ ಅಂತಂತದೆ ರಾಮಾಯಣ. ತಥಾಶಪಂತ್ಯಾಂ ವೈದೇಹ್ಯಾಂ ಪ್ರಾಧುರಾಸಿ ತದದ್ಭುತಂ ಭೂತಲಾದುತ್ತಿತಂ ದಿವ್ಯಂ ಸಿಂಹಾಸನಂ ಅದ್ಭುತಂ. ಆ ರೀತಿ ಸೀತೆ ಶಪಥ ಮಾಡ್ತಾ ಇದ್ದಾಗ ಒಂದು ವಿಸ್ಮಯದ ಘಟನೆ ನಡೀತದೆ. ಆ ಭೂಮಿ 2 ಭಾಗ ಆಗಿ ಆ ಕೆಳಗಿನಿಂದ ಒಂದು ಅದ್ಭುತವಾದಂತಹ ಸಿಂಹಾಸನ ಮೇಲೆತ್ತು ಬಂದಂತೆ. ಧ್ರಿಯಮಾಣಂ ಶಿರೋಭಿಸ್ತು ನಾಗೈಹಿ ಅಮಿತ ವಿಕ್ರಮೈಹಿ. ಆ ಸಿಂಹಾಸನವನ್ನು ನಾಗಗಳು ತಮ್ಮ ಹೆಡೆಯ ಮೇಲೆ ಹೊತ್ತುಕೊಂಡಿದ್ದು ಅಂತೆ. ಅದರಲ್ಲಿ ಭೂಮಿದೇವಿ ತಾನು ಕೂತಿದ್ಲು. ತಸ್ಮಿಂಸ್ತು ಧರಣಿ ದೇವಿ ಬಾಹುಭ್ಯಾಂ ಗೃಹ್ಯ ಮೈಥಿಲೀಂ ಸ್ವಾಗತೇನಾಭಿನಂದೇನಾಂ. ಅಂತಹ ಕೂತಂತಹ ಭೂಮಿದೇವಿ ಬಾಹುಭ್ಯಾಂ ಗೃಹ್ಯ ಮೈಥಿಲೀಂ, ತನ್ನ 2 ಕೈಗಳಿಂದ ಸೀತೆಯನ್ನು ಅಪ್ಪಿಕೊಂಡು ಸ್ವಾಗತೇನಾಭಿನಂದೇನಾಂ, ಸ್ವಾಗತದ ಮಾತುಗಳನ್ನು ಹೇಳಿ ಅವಳನ್ನು ಅಭಿನಂದನೆ ಮಾಡಿ ತಾನು ಸ್ವೀಕಾರ ಮಾಡ್ತಾಳೆ. ಪುಷ್ಪವೃಷ್ಟಿ ರವಿಚ್ಛಿನ್ನ ದಿವ್ಯಾ ಸೀತಾಂ ಅವಾಕಿರತ. ಆ ಹೊತ್ತಿಗೆ ಆಕಾಶದಿಂದ ಪುಷ್ಪವೃಷ್ಟಿಗಳೆಲ್ಲ ಸಂಭವಿಸ್ತದಂತೆ. ತಾಯಿಯ ಜೊತೆಯಲ್ಲಿ, ತಾಯಿಯ ಅಪ್ಪುಗೆಯಲ್ಲಿ ಕೂತಂತಹ ಸೀತೆ ಆ ಸಿಂಹಾಸನದಲ್ಲಿ ಇದ್ದ ತಕ್ಷಣ ಮತ್ತೆ ಸಿಂಹಾಸನ ಭೂಮಿಯ ಒಳಗೆ ಲೀನ ಆಗ್ತದೆ. 2 ಭಾಗವಾಗಿದ್ದಂತಹ ಭೂಮಿ ಒಂದಾಗ್ತದೆ ಅನ್ನುವಲ್ಲಿಗೆ ಯಾವ ಮಣ್ಣಿನಿಂದ ಸೀತೆ ಹುಟ್ಟಿ ಬಂದಳು ಮತ್ತೆ ಅದೇ ಮಣ್ಣಿನಲ್ಲಿ ಸೇರುವ ಜೊತೆಯಲ್ಲಿ ಸೀತೆಯ ವೃತ್ತ ಅಂತ ರಾಮಾಯಣದಲ್ಲಿ ಮುಗೀತದೆ. ಈ ಸಂದರ್ಭದಲ್ಲಿ ಕಾಳಿದಾಸ ಒಂದು ಅದ್ಭುತ ಮಾತು ಹೇಳ್ತಾನೆ. ಒಂದೇ ಶಬ್ದ, ಆ ಸೀತೆ ತಾಯಿಯ ಜೊತೆಗೆ ಕೂತಿದ್ದಾಳೆ, ಇನ್ನೇನು ಆ ಸಿಂಹಾಸನ ಕೆಳಗೆ ಹೋಗಬೇಕು. ಸೀತೆ ಹೇಗಿದ್ಲು ಹೇಳುವುದಕ್ಕೆ ಕಾಳಿದಾಸ ಹೇಳುವಂತಹ ಒಂದು ಶಬ್ದ ಭರ್ತೃ ಪ್ರಣೀಹಿತೆ ಕ್ಷಣಾಂ. ತಾನು ಭೂಮಿಯ ಒಳಗೆ ಹೋಗುವಾಗ ಗಂಡನಲ್ಲಿಯೇ ನೆಟ್ಟ ದೃಷ್ಟಿಯನ್ನಿಟ್ಟು ಭೂಮಿಗೆ ಹೋದ್ಲಂತೆ. ಎಷ್ಟೂ ಅರ್ಥ ಬರೀಲಿಕ್ಕಾಗ್ತದೆ. ಆ ರಾಮ ಸೀತೆಯ ಜೊತೆಗೆ ಯಾವ ರೀತಿಯಲ್ಲೆಲ್ಲ ನಡ್ಕೊಂಡ, ಆ ಕೊನೆಯ ಕಾಲದಲ್ಲಿ ಬೇರೆ ಏನನ್ನೂ ನೋಡದೆ ಕೇವಲ ಭರ್ತೃ ಪ್ರಣೀಹಿತೆ ಕ್ಷಣಾಂ, ಗಂಡನನ್ನು ಮಾತ್ರ ನೋಡ್ತಾ 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 ತಾನು ತಾಯಿಯ ಜೊತೆಯಲ್ಲಿ ಹೋದ್ಲು ಅನ್ನುವಂಥದ್ದು ಕಾಳಿದಾಸ ಕೊಟ್ಟಂತಹ ಒಂದು ಅಪೂರ್ವವಾದಂತಹ ಶಬ್ದ ಮನಸ್ಸಿನಲ್ಲಿ ಶಾಶ್ವತವಾಗಿ ಉಳಿದು ಬಿಡುವಂಥದ್ದು. ಸೀತೆಯ ಮನಸ್ಸಿನ ಎಲ್ಲ ಭಾವ ತುಮುಲುಗಳನ್ನು ಸರಿಯಾಗಿ ಅಭಿವ್ಯಕ್ತಗೊಳಿಸುವ ಶಬ್ದ ಆ ಪ್ರಕರಣದ ಜೊತೆಗೆ ಸೀತಾಪರಿತ್ಯಾಗ 2ನೇ ಬಾರಿಯೂ ಕೂಡ ಸಂಭವಿಸ್ತದೆ. ಮತ್ತೆ ರಾಮ ಸಿಟ್ಟುಗೊಳ್ತಾನೆ, ಮತ್ತೆಲ್ಲ ಬೇರೆ ಬೇರೆ ರೀತಿಯಲ್ಲಿ ಕಥೆಗಳು ಮುಂದುವರಿತಾ ಹೋಗ್ತದೆ. ಅಲ್ಲಿಗೆ ಸೀತಾಪರಿತ್ಯಾಗ ಮುಗೀತದೆ. ಇದಿಷ್ಟು
ಕಥೆಗಳನ್ನು ಕೇಳಿದಾಗ ನಮ್ಮ ಮನಸ್ಸಿಗೂ ಅನ್ನಿಸ್ತದೆ ರಾಮ ಹೀಗೆ ಮಾಡಬಾರ್ದಿತ್ತು ಅಂತ. ಇದು ನಮಗಲ್ಲ, ಕಾಳಿದಾಸನಿಗೂ ಅನ್ನಿಸಿತ್ತು. ಅವ ಒಂದು ಕಡೆ ವಾಲ್ಮೀಕಿಯ ಮೂಲಕವಾಗಿ ಹೇಳ್ತಾನೆ, ಉತ್ಖಾತಲೋಕತ್ರಯಕಂಟಕೇಪಿ ಸತ್ಯಪ್ರತಿಜ್ಞೇಪ್ಯವಿಕಥನೇಪಿ ತ್ವಾಂ ಪ್ರತ್ಯಕಸ್ಮಾತ್ ಕಲುಷ ಪ್ರವೃತ್ತೌ ಅಸ್ತ್ಯೇವ ಮನ್ಯು ಭರತಾಗ್ರಜೇಮೆ. ನನಗೂ ಕೂಡ ರಾಮನ ವಿಷಯದಲ್ಲಿ ಸಿಟ್ಟುಂಟು ಅಂತ ಹೇಳ್ತಾನೆ. ಉತ್ಖಾತಲೋಕತ್ರಯಕಂಟಕೇಪಿ, ದೊಡ್ಡ ಪರಾಕ್ರಮಿ, ಲೋಕಕಂಟಕನಾದ ರಾವಣನನ್ನು ಕೊಂದುಬಿಟ್ಟ, ಗ್ರೇಟ್. ಸತ್ಯಪ್ರತಿಜ್ಞ, ಮಾಡಿದ ಪ್ರತಿಜ್ಞೆ ಸುಳ್ಳಿಲ್ಲ, ವಾಲಿಯನ್ನು ಕೊಲ್ತೇನೆ, ಅದು ಮಾಡ್ತೇನೆ, ಇದು ಮಾಡ್ತೇನೆ, ಎಲ್ಲ ಹೌದು. ಸತ್ಯಪ್ರತಿಜ್ಞೆ ಅವಿಕಥನೇಪಿ, ತನ್ನ ಜಂಬವನ್ನು ಹೇಳಿಕೊಂಡವನೇ ಅಲ್ಲ, ಕೊಚ್ಚಿಕೊಂಡವನೇ ಅಲ್ಲ. ಇದೆಲ್ಲ ಗುಣಗಳು ಅಗಣಿತವಾಗಿ ಉಂಟು, ಸತ್ಯ. ಆದರೆ ತ್ವಾಂ ಪ್ರತ್ಯಕಸ್ಮಾತ್ ಕಲುಷ ಪ್ರವೃತ್ತವು, ನಿನ್ನ ವಿಷಯದಲ್ಲಿ ಯಾವ ರೀತಿಯಲ್ಲಿ ಅವ ನಡ್ಕೊಂಡಿದ್ದಾನೆ, ಅಸ್ತ್ಯೇವ ಮನ್ಯು, ನನಗೆ ರಾಮನ ವಿಷಯದಲ್ಲಿ ಸಿಟ್ಟುಂಟು ಅಂತ ಕಾಳಿದಾಸನೂ ಕೂಡ ಹೇಳಿರುವಂತಹ ಭಾಗ ನಾವು ರಘುವಂಶದಲ್ಲಿ ನೋಡ್ತೇವೆ. ಇದಿಷ್ಟು ನಾನು ನಿಮ್ಮ ಮುಂದೆ ಇಟ್ಟಂತಹ ಸೀತಾ ಪರಿತ್ಯಾಗ ವೃತ್ತಾಂತದ ಒಂದು ಸಣ್ಣ ಕಥೆಯಷ್ಟೇ. ವಾಸ್ತವಿಕವಾಗಿ ಈ ಪ್ರಕರಣಗಳೆಲ್ಲ ತುಂಬ ದೊಡ್ಡದು. ಆ ಪ್ರತಿಯೊಂದು ಶ್ಲೋಕವನ್ನು ಹೇಳಿ ಅದನ್ನು ನಿರೂಪಿಸುವಷ್ಟು ಅಪೂರ್ವವಾದ ಅರ್ಥ ಗಾಂಭೀರ್ಯವನ್ನು ಪಡೆದುಕೊಂಡಂತಹ ಭಾಗಗಳು ಇದರಲ್ಲುಂಟು. ನಮ್ಮ ಸಮಯದ ಪರಿಮಿತಿಯಲ್ಲಿ ನೋಡಬೇಕಾದ್ದರಿಂದ ನಾನು ಅದನ್ನೆಲ್ಲ ಆದಷ್ಟು ಸಾರಾಂಶವನ್ನು ನಿಮ್ಮ ಮುಂದೆ ಇಡಲಿಕ್ಕೆ ಪ್ರಯತ್ನ ಮಾಡಿದ್ದು. ಇದರಲ್ಲಿ ಭವಭೂತಿಯ ಉತ್ತರ ರಾಮಚರಿತೆಯಲ್ಲಾಗುವಾಗ ಅವ ಇಲ್ಲಿ ಸೀತೆ ಶಾಶ್ವತವಾಗಿ ರಾಮನಿಂದ ದೂರ ಆಗುವುದಿಲ್ಲ, ಮತ್ತೆ ಸೀತಾರಾಮರ ಸಮಾಗಮ ಆಗ್ತದೆ ಅನ್ನುವಲ್ಲಿಗೆ ಭವಭೂತಿಯ ಉತ್ತರ ರಾಮಚರಿತೆ ಮುಗಿತದೆ. ಅವ ಕಥೆಯನ್ನು ತನಗೆ ಬೇಕಾದ ರೀತಿಯಲ್ಲಿ ಪರಿವರ್ತಿಸಿಕೊಂಡದ್ದನ್ನು ನಾವು ನೋಡ್ತೇವೆ. ಆದರೆ ಸೀತಾ ಪರಿತ್ಯಾಗಕ್ಕೆ ಮುಂಚೆ ರಾಮ ತಪ್ಪು ಮಾಡಿದ್ದಾನೆ ಅಥವಾ ರಾಮ ತಪ್ಪು ಮಾಡ್ತಾನೆ ಅನ್ನುವ ಭಾವನೆ ನಮ್ಮ ಮನಸ್ಸಿನಲ್ಲಿ ಬಾರದೇ ಇರುವ ಹಾಗೆ ಒಂದು ಅದ್ಭುತವಾದ ಪೂರ್ವರಂಗವನ್ನು ಭವಭೂತಿ ಕಟ್ಟಿಕೊಡ್ತಾನೆ. ಅಲ್ಲಿ ಏನಾಗಿದೆ, ರಾಮ ಸೀತೆಯನ್ನು ಕಾಡಿಗೆ ಕಳಿಸುವಾಗ ಅಥವಾ ಕಳುಹಿಸಬೇಕು ಅಂತ ನಿರ್ಧಾರ ಮಾಡಿದಾಗ ಅರಮನೆಯಲ್ಲಿದ್ದರಲ್ಲ, ಕೌಸಲ್ಯ ಇದ್ಲು, ವಸಿಷ್ಠರಿದ್ದರು, ಪರಿಜನರಿದ್ದರು, ಇವರೆಲ್ಲ ತಡಿಲಿಲ್ವಾ ಅಂತ ಸಂಶಯ ಬರ್ತದೆ. ವಾಲ್ಮೀಕಿ ರಾಮಾಯಣದಲ್ಲಿ ಉತ್ತರ ಇಲ್ಲ, ಭವಭೂತಿ ಉತ್ತರ ಕೊಟ್ಟಿದ್ದಾನೆ. ಅವರೆಲ್ಲ ಋಷ್ಯಶೃಂಗ ಮಾಡುವಂತಹ ಒಂದು ದೊಡ್ಡ ಯಾಗದಲ್ಲಿ ಭಾಗವಹಿಸ್ಲಿಕ್ಕೋಸ್ಕರ ಎಲ್ಲ ಹೋಗಿದ್ರು, ಯಾರಿಲ್ಲ, ಲಕ್ಷ್ಮಣ ಉಳ್ಕೊಂಡಿದ್ದಷ್ಟೇ, ಅವರೆಲ್ಲರೂ ಹೋಗಿದ್ರು. ಹಾಗಾಗಿ ರಾಮ ಸೀತೆಯನ್ನು ಕಳುಹಿಸುವಂಥ ನಿರ್ಧಾರವನ್ನು ಪ್ರಶ್ನೆ ಮಾಡುವ ಒಬ್ಬ ವ್ಯಕ್ತಿಯೂ ಕೂಡ ಅಲ್ಲಿಲ್ಲ. ಮಾತ್ರ ಅಲ್ಲ, ಅಲ್ಲಿ ಯಾಗದಲ್ಲಿ ಭಾಗವಹಿಸಿದ್ದಂತಹ ವಸಿಷ್ಠರು ರಾಮನಿಗೆ ಒಂದು ಸಂದೇಶ ಕಳುಹಿಸಿರ್ತಾರೆ. ಏನು ಅಂತಂದರೆ, ತ್ವಂಬಾಲ ಏವಾಸಿ ನವಂಚ ರಾಜ್ಯಂ. ರಾಮನಿಗೆ ಹೇಳ್ತಾರೆ, ಈಗ ರಾವಣನನ್ನು ಕೊಂದು ಬಂದ ರಾಮ ಸಣ್ಣ ಹುಡುಗಲ್ಲ, ವಸಿಷ್ಠರ ದೃಷ್ಟಿಯಲ್ಲಿ ಇನ್ನೂ ಸಣ್ಣ ಹುಡುಗ, ನೀನಿನ್ನೂ ಸಣ್ಣ ಹುಡುಗ. ಯುಕ್ತ ಪ್ರಜಾನಾಂ ಅನುರಂಜನೆ ಸ್ಯಾಹ ತಸ್ಮಾದ್ಯಶೋ ಯತ್ ಪರಮಂ ಧನಂ ವಹ. ಜನಗಳನ್ನು ರಂಜನೆ ಮಾಡುವಂಥದ್ದು, ರಂಜನೆ ಅಂತ ಹೇಳಿದರೆ ತಮಾಷೆ ಅಲ್ಲ, ಜನಗಳಿಗೆ ಬೇಕಾದ ರೀತಿಯಲ್ಲಿ ನಡೆದುಕೊಳ್ಳುವಂಥದ್ದು, ಜನರ ಭಾವನೆಗಳನ್ನು ಗೌರವಿಸುವಂಥದ್ದು ನಮ್ಮ ರಘುಕುಲದ ಶ್ರೇಷ್ಠವಾದ ಧರ್ಮ. ಅದರಿಂದಾಗಿ ಏನು ಯಶಸ್ಸು ಬರ್ತದೆ, ಕೀರ್ತಿ ಬರ್ತದೆ, ನಮ್ಮ ಪಾಲಿಗೆ ಅದೇ ಶಾಶ್ವತವಾದ ಸಂಪತ್ತು ಅಂತ ವಸಿಷ್ಠರು ರಾಮನಿಗೆ ಸಂದೇಶ ಕಳಿಸಿರ್ತಾರೆ. ಆಗ ರಾಮ ಕೊಡುವ ಉತ್ತರ, ಸ್ನೇಹಂ ದಯಾಂಚ ಸೌಖ್ಯಂಚ ಯದಿ ವಾ ಜಾನಕೀಮಪಿ ಆರಾಧನಾಯ ಲೋಕಾನಾಂ ಮುಂಚತೋ ನಾಸ್ತಿ ಮೇ ವ್ಯಥಾ. ಸ್ನೇಹ, ದಯೆ, ಸೌಖ್ಯ ಇದೆಲ್ಲವನ್ನು ದಾಟಿ ಒಂದು ವೇಳೆ ಜನರಿಗೋಸ್ಕರ ಸೀತೆಯನ್ನೂ ಬಿಡಬೇಕಾಗಿ ಬಂದರೂ ನಾಸ್ತಿ ಮೇ ವ್ಯಥಾ, ಆ ವಿಷಯದಲ್ಲಿ ನನಗೆ ದುಃಖ ಇಲ್ಲ ಅಂತ ಒಂದು ಪೂರ್ವರಂಗವನ್ನು ಅದ್ಭುತ ರೀತಿಯಲ್ಲಿ ಭವಭೂತಿ ಕಟ್ಟಿಕೊಡ್ತಾನೆ. ಆಗ ಸೀತೆ ಹೇಳ್ತಾಳೆ, ನನ್ನ ಗಂಡ ಎಷ್ಟು ಶ್ರೇಷ್ಠ ಅಂತ ಗೊತ್ತಿಲ್ಲ, ಅದೇ ಪ್ರಸಂಗ ಬರ್ತದೆ ಅಂತ ಸೀತೆಗೂ ಗೊತ್ತಿಲ್ಲ. ಅಂತಹ ಒಂದು ಅಪೂರ್ವವಾದಂತಹ ಪೂರ್ವರಂಗ ಭವಭೂತಿ ಸೀತಾ ಪರಿತ್ಯಾಗಕ್ಕಿಂತ ಮುಂಚಿತವಾಗಿ ನಿರ್ಮಾಣ ಮಾಡಿಕೊಡ್ತಾನೆ. ಇಡೀ ಉತ್ತರ ರಾಮಚರಿತೆಯನ್ನು ನೋಡುವಾಗ ಅದು ಹೇಳ್ತಾ ಹೇಳ್ತಾ ಕೊನೆಗೊಂದು ಬಾರಿ ಸೀತೆ ಮಲಗಿಕೊಂಡಿದ್ದಾಗ ಸೀತೆಯ ಪಾದವನ್ನು ತನ್ನ ತಲೆಯ ಮೇಲೆ ಇಟ್ಟುಕೊಂಡು ರಾಮ ಧನ್ಯ ಅಂತ ಭಾವಿಸ್ತಾನೆ. ಭವಭೂತಿ ಅಷ್ಟು ಸುಂದರವಾಗಿ ಅವರ ದಾಂಪತ್ಯವನ್ನು ವರ್ಣಿಸಿದಂತಹ ಭಾಗ ಉಂಟು. ಹಾಗಾಗಿ ಉತ್ತರ ರಾಮಚರಿತೆಯನ್ನು
ರಘುವಂಶದ ಕಾಳಿದಾಸನ ರಘುವಂಶವನ್ನು, ವಾಲ್ಮೀಕಿಯನ್ನು ಇದನ್ನೆಲ್ಲ ಒಟ್ಟು ಮಾಡಿ ಅರ್ದು ರಸ ತೆಗೆದ್ರೆ ರಾಮ ಯಾಕೆ ಹೀಗೆ ಮಾಡಿದ ಅಂತ ಮನಸ್ಸಿನಲ್ಲಿ ಪ್ರಶ್ನೆ ಬಂದಾಗ ಅದು ಕೇವಲ ಜನಾಪವಾದದಿಂದ ಹೊರಗೆ ಬರಲಿಕ್ಕೆ ಮಾತ್ರ. ಸೀತೆಯ ವಿಷಯದಲ್ಲಿ ಯಾವುದೇ ರೀತಿಯ ಅನಾದರ ಆಗಲಿ, ತಾತ್ಸಾರ ಆಗಲಿ, ಅಥವಾ ಪ್ರೀತಿ ಇಲ್ಲದ ಸ್ಥಿತಿಯಾಗಲಿ ರಾಮನ ಮನಸ್ಸಿನಲ್ಲಿ ಯಾವತ್ತೂ ಕೂಡ ಇರಲಿಲ್ಲ. ಅದಕ್ಕೆ ಸಾಕ್ಷಿ ಅಂತಂದರೆ ಸೀತೆಯನ್ನು ಕಳ್ಕೊಂಡ ನಂತರ ಅಷ್ಟೇ ಪರಿತಪಿಸ್ತಾನೆ. ಯಜ್ಞೇ ಜಾನಕಿ ಪತ್ನ್ಯರ್ಥಂ ಜಾನಕಿ ಕಾಂಚನೀ ಭವತ್. ಪ್ರತಿಯೊಂದು ಯಜ್ಞ ಮಾಡುವಾಗಲೂ ಕೂಡ ಸೀತೆಯ ಸ್ಥಾನದಲ್ಲಿ ಹಿರಣ್ಮಯವಾದಂತಹ ಮೂರ್ತಿಯನ್ನಿಟ್ಟು ಯಾಗ ಮಾಡ್ತಾ ಇದ್ದಂತೆ ಮತ್ತೊಂದು ಹೆಣ್ಣನ್ನು ಬಯಸಲಿಲ್ಲ, ತನ್ನ ಹೆಣ್ಣನ್ನು ಯಾವತ್ತೂ ಕೂಡ ಮರೀಲಿಲ್ಲ. ಮುಂದೆ ಉತ್ತರ ರಾಮಚರಿತೆಯಲ್ಲಿ ಶಂಭೂಕ ವಧೆ ಆಗುವಾಗ ರಾಮ ಹೇಳ್ತಾನೆ, ನನ್ನ ಬಾಹುವಿನ ಬಗ್ಗೆ ಹೇಳುವಾಗ ಸೀತೆಯನ್ನು ಬಿಟ್ಟಂತಹ ಬಾಹು ನೀನು ಅಂತ ತನ್ನ ಬಗ್ಗೆ ಹೇಳಿಕೊಳ್ತಾನೆ. ಆಗ ಎಷ್ಟೋ ವರ್ಷ ಕಳೆದು ಹೋಗಿದೆ, ಆದರೂ ಕೂಡ ಸೀತೆಯ ವಿರಹದ ದುಃಖದಿಂದ ರಾಮ ಅವತ್ತೂ ಕೂಡ ಹೊರಬಂದಿರಲಿಲ್ಲ. ಹಾಗಾಗಿ ಆರಾಧನಾಯ ಲೋಕಾನ, ಲೋಕದ ಆರಾಧನೆಗೋಸ್ಕರ, ಜನರ ಪ್ರೀತಿಗೋಸ್ಕರ, ಜನರ ಕಾರಣದಿಂದಾಗಿ ಬರುವ ಅಪವಾದವನ್ನು ತಪ್ಪಿಸಿಕೊಳ್ಳಿಕ್ಕೋಸ್ಕರ ಮಾತ್ರ ಸೀತೆಯ ಪರಿತ್ಯಾಗವನ್ನು ರಾಮ ಮಾಡಬೇಕಾಗಿ ಬಂತು ಅನ್ನುವಂತಹ ಒಂದು ತೀರ್ಮಾನದ ಜೊತೆಯಲ್ಲಿ ಸುಮಾರು 1 ಗಂಟೆ ಆಗ್ತಾ ಬಂತು. ಹತ್ರ 1.5 ಗಂಟೆ ಆಗ್ತಾ ಬಂತು. ಸಂಸ್ಕೃತ ಪಾಠಶಾಲೆಯ ಹಳೆ ವಿದ್ಯಾರ್ಥಿಯಾಗಿ ನಿಮ್ಮೆಲ್ಲರ ಮುಂದೆ ಮಾತಾಡುವುದು ಹೇಳಿದರೆ ನಮಗೆ ತುಂಬ ಸಂಭ್ರಮ. ನೀವೆಲ್ಲ ತುಂಬ ಪ್ರೀತಿಯಿಂದ ಕೂತು ಕೇಳಿದ್ದೀರಿ. ಅನೇಕ ಪಠ್ಯಗಳ ಜೊತೆಯಲ್ಲಿ ನಾವು ಓದಲೇಬೇಕಾದಂತಹ, ಅದು ಸಿಲೆಬಸ್ ಆಗಿ ಉಂಟೋ ಇಲ್ವೋ ಗೊತ್ತಿಲ್ಲ, ಆದರೆ ಶಾಲೆಯ ಸಿಲೆಬಸ್ ಅಲ್ಲದಿದ್ದರೂ ಇದು ನಮ್ಮ ದೇಶದ ಸಿಲೆಬಸ್. ಇದನ್ನು ನಾವೆಲ್ಲರೂ ಓದಲೇಬೇಕಾದಂತಹ 2 ದೊಡ್ಡ ಕೃತಿಗಳು ರಾಮಾಯಣ ಮತ್ತು ಮಹಾಭಾರತ. ಸುಲಭವಾಗಿ ಅರ್ಥ ಆಗುವಂಥದ್ದು ರಾಮಾಯಣ, ಅದು ಓದಿಸಿಕೊಂಡು ಹೋಗ್ತದೆ. ಅದು ಕೂಡ ಸಂಸ್ಕೃತ ವಿದ್ಯಾರ್ಥಿಗಳು ಅಂತಾದರೆ ಆ ರಾಮಾಯಣವನ್ನು ಓದುವಂತಹ ಒಂದು ಗಮ್ಮತ್ತು ಅದು ಬೇರೆ. ಆ ವಾಲ್ಮೀಕಿಗಳು ಅಷ್ಟು ಸರಳವಾಗಿ, ಮನೋಜ್ಞವಾಗಿ, ಭಾವಪೂರ್ಣವಾಗಿ ನಮ್ಮ ಮುಂದೆ ವರ್ಣಿಸ್ತಾ ಹೋಗ್ತಾರೆ. ನಮ್ಮ ಭಾಷೆಯನ್ನು ಇನ್ನಷ್ಟು, ಭಾಷೆಯ ಗುಣವನ್ನು, ಸೌಂದರ್ಯವನ್ನು ಬೆಳೆಸಿಕೊಳ್ಳಿಕ್ಕೂ ಕೂಡ ರಾಮಾಯಣ ನಮಗೆ ಸಹಕಾರಿಯಾಗ್ತದೆ. ಮಾತ್ರ ಅಲ್ಲದೆ ಆ ಪ್ರತಿಯೊಂದು ಪಾತ್ರಗಳು ಕೂಡ ಆಯಾಯ ಸನ್ನಿವೇಶದಲ್ಲಿ ಯಾವ ರೀತಿ ವರ್ತಿಸ್ತಾರೆ ಅನ್ನುವಂತಹ ವಿಚಾರಗಳು ಅದೆಲ್ಲ ರಾಮಾಯಣ ನೋಡಿದಾಗ ಅರ್ಥ ಆಗುವಂಥದ್ದು. ಅಂತಹ ಒಂದು ಸಣ್ಣ ಭಾಗವನ್ನು ನಿಮ್ಮ ಮುಂದೆ ಇಡಲಿಕ್ಕೆ ಪ್ರಯತ್ನ ಮಾಡಿದ್ದೇನೆ. ನೀವೆಲ್ಲ ತುಂಬ ಪ್ರೀತಿಯಿಂದ ಕೂತು ಕೇಳಿದ್ದೀರಿ, ನನಗೆ ಗೊತ್ತುಂಟು. ಇದು ಪ್ರೀತಿ ಅಂತಂದರೆ ನಾನು ಹೇಳ್ತೇನೆ ನನ್ನ ಮಾತು ಇದು ಯಾವುದೂ ಅಲ್ಲ. ಇವತ್ತು ಕೂಡ ಸೀತೆಯ ಬಗ್ಗೆ, ರಾಮರ ಬಗ್ಗೆ ನಮ್ಮ ಮನಸ್ಸಿನಲ್ಲಿರುವ ಭಕ್ತಿ, ಗೌರವ ಅದು ಇಷ್ಟಲ್ಲ. 10 ವರ್ಷಗಳು ಕಳೆದರೂ ಕೂಡ ಇವತ್ತು ಅದನ್ನು ಕೇಳುವ ಅಂತ ಆಗ್ತದೆ. ಎಲ್ಲೋ ಕೇಳ್ತಾ ಮನಸ್ಸು ಒಂದು ಕ್ಷಣ ಹೇಳ್ತದೆ, ದೇವರೇ ಸೀತೆಯನ್ನು ಬಿಡಬಾರ್ದಿತ್ತು ಅಂತ, ಅಥವಾ ಛೇ ರಾಮ ಯಾಕೆ ಹೀಗೆ ಮಾಡಿದ ಅಂತ ಈ ಭಾವನೆ ಬರ್ತದೆ ನೋಡಿ. ಇಷ್ಟು ವರ್ಷ ಕಳೆದರೂ ಕೂಡ ಅದು ಆ ಪಾತ್ರಗಳ ಶ್ರೇಷ್ಠ ವ್ಯಕ್ತಿತ್ವಕ್ಕೆ ಸಾಕ್ಷಿಯಾಗಿ ನಿಲ್ಲುವಂಥದ್ದು. ಒಂದು ಕಥೆ ಮುಗಿದು, ಒಂದು ನಾಟಕ ಮುಗಿದು, ಒಬ್ಬರ ಜೊತೆಗೆ ಮಾತಾಡಿ ಹೋದ ನಂತರವೂ ಕೂಡ ಯಾವಾಗ ಮನಸ್ಸಿನಲ್ಲಿ ಆ ಸಮಯ, ಆ ಸನ್ನಿವೇಶ ಮತ್ತೆ ಮತ್ತೆ ಅನುರಣಿಸ್ತಾ ಇರ್ತದೆ, ಆ ವ್ಯಕ್ತಿಯ, ಆ ಪಾತ್ರದ, ಆ ಮಾತಿನ ತೂಕಕ್ಕೆ ಅದು ಸಾಕ್ಷಿಯಾಗ್ತದೆ. ಹಾಗಾಗಿ ನಿಮ್ಮ ಮನಸ್ಸಿನಲ್ಲಿ ಆ ರಾಮ ಮತ್ತು ಸೀತೆಯರ ಬಗ್ಗೆ ಇದ್ದ ಭಕ್ತಿ, ಗೌರವದ ಕಾರಣ ಇಷ್ಟೆಲ್ಲ ಪ್ರೀತಿಯಿಂದ ಕೂತು ಕೇಳಲಿಕ್ಕಾಯಿತು. ಅದಕ್ಕೋಸ್ಕರ ನಿಮ್ಮೆಲ್ಲರಿಗೂ ಮತ್ತೆ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಎಲ್ಲ ಅಧ್ಯಾಪಕ ವೃಂದಕ್ಕೆ ನನ್ನ ವಂದನೆಗಳನ್ನು ಸಲ್ಲಿಸ್ತಾ ಬಹುಶಃ ನನ್ನ ಸಮಯ ಆಯಿತು. ನನ್ನ ಮಾತು ಮುಗಿಸ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು.